ನಮ್ಮ ತಾಲೂಕು ಪಂಚಾಯಿತಿ ವತಿಯಿಂದ ನಡೆಯುವಂತಹ ಸಮಗ್ರ ಶಿಕ್ಷಣ ಅಭಿಯಾನ ಕರ್ನಾಟಕ ಸಾಮಾಜಿಕ ಪರಿಶೋಧನಾ ಪೋಷಕರ ಸಭೆಯಲ್ಲಿ ನಾವೆಲ್ಲ ಇಂದು ತಮಗೆಲ್ಲ ತಿಳಿದಿರುವಂತೆ 2022 ಮತ್ತು 2023 ಮತ್ತು 24ರ ಶೈಕ್ಷಣಿಕ ವರ್ಷದಲ್ಲಿ ನಮಗೆ ಸರ್ಕಾರದಿಂದ ಶಾಲೆಗಳಿಗೆ ಕೊಡಮಾಡಿದಂತಹ ಸೌಲಭ್ಯಗಳ ಅನುಷ್ಠಾನ ಯಾವ ಮಟ್ಟದಲ್ಲಿ ಅದು ಅನುಷ್ಠಾನ ಆಗಿದೆ ಅನ್ನುವಂತಹ ಒಂದು ಸಣ್ಣ ಕಿರು ಮೌಲ್ಯಮಾಪನ ಮಾಡುವಂತಹ ಕಾರ್ಯವೇ ಸಾಮಾಜಿಕ ಪರಿಶೋಧನಾ ಕಾರ್ಯ. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಶ್ರೀಯುತ ಜನಾರ್ದನ ಆಚಾರ್ಯ, ಹಿರಿಯ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ. ಇವರು ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರಾಂಜಲದಿಂದ ಸ್ವಾಗತಿಸಿದ್ದಾರೆ. ಅದೇ ರೀತಿ ಈ ಒಂದು ಸಭೆಯಲ್ಲಿ ನಮ್ಮ ಜೊತೆ ಇರುವಂತಹ ನಮ್ಮ ಶಾಲಾ STMC ಸದಸ್ಯರಾದಂತಹ ಅಧ್ಯಕ್ಷರಾದಂತಹ ಶ್ರೀಯುತ ನವೀನ್ ಕುಮಾರ್ ರಣ್ತೋಡ್, ಇವರನ್ನು ಕೂಡ ಈ ಸಭೆಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಸಭೆಯ ವೇದಿಕೆಯಲ್ಲಿರುವಂತಹ ನಮ್ಮ ಶಾಲಾ STMC ಉಪಾಧ್ಯಕ್ಷರಾದಂತಹ ಶ್ರೀಮತಿ ಸಾದಿಸ್ ಕೆ, ಇವರನ್ನು ಕೂಡ ಈ ಸಭೆಯನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆಯ ನೇತೃತ್ವವನ್ನು ವಹಿಸಿಕೊಂಡು ಈ ಹಿಂದೆ 2 ದಿನಗಳ ಕಾಲ ನಮ್ಮ ಶಾಲೆಗೆ ನಿಂತಿದ್ದು ನಮ್ಮ ಶಾಲಾ ಕಾರ್ಯವೈಖರಿಯನ್ನು ವೀಕ್ಷಿಸಿ ಮುಂದೆ ತಮ್ಮ ವರದಿಯನ್ನು ಮಂಡಿಸಲಿದ್ದಾರೆ ಶ್ರೀಯುತ ಪ್ರವೀಣ್, ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು. ತಮ್ಮನ್ನು ಈ ಸಭೆಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ಇವರ ಜೊತೆ ಇದ್ದಂತಹ ಶ್ರೀಮತಿ ಸವಿತಾ ಮೇಡಮ್, ಇವರು ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು. ಮೇಡಮ್, ನಿಮ್ಮನ್ನು ಕೂಡ ಈ ಸಭೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಸಭೆಯ ಮುಂಭಾಗದಲ್ಲಿರುವಂತಹ ನಮ್ಮ ಶಾಲಾ ಶಿಕ್ಷಕ ವೃಂದದವರು, ನಮ್ಮ ಶಾಲಾ STMC ಸದಸ್ಯರು, ಪೋಷಕ ವೃಂದದವರು, ನಮ್ಮೆಲ್ಲರನ್ನು ಈ ಸಭೆಗೆ, ಅದೇ ರೀತಿ ನಮ್ಮ ಸ್ಥಳೀಯ ಅಂಗನವಾಡಿ ಕಾರ್ಯಕರ್ತರು ಶ್ರೀಮತಿ ಯಶೋಧ ಮೇಡಮ್, ಇವರನ್ನು ಕೂಡ ಈ ಸಭೆಗೆ ನಾನು ಪೂರ್ವಕವಾಗಿ ಸ್ವಾಗತಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಸಾಮಾಜಿಕ ಪರಿಶೋಧನೆ ನಿರ್ದೇಶನಾಲಯ ಸಮಗ್ರ ಶಿಕ್ಷಣ ಅಭಿಯಾನ ಕರ್ನಾಟಕ ಸಾಮಾಜಿಕ ಪರಿಶೋಧನಾ ಈ ಯೋಜನೆ ಬಗ್ಗೆ ಪ್ರಾಸ್ತಾವಿಕ ಮಾತುಗಳನ್ನು ಆಡಲಿದ್ದಾರೆ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದ ಶ್ರೀರಾಮ್. ಕ್ಯಾಮರಾ ಲೈವ್ ನೋಡ್ತಾರೆ, ಸ್ವಲ್ಪ ಮುಂದಿನ ಕೇಸ್ ಖಾಲಿಗೆ ಬರ್ಬೋದು ಅಲ್ಲ, ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಆದರೆ ಬನ್ನಿ ಅಂತ ಬರ್ಬೋದಾ? ಇಲ್ಲ, ಬರ್ಲಿಕ್ಕಿಲ್ಲ, ಸ್ವಲ್ಪ ಮುಂದೆ ಬಂದಿಂತ ಯಾಕಂದ್ರೆ ಇಲ್ಲಿ ಲೈವ್ ಕಾರ್ಯಕ್ರಮ ಕೊಡಬೇಕು ಅಂತ ಇತ್ತು. ಹಾಗಾಗಿ ನಮ್ದು ಆದೇಶ ಇದೆ, ಸರ್ಕಾರದ ಆದೇಶ ಇದೆ. ಅದು ಆದೇಶದ ಪ್ರಕಾರವಾಗಿ ಇದು ಕೇವಲ ನಮ್ಗೆ ಇದು ಸಾಫ್ಟ್ವೇರ್ ಅಂದರೆ ಸಮಗ್ರ ಶಿಕ್ಷಣ ಮಾತ್ರ ಅಲ್ಲ, ವಿಟಮಿನ್ಸ್ ಕೊಟ್ಟಿದ್ದಿದೆ. ಈ ಸಮಗ್ರ ಶಿಕ್ಷಣ ಯಾವಾಗ ಸ್ಟಾರ್ಟ್ ಆಯಿತು ಗೊತ್ತಾ ಯಾರಿಗಾದ್ರು? ಯಾವ ಏರಿಯಲ್ಲಿ ಟೀಚರ್ಸ್ ನಾನು ಕೇಳಲ್ಲ, ನಿಮಗೆ ಪೇರೆಂಟ್ಸ್ಗೆ ಯಾರಾದರೂ ಗೊತ್ತಿರ್ಬೋದಾ? ಅದ್ರ ಹಿಂದೆ ಏನು ಸ್ಟಾರ್ಟ್ ಆಯಿತು ಗೊತ್ತಾ? ಸರ್ವ ಶಿಕ್ಷಣ ಅಭಿಯಾನ ಅಂತ. ಇದು ಯಾವಾಗ ಸ್ಟಾರ್ಟ್ ಆಗಿದ್ದು ಅದು ಗೊತ್ತಾ? ಅದು ನಿಮ್ಗೆ ಮಾಹಿತಿ ಇಲ್ಲ. ಸರ್ವ ಶಿಕ್ಷಣ ಅಭಿಯಾನ ಅಂತ ಸ್ಟಾರ್ಟ್ ಆಗಿದ್ದು ಗೊತ್ತಾ? ನಿಮ್ಗೆ ಮಾಹಿತಿ ಗೊತ್ತಾ ಇಲ್ಲ ಯಾವಾಗ ಸ್ಟಾರ್ಟ್ ಆಗಿತ್ತು ಅಂತ? ಇದು ಹಿಂದೆ ಅಂದರೆ ರೈಟ್ ಟು ಎಜುಕೇಶನ್ ಇದಾದರೂ ಗೊತ್ತಾ? ಶಿಕ್ಷಣದ ಹಕ್ಕನ್ನು ಪಡಿಬೇಕಂತ ಬಂದಿತ್ತು, ಅದು ಗೊತ್ತಾ? ಕಾಯ್ದೆ ಆಗಿದೆ.
ಅದು ಸ್ವಲ್ಪ ನಿಮ್ಗೇನು ಗೊತ್ತಾ, ನಿಮಗೆ ಅದು ಗೊತ್ತಾಗಬೇಕು ಅಂತ ಉದ್ದೇಶಕ್ಕೋಸ್ಕರ ಹೇಳ್ಬೋದು. ಅದರ ಜೊತೆಗೆ ರೈಟ್ ಟು ಎಜುಕೇಶನ್ ಬಂದು ಆದ ನಂತರದಿಂದ ಫಸ್ಟೇ ಇದು ಬಂದಿತ್ತು ಯಾವುದು ಸರ್ವ ಶಿಕ್ಷಣ ಅಭಿಯಾನ ಅಂತ. ಅದು 2005ರಲ್ಲಿ ಬಂದಿತ್ತು. 2005ರಲ್ಲಿ ಮತ್ತು 2005 ಆಗಲಿ ಅದು ಸರ್ವ ಶಿಕ್ಷಣ ಅಭಿಯಾನ ಸ್ಟಾರ್ಟ್ ಮಾಡಬೇಕಂತ ಬಂದಿತ್ತು. ಅಲ್ಲಿ ಏನಂತಂದರೆ ಎಲ್ಲ ಮಕ್ಕಳಿಗೂ ಶಿಕ್ಷಣ ಕೊಡುವಂತಾಗಬೇಕಂತ ಬಂತು. ಆನಂತರದಲ್ಲಿ ಶಿಕ್ಷಕರ ಶಿಕ್ಷಣ ಅಂತ ಬಂತು. ಅದು ಚೇಂಜಸ್ ಆಗಿದೆ. ಅದು ನೇಮ ಚೇಂಜಸ್ ಆಗಿದ್ದರಿಂದ ಶಿಕ್ಷಕರ ಶಿಕ್ಷಣ, ಅದು ಶಿಕ್ಷಕರಿಂದ ಟೀಚಿಂಗ್ ಕೊಡುವಂಥದ್ದಾಗಬೇಕು, ಪ್ರತಿಯೊಂದು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಮನೆ ಭೇಟಿ ಮಾಡಿ ಕೊಡುವಂಥದ್ದಾಗಬೇಕು ಅಂತ ಬಂದಿರುವುದು. ಈ ಸಮಗ್ರ ಶಿಕ್ಷಣ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ 2012-13ರಲ್ಲಿ ಪಕ್ಕ ಸಮಗ್ರ ಶಿಕ್ಷಣ ಯೋಜನೆ ಅಭಿಯಾನ ಸ್ಟಾರ್ಟ್ ಆಗಿರೋದು. 12-13 ಸ್ಟಾರ್ಟ್ ಆದವಾಗ ಆ ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇದೆಯಾ, ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇದೆ ಅದನ್ನು ನೋಡಲಿಕ್ಕೆ ಇನ್ನೂ ಸ್ಟಡಿ ಮಾಡಲಿಲ್ಲ. ಇವಾಗ ಸೋಶಿಯಾಲಿಟಿ ಕೊಟ್ಟಿದ್ದು ಅಂದರೆ ಸೋಶಿಯಾಲಿಟಿ ನಮ್ಮ ಈ ಬೆಳಿಗ್ಗೆ ಗ್ರಾಮ ಪಂಚಾಯತ್ನಲ್ಲಿ ಎಲ್ಲ ಸ್ಕೂಲನ್ನು ಕೊಡಲ್ಲ, ಕೇವಲ 2 ಸ್ಕೂಲನ್ನು ಮಾತ್ರ ಆಯ್ಕೆ ಮಾಡಿಕೊಡುವಂಥದ್ದು. ಎಲ್ಲ ಸ್ಕೂಲನ್ನು ಕೊಟ್ಟಿದ್ರೆ ಒಂದು ಸರಿ ಅಷ್ಟೊಂದು ತಿಳ್ಕೊಳ್ಳಿಕ್ಕೆ ಆಗಲ್ಲ ಅಂತ 2 ಸ್ಕೂಲನ್ನು ಆಯ್ಕೆ ಮಾಡಿಕೊಟ್ಟಿರುವಂಥದ್ದು. ಇಲ್ಲಿನೆಲ್ಲ ಬೈಲು ಮತ್ತು ಇದೊಂದು ಬೇಕಪ್ಪ 2 ಸ್ಕೂಲನ್ನು. ನಮಗೆ ಕಡಬ ತಾಲೂಕಲ್ಲಿ ಟೋಟಲಾಗಿ 42 ಸ್ಕೂಲನ್ನು ಆಯ್ಕೆ ಮಾಡಿಕೊಟ್ಟಿರುವಂಥದ್ದು. 42 ಸ್ಕೂಲಲ್ಲಿ ಏನಿದೆ, ಅದು ಪೋಷಕರಿಂದ ಏನು ಡಿಮಾಂಡ್ಸ್ ಇದೆ, ಶಾಲೆಗೆ ಇನ್ನೂ ಸರ್ಕಾರಿ ಶಾಲೆ ಇನ್ನೂ ಚೆನ್ನಾಗಿರ್ಬೇಕಂದ್ರೆ ಹೇಗಿದೆ ಅಂತ ನೋಡುವಂಥದ್ದಾಗ್ತದೆ. ಮತ್ತು ಶಿಕ್ಷಕರಿಂದ ಏನು ಡಿಮಾಂಡ್ಸ್ ಇದೆ ಅದನ್ನು ಕೇಳುವಂಥದ್ದಾಗ್ತದೆ. ಮತ್ತು ವಿದ್ಯಾರ್ಥಿಗಳಿಂದ ಏನು ಡಿಮಾಂಡ್ಸ್ ಇದೆ ಅದನ್ನು ಕೇಳುವಂಥದ್ದಾಗ್ತದೆ. 3 ಹಂತದಲ್ಲಿ ಕೇಳುವುದರಿಂದ ಪ್ರಯತ್ನ ಆಗಬೇಕಂತ ಕೊಟ್ಟಿರುವಂಥದ್ದು. ಇದು ಸಹ ಸೋಷಿಯಲ್ ನೋಟಿಟ್ ಅಂತ ಹೇಳಿದ್ರೆ ಇಲ್ಲಿ ಒಂದಾಗಿ ಉದ್ದೇಶ ಇರುವಂಥ ಇದೆ. ಅಂದರೆ ಇದು ಸಹ ಆ್ಯಕ್ಟ್ ಪ್ರಕಾರವಾಗಿ ಆಗುವಂಥದ್ದು. ಆ್ಯಕ್ಟಲ್ಲಿ ಹೇಳುತ್ತೆ, ನಮ್ಮದು ಪಂಚಾಯತ್ ಆ್ಯಕ್ಟ್ ಏನಾದ್ರು ಹೇಳಿದ್ರೆ 17-2-3ರಲ್ಲಿ ಈ ಪಂಚಾಯತ್ ಆ್ಯಕ್ಟಲ್ಲಿ ಬರುತ್ತೆ. ಅಂದರೆ ಸೋಷಿಯಲ್ ಆಗಬೇಕು. ಸೋಷಿಯಲ್ ಅಂತಂದರೆ ಒಂದಾಗಿ ಟ್ರಾನ್ಸ್ಪರೆನ್ಸಿ ಕಾಯ್ಕೊಂಡು ಹೋಗಬೇಕು ಅಂತ, ಅಂದರೆ ಪಾರದರ್ಶಕತೆನ ಕಾಯ್ಕೊಂಡು ಹೋಗುವಂಥ ನಿಟ್ಟಿಲ್ಲ ಪ್ರಯತ್ನ ಆಗಬೇಕು. ಇನ್ನೊಂದು ಅಕೌಂಟಬಿಲಿಟಿಯನ್ನು ನೋಡುವಂಥದ್ದಾಗ್ತದೆ. ಅಂದರೆ ಉತ್ತರ ಕಂಡುಕೊಳ್ಳೋ ನಿಟ್ಟಿಲ್ಲ ಪ್ರಯತ್ನ ಆಗಬೇಕು. ಅಂದರೆ ಟ್ರಾನ್ಸ್ಪರೆನ್ಸಿ ಜೊತೆಗೆ ಅಕೌಂಟಬಿಲಿಟಿಯನ್ನು ನೋಡುವ ನಿಟ್ಟಿಲ್ಲ ಆ ಸಭೆ ಆಗಬೇಕು, ಆ ಸಭೆಯನ್ನು ಮಾಡುವಂಥದ್ದಾಗಬೇಕು ಅಂತ ಈ ಸಭೆಯ ಉದ್ದೇಶ ಇರುವಂಥದ್ದು. ಇದು ಸಹ ಸಮಗ್ರ ಶಿಕ್ಷಣವನ್ನು ಕೊಟ್ಟಿದ್ದು. ನಮಗೆ ಈ ವಿಟಮಿನ್ಸು ಪ್ರಧಾನಮಂತ್ರಿ ಪೋಷಕ ಶಕ್ತಿ ನಿರ್ಮಾಣ ಯೋಜನೆ, ಇದು ಸಹ ಕೇಂದ್ರ ಸರ್ಕಾರದ ಯೋಜನೆ. ಕೇಂದ್ರ ಸರ್ಕಾರದ್ದು 66 ಯೋಜನೆಗಳಿವೆ. 66 ಯೋಜನೆಗಳಿಗೆ ಎಲ್ಲ ಯೋಜನೆಗಳಾಗಿ ನಾವು ಒಂದು ಸ್ಕೂಲ್ ಅಲ್ಲ. ಸಮಗ್ರ ಶಿಕ್ಷಣದ್ದು ಇದೊಂದು ಸ್ಕೂಲ್ ಇದಾದರೆ ವಿಟಮಿನ್ಸ್ ಬೇರೆ ಸ್ಕೂಲ್ ಇದ್ದಿರುತ್ತೆ. ಅಲ್ಲಿ ಸಮಗ್ರ ಶಿಕ್ಷಣ ಬಿಟ್ಟು ಪ್ರಧಾನಮಂತ್ರಿ ಪೋಷಕ ಶಕ್ತಿ ನಿರ್ಮಾಣ ಯೋಜನೆ ಮಾತ್ರ ನಾವು ಕಾನ್ಸಂಟ್ರೇಷನ್ ಮಾಡಿದ್ರೆ ಮಕ್ಕಳು ಊಟ ಮಾಡ್ತಾ ಇದ್ದಾರ, ಊಟ ಮಾಡಲ್ಲ ಯಾಕೆ, ಬೇರೆ ಅವರು ಮನೆಯಿಂದ ಬಾಕ್ಸ್ ತರ್ತಾರ, ಟಿಫಿನ್ ಬಾಕ್ಸ್ ತರ್ತಾರ, ಅದಕ್ಕೆ ಕಾರಣ ಯಾಕೆ, ಈ ಶಾಲೆ ಫುಡ್ ಇಷ್ಟ ಆಗಲ್ವ, ಅದನ್ನು ಕೇಳಿಕಲ್ಲಿ ಆ ಸ್ಕೂಲಲ್ಲಿ ಇಲ್ಲಿ ಸಮಗ್ರ ಶಿಕ್ಷಣ ಇದ್ದರೆ ಶಿಕ್ಷಣದ ಗುಣಮಟ್ಟ ಯಾವ ರೀತಿ ಇದೆ ಅದನ್ನು ನೋಡುವಂಥದ್ದು. ಮತ್ತು ಶಿಕ್ಷಣ ಮಟ್ಟದಲ್ಲಿ ಏನಾದರೂ ಕುಂದು ಬರ್ತಾ ಇದ್ದರೆ ಅದನ್ನು ಸಹ ಪೋಷಕರಿಂದ ಕೇಳುವಂಥದ್ದು. ಆ ಸಭೆ ಮಾಡಿ ಆ ಸಭೆ ನಿರ್ಧಾರವನ್ನು ತಗೊಳ್ಳುವಂಥದ್ದು. ಅದು ಸಹ ನಮಗೆ ಇಲ್ಲಿ CO ಹಾಕ್ತಾರೆ, ನೋಡಲ್ ಆಫೀಸರ್ನ. ಇಲ್ಲಿ ಸಹ ಲೋಕೋಪಯೋಗಿ ಸುಬ್ರಹ್ಮಣ್ಯ ಅಂತ ಇತ್ತು, ಅದು ಪ್ರಮೋಸರ್ ಬರಬೇಕಾಗಿತ್ತು. ಅವ್ರ ಬದಲಿಗೆ ನಮ್ಮ ದೇಶವನ್ನು ಕಳಿಸಿದ್ರು. ಅವ್ರ ಮುಖಾಂತರವಾಗಿ ಸಭೆ ಅಧ್ಯಕ್ಷತೆ ವಹಿಸಿ ಆ ಸಭೆಗೆ ಡಿಸಿಷನ್ ಆಗುವಂಥದ್ದು. STMC ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಏನಿದ್ದಾರೆ ಅವರು ಗೆಸ್ಟಾಗಿ ಇಟ್ಕೊಂಡು, ಅದರ ಅತಿಥಿ ಗಣ್ಯರಾಗಿ ಈ ಸಭೆಗೆ ಇಟ್ಕೊಂಡು ಸಭಾಧ್ಯಕ್ಷರ ಮುಖಾಂತರವಾಗಿ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸುವಂಥ ಬೇಸಿಕ್ ಪ್ರಯಾಸ ಯೋಜನೆ ಕುರಿತಾಗಿ ಚುಟುಕಾಗಿ. ಯಾಕಂದರೆ ನಮ್ಮದು ತುಂಬ ಸ್ಪೀಡ್ ಲ್ಯಾಂಗ್ವೇಜ್, ಹಾಗಾಗಿ ಸ್ವಲ್ಪ ಬೇಗ ಬೇಗ ಮಾತಾಡ್ತೇನೆ. ಹಾಗಾಗಿ ಸ್ಪೀಡ್ ಆದರೆ ಹೇಳಿ ಏನಾದರೂ ನೋಡ್ಸಿದ್ರೆ ಕೇಳಲಿಕ್ಕೆ ಅವಕಾಶ ಇದೆ. ಇದು ಸಹ ಯೋಜನೆಯಲ್ಲಿ ಇರುವಂಥ ವಿಷಯ ಅಂತ ಹೇಳ್ತಾ ಯೋಜನೆ ಜೊತೆಗೆ ಚುಟುಕಾಗಿ ವಾಸ್ತವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಎಲ್ಲರಿಗೂ ಹೋಗ್ತೇನೆ. ಥ್ಯಾಂಕ್ ಯು. 24 ಮತ್ತು 25ನೇ ಸಾಲಿನ ವಿದ್ಯಾರ್ಥಿಗಳ ವರದಿ ಮಂಡನೆ ಮತ್ತು ಪೋಷಕರ ಮನೆ ಭೇಟಿ ಸಂದರ್ಭದಲ್ಲಿ ಕಂಡುಬಂದ ಅಂಶಗಳನ್ನು ತಮ್ಮ ಮುಂದೆ ಮಂಡಿಸುತ್ತಿದ್ದಾರೆ ಶ್ರೀಯುತ ಪ್ರೊಡ್ಯೂಸರ್. ಅಂದರೆ ಹಿಂದಿನ ಸಂಖ್ಯೆಗಿಂತ ಈ ಸಂಖ್ಯೆ 22-23 ಮತ್ತು 24-25 ಆಗಿದೆ ನಮ್ಮವರೆಗೆ. 23-24ರಲ್ಲಿ 62 ಮಕ್ಕಳಿದ್ರು ಇಲ್ಲಿ ಸ್ಕೂಲಲ್ಲಿ ಇದ್ದು. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಅದು ಕಡಿಮೆ ಆಗಿದ್ದಕ್ಕೆ ಕಾರಣ ನಾನು ಕೇಳಲ್ಲ, ನೀವು ಹೇಳಬೇಕು, ನೀವು ಮಾತಾಡಬೇಕು. ಈಗ ನಮ್ಮದು ಮಾತು ಸ್ವಲ್ಪ ಮುಗಿಯುತ್ತೆ, ಈಗ ಒಂದು ಅರ್ಧ ಗಂಟೆಯಲ್ಲಿ 10-20 ನಿಮಿಷದಲ್ಲಿ ಮುಗಿಯುತ್ತೆ. ಮತ್ತೆ ನೀವು ಮಾತಾಡಬೇಕು, ಯಾಕೆ ಕಡಿಮೆ ಆಗಿದೆ, ನಿಮ್ಮಿಂದ ಏನು ಡಿಮಾಂಡ್ಸ್ ಇದೆ ಅದು ಸರ್ಕಾರಕ್ಕೆ ಸಲ್ಲಿಸೋದ್ರಿಂದ ಪ್ರಯತ್ನ ಆಗಿದೆ. ಅಂದರೆ ನಿಮ್ಮದು ಏನು ಬೇಡಿಕೆ ಇದೆ, ಸರ್ಕಾರಿ ಶಾಲೆ ಇನ್ನೂ ಚೆನ್ನಾಗಿರ್ಬೇಕಾದ್ರೆ ಇನ್ನೇನು ಬೇಕಾಗುತ್ತೆ, ನಮ್ಮ ಸರ್ಕಾರಿ ಶಾಲೆಗೆ ಏನು ಕೊಟ್ಟಿದ್ರೆ ಸರ್ಕಾರದಿಂದ ಕೊಟ್ಟಿದ್ರೆ ಇನ್ನು ಹೇಗೆ ಸಾಧ್ಯತೆಗಳು, ನಿಮ್ಮ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಲಿಕ್ಕೆ ಸಾಧ್ಯತೆಗಳಿವೆ, ಅದನ್ನು ನಿಮ್ಮ ಕಡೆಯಿಂದ ಕೇಳುವಂಥದ್ದಾಗಿರ್ಬೋದು. ನಾನಿಲ್ಲಿ ನೋಟ್ ಮಾಡಿಸಿದ್ದಿದೆ, ನಾನಿಲ್ಲಿ ಫೈಂಡಿಂಗ್ಸ್ ಮಾಡಿದ್ದಿದೆ. ಆದರೆ ನಾನು ಇಲ್ಲಿ ಕಂಡುಕೊಂಡಿರ್ತಕ್ಕಂಥ ಇನ್ನೂ ಶಾಲೆಗೆ ಏನು ಬೇಕು ಅದನ್ನು ಕಂಡುಕೊಂಡಿದ್ದು ಅಂಶ ಇದೆ, ಅದನ್ನು ಹೇಳ್ತೇನೆ. ಅದ್ರ ಜೊತೆಗೆ ಇಲ್ಲಿ ನಾನು ಅಂದ್ಕೊಂಡಾಗೆ ಹಿಂದೆ 62 ಮಕ್ಕಳಿದ್ರು, ಇವಾಗ 42 ಮಕ್ಕಳಿರುವಂಥ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ. ಇದಕ್ಕೆ ನಾನು ಇನ್ನೊಂದು ಕಾರಣ ಕೇಳಲ್ಲ, ಯಾಕೆ ಆಗಿದೆ ಅಂತ ಬೇಕಾಗಿದೆ. ಸರ್ಕಾರಕ್ಕೆ ಬೇಕು, ನನಗಲ್ಲ, ಸರ್ಕಾರಕ್ಕೆ ಬೇಕಾಗಿರುವಂಥ ವಿಚಾರ ಅದು ಸರ್ಕಾರದ ಮಟ್ಟಕ್ಕೆ ಹೋಗಬೇಕಾಗಿತ್ತು. ಹಾಗಾಗಿ ನಿಮ್ಮನ್ನು
ಪೋಷಕರಿಂದ ಏನಿದೆ ಅದು ನಾವು ಮನೆ ಭೇಟಿ ಮಾಡಿದವಾಗ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಪ್ರಶ್ನೆಗೆ ಸಂಖ್ಯೆ ನಮಗೆ ಕೆಲವೊಂದು ಉತ್ತರ ಸಿಕ್ತು, ಕೆಲವೊಂದು ಉತ್ತರ ಸಿಕ್ಕಿಲ್ಲದೆ ಇತ್ತು. ಯಾಕಂದರೆ ಪ್ರೈವೇಟ್ ಸ್ಕೂಲಿಗೆ ಹೋಲಿಕೆ ಅಂತಲ್ಲ, ಪ್ರೈವೇಟ್ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಅಲ್ಲಿ ಕಂಪ್ಯೂಟರ್ ಸಿಸ್ಟಮ್ ಅಲ್ಲ, ತುಂಬ ಚೆನ್ನಾಗಿ ಮಾಡ್ತಾರೆ ಸರ್. ಸ್ಮಾರ್ಟ್ ಕ್ಲಾಸ್ ಇದೆ, ಅದಿದೆ ಸರ್, ಇದಿದೆ, ಸೈನ್ಸ್ ಟೂಲ್ಸ್ ಕಿಟ್ ಇದೆ, ಕ್ರೀಡೆಗೆ ಸ್ವಲ್ಪ ಸಪ್ರೇಟಾಗಿ ಇದೆ ಅಂತ ಹೇಳುವಂಥದ್ದು ತುಂಬ ಇದೆ. ನಾನು ಹೇಳ್ತೇನೆ ಅದು ತುಂಬ ಇದೆ ಡಿಮಾಂಡ್ ಪ್ರೈವೇಟ್ ಸ್ಕೂಲ್. ಆ ಸರ್ಕಾರಿ ಶಾಲೆಗೆ ಇಲ್ಲ. ಅದನ್ನ ಯಾಕೆ? ನಮ್ಮಲ್ಲಿ ಕೇಳಲಿಕ್ಕೆ ವೇದಿಕೆ ಇರಲಿಲ್ಲ. ಎಲ್ಲಿ ವೇದಿಕೆ? ಟೀಚರ್ಸಿಗೆ ಕೇಳಿದ್ರು ಕೊಡಲ್ಲ. ಟೀಚರ್ಸ್ ಕೇಳಿದ್ರೆ ದೇವರನ್ನ ನಾವು ಎಲ್ಲಿ ಕೇಳಿದ್ರು ಅವ್ರು ಕೊಡಲ್ಲ, ಅವ್ರು ಕೇಳಿದ್ರು ಕೊಡಲ್ಲ. ಅವರಿಗೆ ಪಾಪ ಅವರಿಗೆ ಅಪ್ಡೇಟ್ ಮಾಡಿ ಅಂತ ಒಂದು ಮೆಸೇಜ್ ಬೇಗ ಬರುತ್ತೆ ಬಿಟ್ಟರೆ ಇದನ್ನು ಕೇಳಿದ್ರೆ ಅವ್ರು ದೇವರನ್ನ ಸರ್ಕಾರದಿಂದ ಕೊಡಲ್ಲ. ಅದಕ್ಕೋಸ್ಕರ ಇಲ್ಲಿ ವೇದಿಕೆ ಕ್ರಿಯೇಟ್ ಮಾಡಿ ಸರ್ಕಾರದಿಂದ ಈ ವೇದಿಕೆ ಕ್ರಿಯೇಟ್ ಮಾಡಿ ಏನು ಪೋಷಕರಿಂದ ಅಭಿಪ್ರಾಯ ಏನು ಬರುತ್ತೆ ಅದು ನಡವಳಿಕೆ ದಾಖಲಾಗಿ ಸರ್ಕಾರ ಮಟ್ಟಕ್ಕೆ ಹೋಗುವಂಥ ರೀತಿಯಲ್ಲಿ ಪ್ರಯತ್ನ ಅಂತ ಉದ್ದೇಶ ಇರುವಂಥದ್ದು. ಹಾಗಾಗಿ ಇಲ್ಲಿ ಅಂದ್ಕೊಂಡಾಗೆ ಶಾಲಾ ಶಿಕ್ಷಕರ ಬಗ್ಗೆ ಪೋಷಕರು ಮತ್ತು ಮಕ್ಕಳಿಗೆ ಉತ್ತಮ ಅಭಿಪ್ರಾಯ. ಟೀಚರ್ಸ್ ಎಲ್ಲ ತುಂಬ ಚೆನ್ನಾಗಿದ್ದಾರೆ, ಚೆನ್ನಾಗಿ ಪಾಠ ಹೇಳಿಕೊಡ್ತಾರೆ ಅಂತ. ನಮ್ಮದು ಇವತ್ತು ಬಂದಾಗ ಸಹ ನಮ್ಮ ಜೈ ಸರ್ನ ಕರ್ಕೊಂಡು ಒಂದು ಕ್ಲಾಸ್ ವಿಸಿಟ್ ಮಾಡಿದ್ದಾರೆ. ಅದು ಸಹ ಅವ್ರಿಗೆ ಗೊತ್ತು ಎಷ್ಟು ಚೆನ್ನಾಗಿ ಪಾಠ ಆಗ್ತಾ ಇದೆ ಅಂತ. ಅದು ಸಹ ಮನವರಿಕೆ ಆಗಿದೆ, ಅದು ಸಹ ಗೊತ್ತಾಗ್ಬೋದು. ಯಾಕಂದರೆ ಇದನ್ನು ಯಾಕೆ ಸ್ಟಡಿ ಮಾಡ್ತೇವೆ ನಾವು ಅಂತಂದರೆ ನಮಗೆ ಇಲ್ಲಿ ಸ್ಟಡಿ ಮಾಡಲಿಕ್ಕೆ ಕೆಲವೊಂದು ಪಟ್ಟಿ ಕೊಟ್ಟಿರ್ತಾರೆ. ಮಕ್ಕಳ ಕಲಿಕಾ ಮಟ್ಟ ಹೇಗಿತ್ತು ಅಂತ ನೋಡಿ, ಮತ್ತು ಟೀಚರ್ಸು ಮಕ್ಕಳ ಜೊತೆಗೆ ಹೇಗಿದ್ದಾರೆ, ಮಿಂಗಲ್ ಆಗಿದ್ದಾರೆ, ಚೆನ್ನಾಗಿದ್ದಾರೆ ಇಲ್ವ ಅಂತ ನೋಡಿ, ಆಗುತ್ತೆ ಇಲ್ವ ಅಂತ ನೋಡಿ, ಅದು ಸಹ ಒಂದು ಅವಕಾಶ ಇದೆ. ಮತ್ತು ಶಾಲಾ ಕಟ್ಟಡ ದುರಸ್ತಿ ಮತ್ತು ತರಗತಿ ಕೊಠಡಿಗಳ ಅವಶ್ಯಕತೆ ಇನ್ನೂ ಇದೆ. ಮಕ್ಕಳ ವಿದ್ಯಾರ್ಥಿಗಳ ಸಂಖ್ಯೆ ಅದು ಮುಂದಿನ ದಿನಗಳಲ್ಲಿ ಹೆಚ್ಚಾಗ್ಬೋದು. ಈ ಸಭೆಯಾಗಿ ಒಂದು ಸರ್ಕಾರದಿಂದ ಬಂದ ಅನುದಾನದಿಂದ ಮುಂದೆ ಹೆಚ್ಚಾಗಬಹುದು ಅಂತ ನಾನು ಎಕ್ಸ್ಪೆಕ್ಟೇಷನ್ ಮಾಡ್ತೇನೆ. ಯಾಕಂದರೆ ಮುಂದೆ ಆಗುತ್ತೆ, ಚೇಂಜ್ ಆಗಿದೆ. ಯಾಕಂದರೆ ಏಪ್ರಿಲ್ ನಂತರ ಆಗುವುದು, ಈಗ ಸಡನ್ಲಿ ಆಗಲ್ಲ. ಏಪ್ರಿಲ್ ನಂತರದಲ್ಲಿ ಸ್ವಲ್ಪ ಇದು ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಸ್ವಲ್ಪ ಚೇಂಜ್ ಬದಲಾವಣೆ ಆಗೋದು ಕಠಿಣ ಕ್ರಮ ನಾವು ಕೈಗೊಳ್ತಾರೆ ಅಂತ ಇತ್ತು. ಆ ಉದ್ದೇಶಕ್ಕೋಸ್ಕರ ಇದು ಹೇಳಿದ್ದೇನೆ. ಮತ್ತು ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದೆ. ನಾನು ಅಂದ್ಕೊಂಡಾಗ ಇಲ್ಲಿ ದೈಹಿಕ ಶಿಕ್ಷಕರಿಲ್ಲ, ಮುಖ್ಯ ಗುರುಗಳು ಮತ್ತು ಶಿಕ್ಷಕರ ಅಗತ್ಯವಿದೆ ಅಂತ ನಾವು ಪೋಷಕರ ಭೇಟಿ ಮಾಡಿದವರು ನಮ್ಗೆ ತಿಳಿಸಿದ್ದೇವೆ. ಮತ್ತು ನಾವು ಶಾಲಾ ಶಿಕ್ಷಕರಲ್ಲಿ ಕೇಳಿದ್ದು ನಾವು ಅದು ಅರ್ಥವನ್ನು ತಿಳ್ಕೊಂಡಿದ್ದೇವೆ. ಇದನ್ನು ಸಹ ನಾವು ಮಾಡುವಲ್ಲಿ ದಾಖಲಿಸ್ತೇವೆ ಒಂದು ವಿಷಯ. ಮತ್ತು STMC ಸದಸ್ಯರು ಎಲ್ಲರೂ ಹೇಳಿದ್ದೇವೆ, STMC ಸದಸ್ಯರು ಎಲ್ಲರೂ ಸಹ ಹೇಳಿರ್ಬೋದು. ಮತ್ತು ಮಕ್ಕಳ ಸಂಖ್ಯೆ ಹೆಚ್ಚು ಇದ್ದು ಮತ್ತು ಶೌಚಾಲಯ ಹಳೆದಾಗಿದ್ದು, ಶೌಚಾಲಯ ಇಲ್ಲ, ಶೌಚಾಲಯದ ಕೊರತೆ ಇದೆ, ಮೂಲಭೂತ ಸೌಕರ್ಯಗಳೇ ಬರುತ್ತೆ, ಅದು ಸಹ ಕೊಡುವಂಥದ್ದಾಗಿರಬೇಕು, ಅದು ಸಹ ಇರಬೇಕು, ಅದು ಸಹ ಕೊಡುವಂಥ ನಿಟ್ಟಿನಲ್ಲಿ ಆ ಪ್ರಯತ್ನ ಆಗಲಿ ಅಂತ ಹೇಳಿ ಬಯಸ್ಕೊಂಡು ಅದು ಸಹ ಸರ್ಕಾರ ಮಟ್ಟಕ್ಕೆ ನಾವು ವರದಿಯನ್ನು ಸಲ್ಲಿಸುವಂಥ ನಿಟ್ಟಿನಲ್ಲಿ ಆ ಪ್ರಯತ್ನವನ್ನು ಮಾಡ್ತೇವೆ. ಮತ್ತು ಶಾಲಾ ಗ್ರಂಥಾಲಯಕ್ಕೆ ಇದು ನರೇಂದ್ರದಲ್ಲಿ ಕೇಳಿದ್ರು ಶೌಚಾಲಯಕ್ಕೆ ಬರುವ ವರ್ಷಕ್ಕೆ ಅಂತ ಹೇಳಿದ್ದಾರೆ. ಈ ವರ್ಷಕ್ಕೆ ಕೇಳಿದ್ದಾರೆ ಆರೋಗ್ಯ ಸಂಜೀವಿನಿ. ಹೌದು, ಅದು ಅಲ್ಲಿ ಮೆಟೀರಿಯಲ್ ರೇಷೋ ಇದೆ. ಮೆಟೀರಿಯಲ್ ರೇಷೋ ಅಂತಂದರೆ ಕೂಲಿ ಮತ್ತು ಸಾಮಗ್ರಿಗೆ ತುಲನೆ ಬರಬೇಕು. 60-40 ರೇಷೋ ಅಂತ ಹೇಳ್ತಾರೆ. ಅಂದರೆ 60% ಕೂಲಿ, 40% ಸಾಮಗ್ರಿ. ಅದು ಆ ರೇಷೋ ಟ್ಯಾಲಿ ಬರಬೇಕು. ಅದು ಟ್ಯಾಲಿ ಬರಲಿಲ್ಲ ಅವ್ರಿಗೋಸ್ಕರ ಒಂದು ಸ್ವಲ್ಪ ಡಿಲೇ ಮಾಡ್ತಾರೆ, ಅದು ಬೇಕು. ಮತ್ತು ಶಾಲೆಯಲ್ಲಿ ಗ್ರಂಥಾಲಯಕ್ಕೆ ಸಂಬಂಧಿಸಿದ ಪುಸ್ತಕ ಅಗತ್ಯವಿರುವ ಮತ್ತು ಗ್ರಂಥಾಲಯಕ್ಕೆ ಪ್ರತ್ಯೇಕ ಕೊಠಡಿ ಕಲ್ಪಿಸಬೇಕು. ಅದು ಶಾಲಾ ರೂಮೇ ಇದೆ, ಕ್ಲಾಸ್ ರೂಮೇ ಇದೆ, ಅದರಲ್ಲಿ ಒಂದು ರೂಮ್ ಮಾಡಿ ತುಂಬ ಚಂದ ಮಾಡಿದ್ದಾರೆ. ಚಂದ ಇಲ್ಲ ಅಂತ ಚೆನ್ನಾಗಿರೋದು ಚೆನ್ನಾಗಿದೆ ಅಂತ ಹೇಳ್ತಾನೆ, ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಚೆನ್ನಾಗಿಲ್ಲ ಅಂತ ಹೇಳುವಂಥದ್ದು. ಇದು ನಾನು ಹೇಳಿದೆ, ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟಬಿಲಿಟಿ ಎರಡು ಬೇಕು ನನಗೆ. ಹೌದು, ಗ್ರಂಥಾಲಯ ಕೊಠಡಿ ಬೇಕು ಸ್ಕೂಲಿಗೆ, ಇದ್ದರೆ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿರ್ವಹಣೆ ಆಗುತ್ತೆ ಅಂತ ಹೇಳ್ತೀನಿ. ಶಾಲಾ ಆವರಣಗಳಿಗೆ ಭಾಗಶಃ ಬಾಕಿ ಇನ್ನೂ ಸ್ವಲ್ಪ ಬಾಕಿ ಇರುವಂಥ ಇದೆ, ಅದು ಆವರಣಗೋಡೆ ಅದು ಸಹ ನರೇಂದ್ರರಿಗೆ ಅವಕಾಶ ಇದೆ ಕೇಳಿ. ಮತ್ತು ಮುಂದಿನ ಅವಧಿಗೆ ಮತ್ತೆ ಸಿಗಲಿಕ್ಕಿಲ್ಲ, ಈ ಅವಧಿಗೆ ಕೇಳುವಂಥದ್ದಾಗಿ ಇದು ಡಿಮಾಂಡ್ಸನ್ನು ನಿಮ್ಮ ಕಡೆಯಿಂದ ಸರ್ ಕೊಡುವಂಥದ್ದಾಗಿರ್ತದೆ ಅಂತ ಹೇಳಿ ಬಯಸ್ತೀನಿ. ಮತ್ತು ಇದು ಸಹ ವಿದ್ಯಾರ್ಥಿಗಳಿಗೆ ಪ್ರಯೋಗಾಲಯಕ್ಕೆ ಸಂಬಂಧಿಸಿದ ವಿಜ್ಞಾನ ಮತ್ತು ಗಣಿತ ಕಿಟ್ಗಳ ಅವಶ್ಯಕತೆ ಇದ್ದು, ಅಂದರೆ ಇಲ್ಲಿ 1-2 ಇದೆ, ಅದು ಕಿಟ್ಗಳು ಇಲ್ಲದೆ ಇರುವುದು ಅದು ಬೇಕಾಗುತ್ತೆ. ಯಾಕಂದರೆ ಸೂಕ್ಷ್ಮದರ್ಶಕ ಇದೆಲ್ಲ ಮಾಮೂಲಿಯಾಗಿ ಪ್ರೈವೇಟ್ ಸ್ಕೂಲಲ್ಲಿ ಇರುತ್ತೆ. ನಾವು ಪ್ರೈವೇಟ್ ಸ್ಕೂಲಿಗೆ ಹೋಲಿಕೆ ಮಾಡಿ ಹೇಳ್ತಾ ಇಲ್ಲ, ಅಲ್ಲೆಲ್ಲ ಇರುತ್ತೆ. ಮತ್ತು ಅವರಿಗೆ ಏನು ಸೈನ್ಸ್ ರೀತಿ ಏನು ಬೇಕಾಗ್ತದೆ, ಒಂದು ದೇಹದ ಭಾಗಗಳು ಯಾವುದೆಲ್ಲ ಬೇಕು ಅದೆಲ್ಲ ಬೇಕು, ಕಿಟ್ಸ್ಗಳು ಬೇಕು. ಯಾಕಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ಬೋದು, ನಮ್ಮ ಮಕ್ಕಳಿಗೆ ನಾವು ಹೇಳಿಕೊಡುವುದು ಅದೆಲ್ಲ ಕಿಟ್ಸ್ ಇದ್ದರೆ ಅದು ಸ್ವಲ್ಪ ಉತ್ತಮವಾಗಿ ಮಕ್ಕಳ ಕಲಿಕೆಗೆ ಅನುಗುಣ ಆಗುತ್ತೆ ಅಂತ ನಮ್ಮದೊಂದು ಪ್ರೇರಣೆ ಇರುವಂಥದ್ದು. ಅದು ಸಹ ಇದರಿಂದ ಉತ್ತಮ ಆಗಿರುತ್ತೆ ಅಂತ ಹೇಳಿಕೊಡ್ತೀವಿ. ಮತ್ತು ಸ್ಮಾರ್ಟ್ ಕ್ಲಾಸ್ ಸೌಲಭ್ಯ, ಕಂಪ್ಯೂಟರ್ ಸಿಸ್ಟಮ್, ಇದು ಸಹ ಕಂಪ್ಯೂಟರ್ ಸಿಸ್ಟಮನ್ನು ನಾವು ಹೇಳ್ತೇವೆ. ಕಂಪ್ಯೂಟರ್ ಸಿಸ್ಟಮ್ ಅಂತ ಹೇಳಿದ್ರೆ ಇವಾಗ ಎಲ್ಲದೂ ಕಂಪ್ಯೂಟರ್ ಸಿಸ್ಟಮಲ್ಲೇ ಮಾಡ್ಬೋದು. ಅಂದರೆ ಕೆಲವರು ಮನೆಯಲ್ಲೇ ಕೂತು ದುಡಿಯೋರು ಇದ್ದಾರೆ, ನೀವು ಅದು ಗೊತ್ತು ಹೇಗೆ ಏನು ದುಡಿತಾರೆ ಅಂತ, ಅದು ಸಹ ಗೊತ್ತಿರುವಂಥದ್ದು. ಅದು ಸಹ ಗೊತ್ತಾಗಬೇಕಾದ್ರೆ ಕಂಪ್ಯೂಟರ್ ಸಿಸ್ಟಮ್ ನಮ್ಮ ಕನ್ನಡ ಶಾಲೆಯಲ್ಲಿ ಇರಬೇಕು, ಸರ್ಕಾರಿ ಶಾಲೆಯಲ್ಲಿ ಇರಬೇಕು ಅಂತ, ಅದು ಸಹ ಒಂದು ಅವಶ್ಯಕತೆ ಇರುವಂಥದ್ದು. ಅದು ಸಹ ಆಗುವಂಥದ್ದಾಗಿದೆ ಅಂತ ಹೇಳ್ಬೋದು. ಮತ್ತು ಇದು ಸಹ 200 ಹಣವನ್ನು ಶಾಲಾ ತೆಗೆದುಕೊಳ್ಳುತ್ತಿದೆ ಅಂತ ಅದು STMC ಕಮಿಟಿಯಿಂದ ಅದು ವಂತಿಗೆ ಅಥವಾ ಶುಲ್ಕ ಅಂತ ಬಂದರೆ ಕಷ್ಟ. ವಂತಿಗೆ ಅಂತ ಬಂದರೆ ನಾವು ಒಪ್ಕೊಳ್ತೇವೆ,
ವಂತಿಗೆ ರೂಪದಲ್ಲಿ ಅದು ಅಥವಾ ಪೋಷಕರು ಕೊಡ್ತಾರೆ. ವಂತಿಗೆ ಅಂತ ಬಂದ್ರೆ ಅದು ಶುಲ್ಕ ಅಂತ ಬಂದ್ರೆ ಅದು ಕಷ್ಟ ಆಗುತ್ತೆ. ಶುಲ್ಕ ಅಂತ ಕಾಣಿಸ್ಕೊಡ್ಬೇಡಿ, ನೀವು ಎಲ್ಲೂ ಸಹ ಶುಲ್ಕ ಅಂತ ಬರಲಿಕ್ಕೆ ಹೋಗ್ಬೇಡಿ. ಶುಲ್ಕ ಅಂತ ಹೇಳಿದ್ರೆ ಅವರು ಕಟ್ತಾ ಇದ್ದಾರೆ, ಯಾಕೆ ಕಟ್ತಾರೆ ಅಂತ ಮತ್ತೆ ಬೇರೆ ಆಡಿಟ್ ಬರುತ್ತೆ. ಅಂದರೆ CNDG ಮತ್ತೆ ಸೆಂಟ್ರಲ್ CNDG ಆಡಿಟ್ ಇದೆ, ಮತ್ತೆ ಏಜ್ ಆಡಿಟ್ ಇದೆ, ಅವರೆಲ್ಲ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ವಂತಿಗೆ ಅಂತ ಬಂದರೆ ವಂತಿಗೆ ರೂಪದಲ್ಲಿ ನಾವು ಕೊಡ್ತೇವೆ. ಅದು 100 ಅಲ್ಲ 200 ಅಲ್ಲ 50 ರೂಪಾಯಿ ಕೊಡ್ತೇವೆ, ಶಾಲೆಗೆ ಏನೋ ಅಭಿವೃದ್ಧಿ ಆಗಲಿ ಅಂತ ಕೊಡುವುದು. ಅದು ವಂತಿಗೆ ಅಂತ ಬರುತ್ತೆ. ಆದರೆ ಇದು ಶುಲ್ಕ ಅಂತ ಬಂದರೆ ಅದು ಟ್ಯಾಕ್ಸ್ ಅಂತ ಬರುತ್ತೆ. ಟ್ಯಾಕ್ಸಿಗೆ ಮತ್ತು ಶಾಲೆಗೆ ಶುಲ್ಕ ಪಾವತಿಸುತ್ತಿದ್ದೀರಾ? ಶಾಲೆ ಶುಲ್ಕ ಕೇಳ್ತಿದ್ದೀರಾ ಅಥವಾ SDMC ಶಾಲೆಗೆ ಏನಾದರೂ ಕೊಡ್ತಾ ಇದ್ದಾರೆ? ಅದೊಂದು ಸ್ವಇಚ್ಛೆ ಪೋಷಕರು ಮತ್ತು ಅದೊಂದು ಕಾಲಮ್ ಅಲ್ಲಿ ಆ್ಯಡ್ ಮಾಡಬೇಕು. ಅದೊಂದು ಪ್ರಶ್ನೆ ಆ್ಯಡ್ ಮಾಡಿದ್ರೆ ಕ್ಲಿಯರ್ ಆಗ್ತದೆ. ಉದಾಹರಣೆ ಈಗ ನೋಡಿ, ನಾವು 200 ಕೊಡ್ಬೋದು, 500 ಕೊಡ್ಬೋದು. ಅದು ಶುಲ್ಕ ಅಂತ ನಾವು ಪರಿಗಣಿಸಲಿಕ್ಕೆ ಬಾರದು. ಶುಲ್ಕ ಅಂತ ಹೇಳಲ್ಲ, ಅದು ವಂತಿಗೆ ಅಂತ ಕೊಡ್ಬೋದು. ವಂತಿಗೆ ನನ್ನ ವಂತಿಗೆ ನಿಮ್ಮ ಫಾರ್ಮೆಟ್ ಅಲ್ಲಿ ಅದು ಶುಲ್ಕ ಅಂತ ಹೇಳಿ, ಅದು ಶುಲ್ಕ ಮಾತ್ರ ಹೇಳಿ. ಶುಲ್ಕ ಪ್ರಶ್ನೆ ಕೇಳುವಾಗ ಸಹ ಹಾಗೆ ಕೇಳಿದ್ರೆ ಪೋಷಕರಿಗೆ ಕನ್ಫ್ಯೂಷನ್. ನಾನು ಅದನ್ನೇ ಅದಕ್ಕೋಸ್ಕರ ಬಿಡಿಸಿ ಹೇಳಿದ್ದು. ಶುಲ್ಕ ಅಲ್ಲ, ವಂತಿಗೆ ಕೊಡ್ತಾರೆ. ವಂತಿಗೆ ಕೊಡುವಂಥದ್ದು ಅದು ದೇಣಿಗೆ ರೂಪದಲ್ಲಿ ಕೊಡುವಂಥದ್ದು. ಹೌದಾ? ನಾನು ಹೇಳಿದೆ 200 ಅಲ್ಲ 300 ಅಲ್ಲ 50 ರೂಪಾಯಿ ಕೊಡ್ತೇನೆ ದೇಣಿಗೆ. ನನ್ನ ಶಾಲೆ, ನಾನು ಕಲಿತ ಶಾಲೆ, ನಾವು 50 ರೂಪಾಯಿ ವಂತಿಗೆಯಾಗಿ ಕೊಡ್ಬೋದು. ಅದು ಶುಲ್ಕ ಅಲ್ಲ. ಆದರೆ ನನಗೆ ಟೀಚರ್ಸ್ ಅಥವಾ SDMC ಅವರು ಹೇಳಿ ಕೋರ್ಸ್ ಆಗಿ ತಗೊಂಡಿದ್ದಲ್ಲ. ನಾನು ವಂತಿಗೆ ರೂಪದಲ್ಲಿ ಕೊಡೋದು, ಒಂದು 50 ರೂಪಾಯಿ 100 ರೂಪಾಯಿ ಕೊಡೋದು. ಅದು ಇರ್ತದೆ, ಅದುವೇ ಅದು ಶುಲ್ಕ ಬರಲ್ಲ. ಅದು ಶುಲ್ಕ ಇಲ್ಲ ಅಂತ ಹೇಳ್ಬೋದು. ಪ್ರಶ್ನೆ ನಾವು ಶಾಲೆ ಯಾವುದೇ ವಿಷಯ ಒಂದು ವಿಷಯ ಏನಂದ್ರೆ ಪೋಷಕರಿಗೆ ಮತ್ತು SDMC ತರಬೇತಿ ಆಗಿರುವುದಿಲ್ಲ. ಈ ಶಾಲೆಗೆ ನಾವೇನು ಹಣವನ್ನು ಕೊಡ್ತೇವೆ, ಈ ಹಣವನ್ನು ನಮ್ಮ ಮಕ್ಕಳಿಗೋಸ್ಕರ ನಾವು ಒಂದು ಜವಾಬ್ದಾರಿಯುತ SDMC ಆಗಿ ಎಲ್ಲ ಪೋಷಕರ ಸಮ್ಮುಖದಲ್ಲಿ ನಿರ್ಣಯ ತಗೊಂಡು ನಮಗೆ ಎಕ್ಸ್ಟ್ರಾ ಟೀಚರ್ ಬೇಕು ಅಥವಾ ಎಕ್ಸ್ಟ್ರಾ ಏನಾದರೂ ಫೆಸಿಲಿಟಿ ಬೇಕು ಅಂತ ನಾವು ಡಿಸೈಡ್ ಮಾಡಿ ಒಂದು ಅಮೌಂಟ್ ಅನ್ನು ಪಡಿತೇವೆ. ಆದರೆ ನಿಮ್ಮ ಫಾರ್ಮ್ಯಾಟಿನ ವಿಷಯ ಏನಂದ್ರೆ ಅದು ಶಾಲೆಯನ್ನು ಸರ್ಕಾರ ಪಡಿತಾ ಇದೆಯಾ ಅಥವಾ ನೀವು SDMC ಹೇಳ್ತಿದ್ದೀರಾ ಅನ್ನೋ ರೀತಿಯಲ್ಲಿ ಯಾವುದೇ ರೀತಿಯ ಒಂದು ಡಿಫ್ರೆನ್ಶಿಯೇಷನ್ ಇಲ್ಲ. ಪ್ರಶ್ನೆ ಕೇಳುವುದು ಈಗ ನಮ್ಮ ಮನೆಗೆ ವಿಸಿಟ್ಗೆ ಬಂದಾಗಲೂ ನನ್ನ ಅಮ್ಮ ಇತ್ತು, ಬಟ್ ಆದರೆ ಶಾಲೆಗೆ ಶುಲ್ಕ ಕೊಡ್ತಿದ್ದೀರಾ ಅಂತ ಹೇಳಿ ಇದೆಯಾ ಅಥವಾ ಕರೆಕ್ಟ್ ಮಾಡ್ತಿದ್ದೀರಾ ಅಂತ ಇದೆಯಾ ಸರ್ಕಾರ ಕೇಳಿದೆಯಾ ಅಥವಾ ನೀವು ಪೋಷಕರು ಮಾಡಿಕೊಂಡಿದ್ದೀರಾ ಅಂತ ಅದೊಂದು ಕ್ಲಾರಿಟಿ ಕ್ಲಿಯರ್ ಆಗಿ ಸರ್ಕಾರದಿಂದ ಬಂದು ಆಡಿಟ್ ಕೊಟ್ಟಾಗ ಸರ್ಕಾರ ಅದು ಫಾರ್ಮೆಟ್ ಹಾಕಿತ್ತು. ಸರ್ಕಾರ ಯಾಕೆ ಕೇಳಿದ್ರೆ ಶುಲ್ಕ ಕೇಳಿದ್ದು ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ನಾನು ಹೇಳೋದು ರಾಯಚೂರಲ್ಲಿ ಒಂದು ಪಂಚಾಯತಿನಲ್ಲಿ 2 ಸ್ಕೂಲ್ ನಾನು ಆಡಿಟ್ ಮಾಡಿದ್ದೀನಿ. ಅಲ್ಲಿ ಶುಲ್ಕ ತಗೊಳ್ತೇನೆ. ಅಂದರೆ ಟೀಚರ್ಸ್ ಇದ್ದಾರೆ, HM ಇದ್ದಾರೆ, ಸಸ್ಪೆಂಡ್ ಆಗಿದ್ದಾರೆ. ನಾನು ಹೇಳಲ್ಲ ಯಾವ ಪ್ಲೇಸ್ ಅಂತ ಹೇಳಲ್ಲ. ಅದು ಟೀಚರ್ಸ್ ಇದ್ದಾರೆ, ಅವ್ರು ಎಂತ ಗೊತ್ತಾ, ಅವರು ಮೇನಿಂಗ್ ಮಾಡ್ತಾರೆ. ಮೇನಿಂಗ್ ಅಂತ ಹೇಳಿದ್ರೆ ನಮ್ಮ ಇಂಟರ್ನಲ್ಲಿ ಸರ್ ಮಾಡ್ತೇವೆ ಸರ್, ಒಂದು ನಿಮಿಷ ಸಭೆ ಸರಿ ನಾನು ಸಭೆ. ಅದು ನಾನು ರಾಯಚೂರಲ್ಲಿ 1-2 ಸ್ಕೂಲಿಗೆ ನಾನು ಹೋದಾಗ ಅಲ್ಲಿ ಅವ್ರು ಮೇನಿಂಗ್ ಮಾಡ್ತಾ ಇದ್ದಾರೆ. ಯಾರು HM ಮೇನಿಂಗ್ ಅಂತ ಹೇಳಿದ್ರೆ ನಮ್ಮ ಕುಂದಾಪುರ ಕನ್ನಡದಲ್ಲಿ ಕಲ್ಕ್ವಾರಿ ಅಂತ ಇತ್ತು, ಕ್ವಾರಿ ಅಂತ ಅದರಲ್ಲಿ ಬರುದು HM ಹೋಗಿ ಅಲ್ಲಿ ಬರುದು. ಇಲ್ಲಿ ಮಕ್ಕಳಿಗೆ ಬೇರೆ ಎಷ್ಟು ಟೀಚರ್ಸ್ ಅವರು ಮತ್ತೊಂದು ಶುಲ್ಕವೇ ಕಾಯ್ದೆ ಮಾಡಿ ತಕ್ಕೊಂಡು ಇದು ಕೊಡಬೇಕು ಇಷ್ಟು ಕೊಡಬೇಕು ಅಂತ ಹೇಳಿ ತಕ್ಕೊಂಡು ಮಾಡಿಸಿದ್ದು ನಾನೇ ನೋಡಿದ್ದೇನೆ. ನಾನೇ ಆಡಿಟ್ ಮಾಡಿ ಅವ್ರು ಸಬ್ಸ್ಕ್ರೈಬ್ ಮಾಡಿದ್ದು ನಾವೇ. ನಾವು 3-4 ಜನ ಹೋಗಿದ್ದೇವೆ, ನಾವೇ ಮಾಡಿದ್ದೇವೆ. ಆದರೆ ಅದು ಶುಲ್ಕ ಅಂತ ಬರುತ್ತೆ. ಇಲ್ಲಿ ನಮ್ಮಲ್ಲಿ ಹಾಗಿಲ್ಲ. ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ವಂತಿಗೆ ಅಂತ ಬರುತ್ತೆ. ವಂತಿಗೆ ಅಂತ ಹೇಳಿದ್ರೆ ಎಷ್ಟು ಟೀಚರ್ಸ್ಗೆ ಒಂದು 50 ರೂಪಾಯಿ ಅಥವಾ 100 ರೂಪಾಯಿ ನಾವು ಕೊಡ್ತೇವೆ ಅಂತ ಹೇಳಿ ಅದು ನಮ್ಗೆ ಗೊತ್ತು. ನಾನು ಉಡುಪಿಯವನು, ಹಾಗಾಗಿ ಅದು ಗೊತ್ತಿರುತ್ತೆ, ಸಾಮಾನ್ಯವಾಗಿ ಗೊತ್ತಿರುತ್ತೆ. ನಮ್ಮಲ್ಲಿ ಅದು ಆ ರೀತಿ ಆಗಲ್ಲ, ಆ ರೀತಿ ಆಗುವಂಥದ್ದಿಲ್ಲ, ಅದು ವಿಷಯ ಇರುವಂಥದ್ದು. ಅದು ಯಾಕೆ ಫಾರ್ಮೆಟಲ್ಲಿ ಹಾಕಿದಾರಂತೆ. ನಾನೊಂದು ಅನಕ್ಷರಸ್ಥ ಪೇರೆಂಟ್, ನೀವು ಬಂದು ನಮಗೆ ಕೇಳ್ತೀರಿ ಶಾಲೆಗೆ ಶುಲ್ಕ ತಗೊಳ್ತಾರ, ಕೊಡ್ತೇನೆ ನಾನು 200 ರೂಪಾಯಿ. ನಾನು ಹೇಳ್ತೇನೆ, ಯಾಕಂದ್ರೆ ನಾನು ಸಭೆಗೆ ಬರ್ತಿಲ್ಲ. ಉದಾಹರಣೆ ಅದರಲ್ಲಿ ಕ್ಲಿಯರ್ ಇದೆ. ಉದಾಹರಣೆಗೆ ಸರ್ಕಾರದಿಂದ ನಿಮ್ಮ ಶಾಲೆಯಲ್ಲಿ ಶುಲ್ಕ ಪಡೆಯುತ್ತಿದ್ದಾರಾ, SDMC ಇಂದ ನಿಮ್ಮ ಶಾಲೆಯಲ್ಲಿ ನೀವೇನಾದ್ರೂ ಶಾಲೆಗೆ ನೀಡುತ್ತಿದ್ದಾರಾ, 2 ಡಿಫರೆಂಟ್. ಅವರು ಪಡೆಯುತ್ತಿದ್ದಾರಾ, ನಾವು ನೀಡುತ್ತಿದ್ದೀರಾ. ಅದೇ ನಿಮ್ಮ ಕಡೆಯಿಂದ ನಿಮ್ಮ SDMC ಕಡೆಯಿಂದ ಸಲಹೆ ಇರ್ಬೋದು. ಸಲಹೆ ನೀವು ಆ್ಯಡ್ ಮಾಡಿ, ನಾನು ಆ್ಯಕ್ಚುಲಿ ಬರ್ಕೊಂಡಿದ್ದೇನೆ ಹಾಗೆ. ಕಡಿಮೆ ಸಿಬ್ಬಂದಿಯವರ ವೇತನ ಅದು ತುಂಬ ಕಡಿಮೆ. ಪಾಪ ಅವರಿಗೆ ತುಂಬ ಅವರ್ಸ್ ಡ್ಯೂಟಿ ತುಂಬ ಜಾಸ್ತಿ ಆಗ್ತದೆ, ವೇತನ ಕಡಿಮೆ ಇರುತ್ತೆ. ಇದು ಸಹ ಸರ್ಕಾರದ ಮಟ್ಟಕ್ಕೆ ಈ ನಡವಳಿಕೆ ಹೋಗ್ಲಿಕ್ಕೆ ಅವಕಾಶ ಆಗ್ಬೋದು. ನಾವು ನಡವಳಿಕೆ ಹಾಕ್ತೇವೆ. ಅವ್ರ ವೇತನ ಕಡಿಮೆ ಮಾಡೋದು ಸಹ ತುಂಬ ಹೆಚ್ಚಾಗಿ ವಿಸ್ತರಿಸ್ತದೆ. ಅವರು ಮನೆ ತೆಗೆಯೋದು 3,000 ನಾನು ಅವ್ರ ಹತ್ರ ಸ್ಟಡಿ ಮಾಡ್ತೀನಿ. ಕೆಲಸದ ರಜೆ ನಾನು ಎಷ್ಟು ಕೊಡ್ತಾರಂತ ನಾನು ಅವ್ರಿಗೆ ಕೇಳಲ್ಲ. ನಾನು ಕೇಳೋದು ಅವ್ರು ಎಷ್ಟು ಕೊಡ್ತಾರೆ
ಇದ್ದಾರೆ ಎಲ್ಲ ಮಕ್ಕಳಿಗೆ ಊಟ ಅವರೇ ಬಡಿಸಿ ಅವರು ಆದ ನಂತರ ಮತ್ತೆ ಊಟ ಮಾಡಿ ಕೊಡೋದು ಅಷ್ಟಕ್ಕೆ ತುಂಬ ಶ್ರಮದಾನ ಅವ್ರಿಗೆ ಇರುತ್ತೆ ಕಷ್ಟ ಇದೆ. ಅದು ಸಹ ವೇತನ ಆದರೆ ತುಂಬ ಅದು ಸಹ ಡಿಲೇ ಪೇಮೆಂಟ್ ಅವರಿಗೆ ಅಂದರೆ ಇನ್ ಟೈಮ್ ಆಗಲ್ಲ. ಒಂದು ತಿಂಗಳ ಅವ್ರಿಗೆ ಸಂಘದ ಸಾಲ ಎಲ್ಲ ಇದ್ರೂ ತುಂಬ ಕಷ್ಟ. ಅದೆಲ್ಲ ಇದ್ರೂ ಸಹ ಅವರು ಆ ಒಂದು ಇದರಲ್ಲಿಯೂ ಸಹ ಕಷ್ಟಪಟ್ಟು ಕೆಲಸ ಮಾಡುವಂಥದ್ದು ನಾವು ನೋಡ್ಕೊಂಡಿದ್ದೇವೆ. ಅದನ್ನು ಸಹ ನಾವು ಇಲ್ಲಿ ಇನ್ನೊಂದು ಮಕ್ಕಳಿಗೆ ಕ್ರೀಡಾ ಸಾಮಗ್ರಿಗಳ ಅವಶ್ಯಕತೆ ತುಂಬ ಅಚ್ಚುಕಟ್ಟಾಗಿ ಇರುವುದು, ಕ್ರೀಡಾ ಸಾಮಗ್ರಿಗಳು ಇಲ್ಲದೆ ಇರುವುದು ಅದು ಸಹ ಒಂದಾಗಿದೆ. ನಾವು SDMC ಅಧ್ಯಕ್ಷರು ಮತ್ತು ಶಾಲಾ ಮಕ್ಕಳಿಗೆ ಉತ್ತಮವಾದ ರೀತಿಯ ಸಪೋರ್ಟ್ ಸದಸ್ಯರು ಸಹ ನಾನೊಂದು ಮೇಡಮ್ ಮಾತ್ರ ಹೇಳುವುದಲ್ಲ, ಎಲ್ಲರೂ ಸಹ ಅಧ್ಯಕ್ಷರು ಎಲ್ಲರೂ ಎಲ್ಲ ಸದಸ್ಯರು ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ನನಗೆ ಮನೆಗೆ ಹೋದೆ, ಅಲ್ಲಿ ಹೋದಾಗ ನಾನೇ ಹೋದ್ದು ಹೋದಾಗ ತುಂಬ ಚೆನ್ನಾಗಿ ಇಲ್ಲ ಸರ್, ಅದು ತುಂಬ ಚೆನ್ನಾಗಿತ್ತು ಸರ್, ನಮ್ಗೆ ಇನ್ನೂ ಅದು ಕೊಠಡಿ ಇನ್ನೂ ವ್ಯವಸ್ಥೆ ಆಗಬೇಕಾಗಿದೆ, ಅದು ಬೇಕು ಅಂತ ಹೇಳಿದ್ರೆ ಅದು ನಮ್ಮ ಕಡೆಗೆ ಅದು ಆ ಕೊಠಡಿಗೂ ಡ್ಯಾಮೇಜ್ ಆಗಿದೆ. ಅದು ಯಾಕೆ ಅದು ಆ ರೀತಿ ಅದು ಇಂಪ್ಲಿಮೆಂಟೇಷನ್ ಮೇಲೆ ನೀವು ಸ್ವಲ್ಪ ನಿಗಾ ಇದೆ, ಯಾರು ಅನುಷ್ಠಾನ ಮಾಡ್ತಾರೆ ಅದ್ರ ಮೇಲೆ ಸ್ವಲ್ಪ ನಿಗಾ ಇದೆ. ನಾನು ಸರಿ ಹೇಳಿದೆ ಅದು ಸರ್ ಸುರುವಂಥ ಸ್ಥಿತಿಯಲ್ಲಿ ಬರುತ್ತೆ ಸರ್. ಅಂದರೆ 2007 ಹೇಳಿದ್ರಲ್ಲ ಐದುವರೆಲ್ಲ ಆಗಿರ್ತಕ್ಕಂಥ ಡಿಸ್ಪ್ಲೇಗೆ ಲೀಕ್ ಆದರೆ ಇದು ಇದಕ್ಕೆ ಎಷ್ಟು ವರ್ಷ ಆಗಿರ್ಬೋದು? ಹಳೆ 69 ಅದಕ್ಕೆ ನಾನು ಅದಕ್ಕೆ ಇವತ್ತಿಗೆ 2 ವರ್ಷ ಮುಂದೆ 90 ಆಗಿರ್ಬೋದು, 70 ಅದು ಚೆನ್ನಾಗಿದೆ. ಇದು 2000 ಅದಕ್ಕೆ ಹೋಲಿಕೆ ಮಾಡಿದ್ದೀವಿ ಕನ್ಸ್ಟ್ರಕ್ಷನ್. ಅದಕ್ಕೆ ನೀವು ಅದನ್ನು ಕೇಳುವಂಥ ಪ್ರಶ್ನೆ ಮಾಡುವಂಥದ್ದಾಗಿದೆ. ಅದು ವೇದಿಕೆ ಇದು ನನ್ನದಲ್ಲ, ನಾನು ಸ್ವಲ್ಪ ಮಾತಾಡಿ ಅದು ಅಭ್ಯಾಸ ಆಗಿರುತ್ತೆ. ಇಷ್ಟು ವಿಷಯಗಳಿದೆ, ಇದನ್ನು ನಾವು ನಡವಳಿಕೆಯಲ್ಲಿ ದಾಖಲಿಸ್ತೇವೆ. ಸರ್ಕಾರ ಮಕ್ಕಳಿಗೆ ತರುವಂಥ ಪ್ರಯತ್ನವನ್ನು ನಮ್ಮ ಕಡೆಯಿಂದ ನಾವು ಮಾಡ್ತೇವೆ ಅಂತ ಹೇಳ್ತಾ ನಮ್ಮ ವರದಿಯನ್ನು ಮಂಡಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ವಂದಿಸ್ತೇನೆ. ಮತ್ತು ಇನ್ನೊಂದು ಶಿಕ್ಷಣದಲ್ಲಿ ಒಂದು ಮಕ್ಕಳಿದೆ, ಅದು ಹೇಳಬೇಕಾಗಿದೆ. ಅದು ಸಹ ಇವಾಗ ರನ್ನಿಂಗಲ್ಲಿ 2ನೇ ಕ್ಲಾಸು ಹುಡುಗಿ 2ನೇ ತರಗತಿ ಅವಳಿಗೆ ಈಗ 300 ರೂಪಾಯಿ ಮತ್ತು ಟೋಟಲ್ ಆಗಿ 350 ಮತ್ತೆ ಅವರು ಆ ವೇತನಕ್ಕೆ ಏನು ಕೊಡಬೇಕು ಅಂದರೆ ಅದು ಕೊಡುವುದು ಸಹ ಡಿಲೇ ಆಗುವಂಥದ್ದು ನಾನು ಮನೆಯಲ್ಲಿ ಕೇಳಿದ್ದೆ. ಅದು ವಿಳಂಬವಾಗ್ತದೆ. ಯಾಕೆ ಕಾರಣ ಅಂತ ಕೇಳಿದರೆ ನಮ್ಮ ಇಲಾಖೆಯಿಂದ ಸಮಾಜ ಕಲ್ಯಾಣ ಇಲಾಖೆ ಅಂತ ಇದೆ, ನಂಬರ್ ಬೇಕಾದ್ರೆ ನಾವು ಕೊಟ್ಟದ್ದು ಅವ್ರ ಮನೆಯಲ್ಲಿ ಬಂದಿದ್ರೆ ಅವರಿಗೆ ನಂಬರ್ ಕೊಡಿ ಅವರಿಗೆ. ನಾನು ಅದು ಸಮಾಜ ಕಲ್ಯಾಣ ನಾನೇ ಹೇಳಿಸ್ತೇನೆ, ವಿದ್ಯಾರ್ಥಿ ನಾನೇ ಹೇಳಿಸ್ತೇನೆ. ಯಾಕೆ ಇಲ್ಲ ಯಾಕೆ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆಗೆ ಅವರಿಗೆ ಹೇಳಿ ಅವ್ರು ನೇರವಾಗಿ ನಿಮಗೆ ಪರಿಹಾರ ನೇರವಾಗಿ ಕೊಡುವಂಥ ಮತ್ತೆ ಅನುದಾನ ಸಹ ಇದು ಸಹ ನಮ್ಮ ಕೊಂಡಗೆ ಅನುದಾನ ಬಿಡುಗಡೆ ಇಲ್ಲಿ ನಮ್ಮ ಕೊಂಡಗೆ ಅನುದಾನ ಬಿಡುಗಡೆ ಸಂಬಂಧಪಟ್ಟಾಗೆ ಇಲ್ಲಿ ಅನುದಾನ ಟೋಟಲ್ ಆಗಿ ಖರ್ಚಾಗಿರುವಂಥದ್ದು 2022-23 24,185 ರೂಪಾಯಿ ಅಷ್ಟು ಖರ್ಚು ಮಾಡಿದ್ದೀವಿ. ಆದರೆ ಮಕ್ಕಳ ಸಂಖ್ಯೆ ಕಡಿಮೆ ಅನುಗುಣ ಆಗಿದೆ, ಅದಕ್ಕೆ ಖರ್ಚು ಮಾಡಿದ್ದೀವಿ. ಅದು ಸಹ ಅನುದಾನ ಸೆಂಟ್ರಲಿಂದ ಬಿಡುಗಡೆ ಆಗುತ್ತೆ. ಇದರಲ್ಲಿ ಪ್ರಯಾಣ ಭತ್ಯೆ ಅಂದರೆ TA ಕೊಡ್ತಾರೆ ಮಕ್ಕಳಿಗೆ, ವಿದ್ಯಾರ್ಥಿಗಳು ತುಂಬ ದೂರದಿಂದ ಬರುವವರಿಗೆ. ಅದು ಸಹ ನಮ್ಮ ಮನೆ ಭೇಟಿ ಮಾಡಿದವರು ಹೇಳಿದ್ದೇನೆ, ಅದು TA ಕೊಡುವುದಾಗಬೇಕು ಅಂತ. ಅದು ಸಹ ನಿಮ್ಮ ಕಡೆಯಿಂದ ಡಿಮಾಂಡ್ಸ್ ಇದೆ ಅಂತ ನಾನು ಅಂದ್ಕೊಳ್ತೇನೆ. ಯಾಕಂದರೆ ವಿದ್ಯಾರ್ಥಿಗಳಿಗೆ ಕೊಡುವುದು, ಒಂದು ವಿದ್ಯಾರ್ಥಿಗಳಿಗೆ ಇಷ್ಟು ಪರ್ಸೆಂಟೇಜ್ TA ಕೊಡಬೇಕು, ಅಷ್ಟು 1 ಕಿಲೋಮೀಟರ್ ದೂರದಿಂದ ಬರುವವರಿಗೆ 1 ಕಿಲೋಮೀಟರ್ ದೂರದಿಂದ ಯಾಕಂತ ಅವರಿಗೆ TA ಕೊಡುವುದಾಗಬೇಕು. ಅದು ಸಹ ಬೇಡಿಕೆ ನಿಮ್ಮ ಕಡೆಯಿಂದ ಇದೆ ಅಂತ ನಾನು ಅಂದ್ಕೊಳ್ತೇನೆ. ವಿದ್ಯಾರ್ಥಿಗಳು ಅದು ಇರಲಿ, ಯಾಕಂದರೆ ಅದು TA ಕೊಡಲಿಕ್ಕೆ ಅವಕಾಶ ಇದೆ ಸಂಬಂಧ ಶಿಕ್ಷಣದಲ್ಲಿ. TA ಕೊಡಬೇಕು ಅದು ಸಹ ಎಷ್ಟು ಪರ್ಸೆಂಟೇಜ್ ಇದೆ ಅಂದರೆ 60% 60% TA ಕೊಡಬೇಕು ಮಕ್ಕಳಿಗೆ. ಎಷ್ಟು ದೂರ ಇಲ್ಲ, 1 ಕಿಲೋಮೀಟರ್ ದೂರ ಬರುವವರಿಗೆ ಕೊಡಬೇಕಂತ ಇದ್ದು ಅದು ಕೊಡುವುದಕ್ಕೆ ನಾವು ಪ್ರಯತ್ನ ಮಾಡುವುದು ಸರ್ಕಾರ ಮಟ್ಟದಿಂದ ಆಗಲಿ ಅಂತ ಯೋಜನೆ ಬಗ್ಗೆ ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಮತ್ತು ವರದಿಯನ್ನು ಓದಿ ಹೇಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇನೆ. ಎಲ್ಲರಿಗೂ ವಂದಿಸ್ತೇನೆ. ಶಾಲಾ ಪೋಷಕರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಬೇಕು ಮತ್ತು ಯೋಜನೆಯಲ್ಲಿನ ಬೇಡಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಶಾಲೆಗೆ ಎಂತ ಬೇಕು ಅಂತ ಕೇಳಿ
ಕಂಪ್ಯೂಟರ್ ನಾನು ಹೇಳಿದ್ದು ಅಲ್ಲ, ನಾನು ಹೇಳಿದ್ದು ಬಿಟ್ಟು ಅಂತ. ನಾನು ಹೇಳಿದ್ದು ಬಿಟ್ಟು ಅಂತ ಹೇಳಿದ್ರೆ ಈಗ ನಾನೇ ಕೇಳುದಾ, ನೀವು ಕೇಳೋದು ಬೇಡ, ನಾನೇ ಕೇಳ್ತೀನಿ ಆಗ್ಬೋದಾ? ಸಮವಸ್ತ್ರ ಹೊಲ್ದೆ ಕೊಡ್ಬೇಕಂತ ಕೇಳ್ತೇನೆ. ನನ್ನ ಮಕ್ಕಳು ಈಗ ಶಾಲೆ ಹೋಗ್ತಾರೆ, ಅವ್ರು ಹೊಲ್ದೆ ಕೊಡ್ಬೇಕು. ಇಲ್ಲಾಂದ್ರೆ ನಂಗೆ ಅದು ಬಿಲ್ ಕೊಡಿ, ನಾನದು ಕೊಡ್ತೇನೆ. ಇದನ್ನಾದ್ರೂ ಕೇಳುವಂತಾಗ್ತದೆ, ಇಲ್ಲಾಂದ್ರೆ ನಾನೇ ಕೇಳ್ತಾ ಇರ್ಬೇಕಾಗತ್ತೆ ಅಂತ. ಗೊತ್ತಾಯ್ತು ನಿಮಗೆ? ಸಮವಸ್ತ್ರ ಫೀಸ್ ಕೊಡ್ತಾರೆ, ಪೀಸ್ ಅಲ್ಲ, ಒಂದು ಪೀಸ್ ಕೊಡ್ತಾರೆ, ಪೀಸೇ ಕೊಡೋದು, 2 ಪೀಸೇ ಅಲ್ಲ. ಇನ್ನು ಮತ್ತೆ ನಾನು ಬೇರೆ ಕ್ವಶನ್ ಬಗ್ಗೆ ನಾನೇ ಕೇಳ್ತೇನೆ, ನೀವು ಕೇಳಿಲ್ಲ, ನೀವು ಕೇಳಿಲ್ಲ, ನೀವು ಮಾತಾಡಿ, ನಿಮ್ಗೆ ಅವಕಾಶ ಕೊಡ್ತೇನೆ. ಇಲ್ಲ ನಾನು ತಗೋಬೇಕು. ಸರ್, ನೀವು ನಿಮ್ಮ ವರದಿಯಲ್ಲಿ ಏನೇನು ನೋಡಿದ್ದೀರ ಶಾಲೆಯಲ್ಲಿ ಹೇಳಿದ್ದೀರಿ, ಅದರಲ್ಲಿ ನಾನು ಶಿಕ್ಷಣದ ಗುಣಮಟ್ಟ ಬಗ್ಗೆ ತಗೊಳ್ತೇನೆ. ಎಲ್ಲರೂ ಪಾಸಿಟಿವ್ ಆಗಿ ಹೇಳಿದ್ದಾರೆ, ಒಳ್ಳೆ ಶಿಕ್ಷಣದ ಗುಣಮಟ್ಟ ಇರ್ತದೆ. ನಮ್ಮ ಶಾಲೆಯ ಶಿಕ್ಷಕರ ಪ್ರಾಬ್ಲಮ್ ಇಲ್ಲ. ಆದರೆ ನಿಜವಾಗಿ ನೀವು ಪರಿಶೀಲನೆ ಮಾಡಿದರೆ 6, 7, 8ನೇ ಕ್ಲಾಸ್ ಮಕ್ಕಳಿಗೆ ಸ್ವಲ್ಪ ಅಕ್ಷರಗಳಲ್ಲಿ ಓದುವಾಗ ಪದಗಳಲ್ಲಿ ಕಾನ್ಫಿಡೆನ್ಸ್ ಇರಲಿಲ್ಲ. ನೀವು ಯಾವುದೇ ಲ್ಯಾಂಗ್ವೇಜ್ ಅಂತ ತಗೊಳ್ಳಿ. ಇದಕ್ಕೆ ಕಾರಣ ಫೌಂಡೇಶನ್ನಿಂದಲೇ ಗಟ್ಟಿ ಆಗ್ತಾ ಇಲ್ಲ ಅಂತ ಹೇಳೋದು. ನೀವು ಇದನ್ನು ಜಿಲ್ಲಾ ಕಚೇರಿಗೆ ಮಂಡಿಸಲೇಬೇಕು ಈ ವಿಷಯವನ್ನು. ಗಟ್ಟಿ ಆಗ್ತಾ ಇಲ್ಲ ಫೌಂಡೇಶನ್. ಇದಕ್ಕೆ ನಾನು ಶಿಕ್ಷಕರನ್ನು ತೋರ್ತಾ ಇಲ್ಲ. ಇದೇನು ನಮ್ಮ ಕಾಯಂ ಶಿಕ್ಷಕರು ಇದ್ದಾರೆ, ಅವರು ಒಂದು ದಿನ ರಜೆ ಮಾಡೋದಿಲ್ಲ, ಅದೇನೋ ನಿಯಮವಾಗಿ ಏನು ಬರಬೇಕಾಗಿ ಶಾಲೆಗಳಲ್ಲಿ ಮಾಡ್ತಾ ಇದ್ದಾರೆ. ಆದರೂ ಯಾಕೆ ಮಕ್ಕಳಲ್ಲಿ ಇಂಪ್ರೂವ್ಮೆಂಟ್ ಬರ್ತಾ ಇಲ್ಲ ಅಂತ ಹೇಳೋದಕ್ಕೆ ಇಲಾಖೆ ನೇರ ಒಂದು ಸಮೂಹ ಸಂಪನ್ಮೂಲ ವ್ಯಕ್ತಿಗಳು ಶಿಕ್ಷಣದ ಗುಣಮಟ್ಟ ಪರಿಶೀಲಿಸಲಿಕ್ಕೆ ಶಾಲೆಗೆ ಬರುವುದಿಲ್ಲ. ಅಥವಾ ಯಾವುದೇ ಅಧಿಕಾರಿಗಳು ಶಿಕ್ಷಣದ ಗುಣಮಟ್ಟವನ್ನು ಪರಿಶೀಲನೆಗೆ ಅಂತೇಳಿ ಶಾಲೆಗೆ ಬರುವುದಿಲ್ಲ. ಕೇವಲ ಅವರು ಆನ್ಲೈನಲ್ಲಿ ಏನು ರಿಪೋರ್ಟ್ ಬೇಕು ಅದನ್ನು ತಗೊಂಡು ಏನು ಅಪ್ಲೋಡ್ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಆದರೆ ಅದು ಪರಿಹಾರ ಅಲ್ಲ. ಅವರು ಶಾಲೆಗಳಿಗೆ ಭೇಟಿ ಕೊಡಬೇಕು. ಭೇಟಿ ಕೊಟ್ಟಾಗ ಬೇರೆ ಕೆಲಸಕ್ಕಿಂತ ಪ್ರಥಮ ಪ್ರಾಧಾನ್ಯತೆಯನ್ನು ಶಿಕ್ಷಣದ ಗುಣಮಟ್ಟಕ್ಕೆ ಕೊಡಬೇಕು. ಇನ್ನೊಂದು, ಶಿಕ್ಷಕರುಗಳಿಗಿರುವಂತಹ ಅನಗತ್ಯ ಹೊರೆಯನ್ನು ತಪ್ಪಿಸಬೇಕು. ಶಿಕ್ಷಣದ ಗುಣಮಟ್ಟ ಕಡಿಮೆ ಆಗಲಿಕ್ಕೆ ಕಾರಣವೇ ಅದು. ಉದಾಹರಣೆಗೆ, ಒಳ್ಳೊಳ್ಳೆ ಟೀಚರ್ಸ್ ಇದ್ದಾರೆ, ಕ್ಲಾಸ್ ಮಾಡ್ತಾ ಇರ್ತಾರೆ, ಸಡನ್ ಆಗಿ BO ಕಚೇರಿಯಿಂದ ಆನ್ಲೈನ್ ಮೀಟಿಂಗ್ ಹಾಕ್ತಾರೆ, ಸಡನ್ ಆಗಿ BO ಕಚೇರಿಯಿಂದ ನಿಮ್ಮ ಕಟ್ಟಡ ಬಿಲ್ಡಿಂಗ್ ಆಗಿದೆಯಾ ಫೋಟೋ ತೆಗೆದು ಕಳಿಸಿ ಹೇಳ್ತಾರೆ, ನಿಮ್ಮದೆಷ್ಟು ಪೇರಣ ಇಲಾಖೆ ಕೊಡಿ ಹೇಳ್ತಾರೆ, ಇವತ್ತೆಷ್ಟು ಮಕ್ಕಳು ರಜೆ, ಯಾರು ಮೊಟ್ಟೆ ತಿಂದಿಲ್ಲ ಹೇಳ್ತಾರೆ. ಇವುಗಳನ್ನೆಲ್ಲ ಅಧಿಕಾರಿಗಳೇ ನಿರ್ವಹಿಸುವಾಗೆ ಆಗಬೇಕು. ಅಂದ್ರೆ ಒಂದು ಶಾಲೆಗೆ ಒಂದು ವಿದ್ಯಾರ್ಥಿ, ಉದಾಹರಣೆ ಹೇಳ್ತಾರೆ, ಒಂದು ಶಾಲೆಗೆ ಒಂದು ವಿದ್ಯಾರ್ಥಿ ದಾಖಲಾಗುವಾಗ ವಿದ್ಯಾರ್ಥಿಯ ಎಲ್ಲಾ ವಿವರಗಳು, ಎಲ್ಲಾ ದಾಖಲೆಗಳನ್ನು ಆನ್ಲೈನ್ ಕಂಪ್ಯೂಟರ್ ಸಾಫ್ಟ್ವೇರ್ ಏನಿದೆ ಇದರಲ್ಲಿ ಶಿಕ್ಷಕರು ಅಪ್ಲೋಡ್ ಮಾಡ್ತಾರೆ. ಮಾಡಿದ ನಂತರ ಈ ಎಲ್ಲಾ ಮಾಹಿತಿಗಳು BRC, CRC ಮತ್ತು BO ಕಚೇರಿಯಲ್ಲಿ ಅವರ ಕಂಪ್ಯೂಟರ್ನಲ್ಲಿ ಲಭ್ಯ ಇರ್ತದೆ. ಆದರೆ ಅದೇ ಕೆಲಸಕ್ಕೆ ಪುನಃ ಮುಖ್ಯ ಗುರುಗಳನ್ನು ಕೇಳುವಂಥದ್ದು. ಉದಾಹರಣೆಗೆ ಅಪಾರ ಐಡಿ ಮಾಡುವಂಥದ್ದು. ಅಪಾರ ಐಡಿ ಮಾಡಲಿಕ್ಕೆ ಎಲ್ಲಾ ದಾಖಲೆಗಳು BRC-ಯಲ್ಲಿದೆ, ಅವರೇ ಒಂದು ವ್ಯಕ್ತಿಯನ್ನು ಇಟ್ಟುಬಿಟ್ಟು ಈ ಕೆಲಸವನ್ನು ಮಾಡಬೇಕು. ಇದಕ್ಕೆ ಒಂದು ನನ್ನ ಸಜೆಷನ್ ಏನಂದ್ರೆ, BO ಕಚೇರಿಗಳಲ್ಲಿ ಕಂಪ್ಯೂಟರ್ ಆಪರೇಟ್ ಮಾಡುವಂತ ಆ ಕೆಲಸಗಳನ್ನು ಮಾಡುವಂತವರು ತರಬೇತುದಾರರು, ತರಬೇತಿ ಹೊಂದಿದವರೇ ಆಗಿರಲಿ. ಯಾವುದೋ ಶಿಕ್ಷಕರನ್ನು ನಿಯೋಜನೆಯಲ್ಲಿ BO ಕಚೇರಿಯಲ್ಲಿ ಕೂರಿಸುವುದು ಬೇಡ. ಅವರು ಎಲ್ಲ ಕಂಪ್ಯೂಟರ್ ಕೆಲಸವನ್ನು ಮಾಡುವ ರೀತಿಯಲ್ಲಿ ಒಂದು ಅನುಕೂಲವನ್ನು ಕಲ್ಪಿಸಿ ಶಿಕ್ಷಕರ ಹೊರೆಯನ್ನು ತಪ್ಪಿಸಬೇಕು. ಮೂರನೇದು ಸರ್, ಶಿಕ್ಷಣದ ಗುಣಮಟ್ಟ ಕಡಿತ ಆಗಲಿಕ್ಕೆ ಕಾರಣ ಈ ಆನ್ಲೈನ್ ಮೀಟಿಂಗ್ಗಳು. ಇದರ ಬಗ್ಗೆ ನೀವು ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಕೊಳ್ಳಿ. ನಮ್ಮ ಶಿಕ್ಷಕರು ನಮ್ಮ ಮಕ್ಕಳಿಗೆ ರೋಲ್ ಮಾಡೆಲ್. ಹಗಲು ಎಚ್ಚರ ಇರುವ ಸಮಯದಲ್ಲಿ ಈ ಪುಟಾಣಿ ಮಕ್ಕಳು ಕಲಿಯುವಂತ ಪ್ರಾಯದಲ್ಲಿ ಶಾಲೆಯಲ್ಲಿ 7 ಗಂಟೆಯನ್ನು ಕಳೀತಾರೆ. ಒಂದು ಹನಿ ನಿದ್ದೆ ಇಲ್ಲದೆ ಕಣ್ಣು ಬಿಟ್ಟುಕೊಂಡು ಎಚ್ಚರ ಇರುವಂತಹ ಫ್ರೂಟ್ಫುಲ್ ಸಮಯ, ಅಂದ್ರೆ ತುಂಬಾ ಫಲದಾಯಕ ಸಮಯ ಅದು. ಆ ಸಮಯದಲ್ಲಿ ಏನು ಮಕ್ಕಳು ನೋಡಿದ್ರು, ಕಲಿತು, ಕೇಳಿದ್ರು ಸಹ ಅದು ಶಿಕ್ಷಣ, ವಿದ್ಯೆ ಮತ್ತು ಜ್ಞಾನ ಆಗ್ತದೆ. ಈ ಸಮಯದಲ್ಲಿ ಇಲಾಖೆ ಶಿಕ್ಷಕರ ಕೈಗೆ ಮೊಬೈಲ್ ಕೊಡೋದು ಎಷ್ಟು ಸರಿ? ಅಂದ್ರೆ ಶಿಕ್ಷಕರು ಮೊಬೈಲ್ ತಗೊಂಡು ಹೋಗ್ತಾರೆ ಅಂತ ಹೇಳ್ತಿರೋದಲ್ಲ, ಇಲಾಖೆಯೇ ಶಿಕ್ಷಕರಿಗೆ ನಾವು ಮೊಬೈಲ್ ಅಲ್ಲಿ ಹಾಕಿದ್ದೇವೆ, ನೀವು ಅಪ್ಲೋಡ್ ಮಾಡಿ, ನಾನೀಗ ಮೀಟಿಂಗ್ ಅನ್ನು ಮುಗಿಸ್ತೇನೆ, ನೀವು 11:30 ಮೀಟಿಂಗ್ ಅಟೆಂಡ್ ಮಾಡಿ, 10:30 ಮೀಟಿಂಗ್ ಅಟೆಂಡ್ ಮಾಡಿ ಅಂತ ಹೇಳುವಂಥದ್ದು. ಈ ಸಂದರ್ಭದಲ್ಲಿ ಏನಾಗ್ತದೆ, ಒಂದು ಮಗು ಆ ಶಿಕ್ಷಕಿ ಹತ್ರ ಏನೋ ಒಂದು ಕೇಳಲಿಕ್ಕೆ ಇರ್ತದೆ, ಆದರೆ ಕೇಳಲಿಕ್ಕೆ ಅವಕಾಶ ಆಗುವುದಿಲ್ಲ, ಆ ಪ್ರಶ್ನೆಯನ್ನೇ ಬಾಕಿರ್ತದೆ. ಶಾಲೆಯಲ್ಲಿ ಶಾಲಾ ಅವಧಿಯಲ್ಲಿ ಶಿಕ್ಷಕರು ಇರುವಾಗ ಪೂರ್ತಿ ಸಮಯ ಮಕ್ಕಳಿಗೆ ಅವೈಲೇಬಲ್ ಇರುವಾಗ ಇಲಾಖೆ ನೋಡಿಕೊಳ್ಬೇಕು. ಇದಕ್ಕೆ ಒಂದು ಪರಿಹಾರ ಏನು ಅಂತ ಹೇಳಿದ್ರೆ, BO, BRC ಮತ್ತು ಏನು ಶಿಕ್ಷಣ ಇಲಾಖೆಯ ವಾಟ್ಸಪ್ ಗ್ರೂಪ್ಗಳಿದೆ, ಇದರಲ್ಲಿ ಇವರು ಒಟ್ಟಾಸಿ ಒಂದು ಮಾಮೂಲಿ ಸಾಮಾಜಿಕ ಜಾಲತಾಣದಲ್ಲಿ ಮೆಸೇಜ್ ಹರಿಬಿಡುವ ಹಾಗೆ ಹರಿಯಬಿಡದೆ ಅದಕ್ಕೆ ಒಂದು ನಿಯಮಿತ ಟೈಮ್ ಟೇಬಲ್ ಅನ್ನು ಹಾಕಿಕೊಂಡು ಮಾಡುವುದು ಉತ್ತಮ ಕೆಲಸ. 11 ಗಂಟೆ
ಆಮೇಲೆ ಅಧಿಕಾರಿಗಳು ಶಿಕ್ಷಣದ ಗುಣಮಟ್ಟದ ಪರಿಶೀಲನೆಗಾಗಿ ಬರುವಾಗ ತರಗತಿಗಳನ್ನು ಕಡ್ಡಾಯವಾಗಿ ವಿಸಿಟ್ ಮಾಡಬೇಕು. ಬರುವುದೇ ಇಲ್ಲ, ಫಸ್ಟ್ ಆಫ್ ಆಲ್ ಬರುವುದೇ ಇಲ್ಲ, ನಾನು ಹೇಳಿದ್ದೇನೆ ಮೊದಲು. ಬಂದಾಗ ತರಗತಿಗಳನ್ನು ಕಡ್ಡಾಯವಾಗಿ ವಿಸಿಟ್ ಮಾಡಬೇಕು. ಮತ್ತು ಇದಕ್ಕೊಂದು ಕಲಿಕಾ ಗುಣಮಟ್ಟ ಅಂತ ಹೇಳುವ ವಿಷಯಕ್ಕೆ ಸರಿಯಾದ ಒಂದು ರಿಪೋರ್ಟ್ ಮೇಲಕ್ಕೆ ಹೋಗುವ ಹಾಗೆ ಮಾಡಬೇಕು. ಆಮೇಲೆ ಶಿಕ್ಷಣದ ಗುಣಮಟ್ಟ ಮತ್ತು ನಷ್ಟಕ್ಕೆ ಕಾರಣವಾದ ಅಂಶ ಪಠ್ಯ ಪುಸ್ತಕ ವಿತರಣೆ, ಸಮವಸ್ತ್ರ ವಿತರಣೆಗೆ ಎಂದು ಶಿಕ್ಷಕರನ್ನು ಬಳಸಿಕೊಳ್ಳುವುದು. ಈ ಮೂಲೆಯಿಂದ ಶಿಕ್ಷಕರು ಬಿಒ ಕಚೇರಿ ಅಥವಾ ಸಿಆರ್ಸಿ ಕಚೇರಿಗೆ ಹೋಗಿ ಸಮವಸ್ತ್ರವನ್ನು ತರುವಂಥದ್ದು ತಪ್ಪು. ಒಂದು ನಾನು ಹೇಳ್ತೇನೆ, ಸಮವಸ್ತ್ರ ವಿತರಣೆಗೆ ಎಂದು ಆಯುಕ್ತರ ಕಚೇರಿಯಿಂದ ಏನು ಸುತ್ತೋಲೆ ಬಿಡುಗಡೆಯಾಗಿದೆಯೋ ಆ ಸುತ್ತೋಲೆಯಲ್ಲಿ ಶಾಲೆಯ ಬಾಗಿಲಿನವರೆಗೆ ಸಮವಸ್ತ್ರ ಬರುವಂತಹ ಖರ್ಚು ವೆಚ್ಚಗಳ ಬಗ್ಗೆ ಬರೆದಿದ್ದಾರೆ. ಶಿಕ್ಷಕರು ಹೋಗಿ ತರುವಂತಿಲ್ಲ, ಇಲಾಖೆಯೇ ಸಪ್ಲೈ ಮಾಡಬೇಕು ಅಂತಿದೆ. ಉದಾಹರಣೆಗೆ ನಮ್ಮಲ್ಲಿ 2 ಕಾಯಂ ಶಿಕ್ಷಕರಿರುವುದು, ಅತಿಥಿ ಶಿಕ್ಷಕರು ಆಮೇಲೆ ನಿಯೋಜನೆ ಆಗ್ತಾರೆ. ಜೂನ್ನಲ್ಲಿ ಸಮವಸ್ತ್ರ ಬರುವಾಗ ಇರುವುದಿಲ್ಲ. ಈಗ 2ರಲ್ಲಿ ಒಬ್ಬರು ಸಮವಸ್ತ್ರ ತರಲಿಕ್ಕೆ ಹೋದರೆ ಅವರ ಬಸ್ಸಿನ ಖರ್ಚು, ಅವರ ಇಡೀ ದಿನದ ಸಮಯ, ಇಡೀ ದಿನದ ಪಾಠ ನಷ್ಟಕ್ಕೆ ಯಾರು ಜವಾಬ್ದಾರಿ? ಇದೇ ರೀತಿ ಒಂದು ಶಾಲೆ ನಮ್ಮದು, ಒಂದು ಗ್ರಾಮದಲ್ಲಿರುವ ಎಷ್ಟು ಶಾಲೆ, ಒಂದು ಕ್ಲಸ್ಟರ್ನಲ್ಲಿ ಎಷ್ಟು, ಒಂದು ತಾಲೂಕಿನಲ್ಲಿ ಎಷ್ಟು, 240 ಶಾಲೆ ಒಂದು ತಾಲೂಕಿನಲ್ಲಿ ಒಂದೊಂದು ಶಿಕ್ಷಕರ ಪಾಠ ನಷ್ಟ. ಇಷ್ಟು ಕಮ್ಮಿ ಮಕ್ಕಳಿಗೆ, ಜಾಸ್ತಿ ಮಕ್ಕಳಿಗಳಲ್ಲಿ 3-4 ಶಿಕ್ಷಕರು ಹೋಗ್ತಾರೆ. ವೆಚ್ಚವೂ ಹೋಯಿತು ಅಲ್ಲಿ, ಅದರ ನಂತರ ಸಮಯವೂ ಹೋಯಿತು, ಕಲಿಕೆಗೆ ನಷ್ಟ ಆಯಿತು. ಸಮವಸ್ತ್ರ ಶಾಲೆಯ ಬಾಗಿಲಿಗೆ ವಿತರಣೆ ಮಾಡಬೇಕು ಸರ್, ಅದನ್ನು ನೋಟ್ ಮಾಡಬೇಡಿ. ಪಠ್ಯ ಪುಸ್ತಕವನ್ನು ಸಹ ಶಾಲೆಯ ಬಾಗಿಲಿಗೆ ವಿತರಣೆ ಮಾಡಬೇಕು. ಇದರಿಂದಾಗಿ ತರಗತಿ ನಷ್ಟ ಆಗುವುದಿಲ್ಲ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಹೊರೆ ಆಗುವುದಿಲ್ಲ. ಆಮೇಲೆ ಎಲ್ಲಾ ಸರ್ಕಾರಿ ಶಾಲೆಗಳು, ಖಾಸಗಿ ನಾವು ಗೊತ್ತಿರೋ ಶಾಲೆಗಳೆಲ್ಲ ಒಂದೇ. ಶಿಕ್ಷಣ ಕಾಯ್ದೆಯಲ್ಲಿ ಮಗು ಅಂತ ಹೇಳಿದ್ರೆ ಎಲ್ಲವೂ ಒಂದೇ, ಖಾಸಗಿ, ಇಂಟರ್ನ್ಯಾಷನಲ್, ಸರ್ಕಾರಿ ಬರುವುದಿಲ್ಲ ಅಂದ್ರೆ. ಬಟ್ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಾ ಸರ್ಕಾರಿ ಶಾಲೆಗಳದ್ದು ಮಳೆಗಾಲದ ಪ್ರಾರಂಭದಲ್ಲಿ, ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ಕ್ಲೀನಿಂಗ್ ಕಮಿಟಿ ಏನಿದೆ ಅವರು ಕಟ್ಟಡ ಸುರಕ್ಷತೆಯ ಬಗ್ಗೆ ಪೂರಾ ಒಳ್ಳೆ ರೀತಿಯಲ್ಲಿ ಸರ್ವೆ ಮಾಡಿಕೊಂಡು ಹೋಗಬೇಕು ಪ್ರತಿ ಶಾಲೆಗೆ. ಈ ಜವಾಬ್ದಾರಿಯನ್ನು HMಗಳ ತಲೆಗೆ ಬಿಡಬಾರದು. ಉದಾಹರಣೆಗೆ ಮಳೆ ಬಂತು, ಒಂದು ಕಡೆ ಕಟ್ಟಡ ಬಿತ್ತು ಅಂದ್ರೆ HM ಜಾಬ್ ಹೋಗ್ತಾ ಇದೆ, ಎಷ್ಟು ಕಡೆ ಹೋಗಿದೆ, ನಮ್ಮ ಭಾಗದಲ್ಲಿ ಹೋಗ್ತಾ ಇದೆ. ಇದಕ್ಕೆ ನೇರ ಕಾರಣ ಇಲಾಖೆ. ಯಾಕೆಂತಂದ್ರೆ ಅವರು ಮಾಡಿ ಅಥವಾ SDMC ತರಬೇತಿ ಕೊಟ್ಟು, SDMC ತರಬೇತಿ ಕೊಟ್ಟು ಅಟ್ಲೀಸ್ಟ್ SDMC ಮುಂದೆ ನಿಂತಿರೋದು ಮಾಡಿಸ್ತದೆ. ಇದನ್ನು ಮಾಡ್ತಾ ಇಲ್ಲ. ಹಾಗಾಗಿ ಕ್ಲೀನಿಂಗ್ ಕಮಿಟಿಯಿಂದ ಕಟ್ಟಡ ಸುರಕ್ಷತೆಯ ಜವಾಬ್ದಾರಿಯನ್ನು ಇಲಾಖೆ ನೇರವಾಗಿ ತೆಗೆದುಕೊಳ್ಬೇಕು. ಅದು ಬಿಟ್ಟು ಚಿಕ್ಕ ಪುಟ್ಟ ನಿಮ್ಮ ಶಾಲೆಗಳು ಕರೆಂಟ್ ಕಂಬ ಇದೆಯಾ, ಮಾಡಿನ ಹತ್ರ ಮರ ಇದೆಯಾ, ಇವುಗಳು ಓಕೆ, ಇವುಗಳಿಗೆಲ್ಲ ಮಾಡುವಂಥದ್ದನ್ನು ಮಾಡ್ಬೋದು. ಬಟ್ ಈ ಮೊಬೈಲ್ ಅನ್ನು ಕೊಟ್ಟು ಶಿಕ್ಷಕರನ್ನು ಇಡೀ ದಿನ ಕೂರಿಸುವಂಥದ್ದನ್ನು ಇಲಾಖೆ ತಪ್ಪಿಸಬೇಕು. ಅದರ ನಂತರ ದೈಹಿಕ ಶಿಕ್ಷಕರಿಲ್ಲ ಅನ್ನೋದನ್ನು ನೀವು ನಿಮ್ಮ ರಿಪೋರ್ಟ್ ಅಲ್ಲಿ ಆಗಲೇ ಮೆನ್ಷನ್ ಮಾಡ್ಕೊಂಡಿದ್ರಿ. ಇದು ಹೇಗೆ ಅಂತ ಹೇಳಿದ್ರೆ, ದೈಹಿಕ ಶಿಕ್ಷಕರು ಇಲ್ಲದೆಯೂ ನಮ್ಮ ಶಿಕ್ಷಕರು ನಮ್ಮ ಮಕ್ಕಳಿಗೆ ಕ್ರೀಡೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಆದರೆ ಏನು ಇಲಾಖೆಯ ನೋಡಲ್ ಅಧಿಕಾರಿಗಳಿದ್ದಾರೆ, ಅಲ್ಲಿ ಕರ್ತವ್ಯ ನಿರತ ದೈಹಿಕ ಶಿಕ್ಷಕರಿದ್ದಾರೆ, ಅವರು ಮಕ್ಕಳಿಗೆ ನೇರ ಅನ್ಯಾಯ ಮಾಡ್ತಾ ಇದ್ದಾರೆ. ನಮ್ಮ ಶಾಲೆಯ ಜೊತೆ ಈ ವಿಷಯ ಆಗಿದೆ. ನಾವು ತಾಲೂಕು ಮಟ್ಟಕ್ಕೆ ಹೋಗಿದ್ದೆವು. ಆಯ್ಕೆಯಲ್ಲಿ ಸೆಲೆಕ್ಷನ್ ಅಲ್ಲಿ 8ನೇ ಕ್ಲಾಸಿನ ಮಕ್ಕಳು ಉತ್ತಮ ಆಟಗಾರರಿದ್ರು, ಅವರಿಗೆ ಥ್ರೋ ಕೊಡಲಿಲ್ಲ. ಪರೀಕ್ಷೆ ಮಾಡಿ ನೋಡಿ, ನಾನೇನು ಹೇಳ್ತಾ ಇದ್ದೇನೆ ಅಂದ್ರೆ ನೋಡಿ, ಬರ್ಕೊಂಡಿದ್ದೇನೆ, ಓದಿ ಹೇಳ್ತೇನೆ. ಕ್ರೀಡೆಯಲ್ಲಿ ನಮ್ಮ ಮಕ್ಕಳು ಸೋಲಲು ವ್ಯವಸ್ಥೆ, ಅಧಿಕಾರಿಗಳು ಮತ್ತು ಅಲ್ಲಿ ಕರ್ತವ್ಯ ನಿರತ ಶಿಕ್ಷಕರು ನೇರ ಕಾರಣ. ಕ್ರೀಡಾಕೂಟಗಳಲ್ಲಿ ನೋಡಲ್ ಮತ್ತು ಕರ್ತವ್ಯ ನಿರತ ಶಿಕ್ಷಕರಿಗೆ ಪಾರದರ್ಶಕತೆಯ ಕುರಿತು ಸೂಕ್ತ ತರಬೇತಿಯನ್ನು ನೀಡಬೇಕು ಇಲಾಖೆ ಮತ್ತು ಮಕ್ಕಳಿಗೆ ನ್ಯಾಯಯುತ ಸೋಲು, ನ್ಯಾಯಯುತ ಗೆಲುವನ್ನು ಅನುಭವಿಸಲು ಅವಕಾಶ ಮಾಡಿಕೊಡಬೇಕು. ಆಯ್ತಾ? ಇದರಲ್ಲಿ ಹೇಗೆ ಅಂತ ಹೇಳಿದ್ರೆ ಸರ್, ಎಲ್ಲಾ ಶಾಲೆಗಳನ್ನು ಒಂದೇ ರೀತಿಯ ಶಿಕ್ಷಕರುಗಳು ನೋಡುವುದಿಲ್ಲ. ಸೊ ಸರಿಯಾದ ರೀತಿಯಲ್ಲಿ ಕ್ರೀಡಾಕೂಟವನ್ನು ಆಯೋಜಿಸುವುದು ಅಂತ ಬರೀ ಸರ್, ಪಾರದರ್ಶಕತೆ. ಇದಕ್ಕೆ ಸಾಕ್ಷಿ ಏನು ಅಂತ ಹೇಳಿದ್ರೆ, ಯಾವ ಮಕ್ಕಳಿಗೆ ಒಂದು ಬಾಲ್ ಬಿಸಾಡಲಿಕ್ಕೆ ಅವಕಾಶ ಇಲ್ಲಿ ಕೊಡ್ಲಿಲ್ಲ 8ನೇ ಕ್ಲಾಸಲ್ಲಿ, 9ನೇ ಕ್ಲಾಸಲ್ಲಿ ಅವರು ಜಿಲ್ಲಾ ಮಟ್ಟಕ್ಕೆ ಹೋಗಿದ್ದಾರೆ ಪಕ್ಕದ ಹೈಸ್ಕೂಲಿನಿಂದ. ಅದೇ ಬಿಟ್ಟು ಅದೇ ಮಕ್ಕಳು ಹೋಗಿದ್ದಾರೆ, ಹುಡುಗಿ ಹೋಗಿದ್ದಾಳೆ, ಹುಡುಗನು ಹೋಗಿದ್ದಾರೆ. ಅವಕಾಶ ಅವತ್ತು ಸಿಕ್ಕಿದ್ರೆ ಮಗು 8ನೇ ಕ್ಲಾಸಿಂದ ಹೋಗ್ತಾರೆ, ಮಗುವಿನ ಲೈಫಲ್ಲಿ ಲಾಸ್ ಆಯಿತು. ಆಮೇಲೆ ಪ್ರತಿಭಾ ಕಾರಂಜಿ ಅಂತ ಸ್ಪರ್ಧೆ, ಒಂದು ಒಳ್ಳೆಯ ಸ್ಪರ್ಧೆ ಅದು. ಇದನ್ನು ಇಲಾಖೆ ವ್ಯವಸ್ಥಿತವಾಗಿ ನಡೆಸಬೇಕು. ವ್ಯವಸ್ಥಿತವಾಗಿ ಅಂತ ಹೇಳಿದ್ರೆ, ಉದಾಹರಣೆಗೆ ಇಲಾಖೆಯ ಒಂದು ಸುತ್ತೋಲೆ ಇರ್ತದೆ, ಇಷ್ಟು ತಾರೀಕಿನ ಇಷ್ಟು ತಾರೀಕೊಳಗೆ ಕ್ಲಸ್ಟರ್ದು ಮುಗಿಬೇಕು, ಇಷ್ಟರಿಂದ ಇಷ್ಟರ ಒಳಗೆ ತಾಲೂಕು ಮುಗಿಬೇಕು, ಇಷ್ಟರಿಂದ ಇಷ್ಟರೊಳಗೆ ಜಿಲ್ಲೆ ಮುಗಿಬೇಕು ಅಂತ ಏನಿರ್ತದೆ. ಪ್ರತಿಭಾ ಕಾರಂಜಿಯನ್ನು ಒಂದು ತಾಲೂಕಿನಲ್ಲಿ ಎಲ್ಲಾ ಶಾಲೆಗಳಲ್ಲಿ ಅಂದರೆ ಎಲ್ಲಾ ಕ್ಲಸ್ಟರ್ಗಳಲ್ಲಿ ಒಂದೇ ದಿನ ಆಯೋಜಿಸುವ ಮೂಲಕ, ಉದಾಹರಣೆಗೆ ನಮ್ಮಲ್ಲಿ ಈಗ 5 ಶಿಕ್ಷಕರಿದ್ದಾರೆ, ವ್ಯಕ್ತಿಗಳು ಮತ್ತು ಕಾಯಿಲೆ ಸೇರಿಸಿ. ಇದರಲ್ಲಿ ನಮ್ಮ ಮಕ್ಕಳ ಜೊತೆ 3 ಶಿಕ್ಷಕರಾದರೆ 2 ಶಿಕ್ಷಕರಿಗೆ ಬೇರೆ ಲೊಕೇಟಿ
ತಾಲೂಕು ಮಟ್ಟದ್ದು ಒಂದೇ ದಿನ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಗಳನ್ನು ಆಯೋಜಿಸುವುದರಿಂದ ಆ ದಿನ ಮಕ್ಕಳಿಗೆ ಪಾಠ ನಷ್ಟ ಆಗುತ್ತದೆ. ಯಾಕಂದ್ರೆ ಪ್ರತಿಭಾ ಕಾರಂಜಿಗೆ 17 ಮಕ್ಕಳು ಅಂದ್ರೆ ನಮ್ಮ ಶಾಲೆಯಿಂದ 17 ಮಕ್ಕಳು ಅಂದ್ರೆ ಉಳಿದ 33 ಮಕ್ಕಳು ಇರ್ತಾರೆ ಕ್ಲಾಸಲ್ಲಿ. ಅವರಿಗೆ ಪಾಠ ಮಾಡಲಿಕ್ಕೆ ಶಿಕ್ಷಕರು ಇರುವುದಿಲ್ಲ, ಯಾರೋ ಒಬ್ಬರನ್ನು ಡ್ಯೂಟಿಗೆ ಹಾಕಿರ್ತಾರೆ, 1-2 ಜನ ಮಕ್ಕಳ ಜೊತೆ ಹೋಗ್ಬೇಕಾಗಿರ್ತದೆ. ಇಲ್ಲಿ ಸುಮ್ಮನೆ ಶಾಲೆ ನಡೀತಾ ಇರ್ತದೆ, ಆದ್ರೆ ಪಾಠ ಇಲ್ಲ, ಕಲಿಕೆಗೆ ನಷ್ಟ ಆಗ್ತದೆ. ಸೊ ಇಲಾಖೆ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇದರಲ್ಲಿ ಇನ್ನೂ ಒಂದು ವಿಷಯ ಇದೆ, ಬೇರೆ ಬೇರೆ ದಿನಗಳಲ್ಲಿ ಆಯೋಜಿಸ್ತಾರೆ. ಉದಾಹರಣೆಗೆ ಬಂಟರ್ ಕ್ಲಸ್ಟರ್ ಅಲ್ಲಿ ನಾವು ನವೆಂಬರ್ ಅಲ್ಲಿ ಮಾಡ್ತೇವೆ. ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ತಾಲೂಕು ಸಹ ನವೆಂಬರ್ ಅಲ್ಲೇ ಇರ್ತದೆ. ಅವಾಗ ಏನಾಗ್ತದೆ, ಕ್ಲಸ್ಟರ್ ಅಲ್ಲಿ ಗೆದ್ದ ಮಗುವಿಗೆ ತಾಲೂಕಿಗೆ ತಯಾರಿಯಾಗಲಿಕ್ಕೆ ಸಮಯವೂ ಸಿಗುವುದಿಲ್ಲ. ಉಳಿದರಲ್ಲಿ ಅಕ್ಟೋಬರ್ ಮಾಡ್ತಾರೆ, ಆಗಸ್ಟ್ ಅಲ್ಲೂ ಮಾಡ್ತಾರೆ. ಸೊ ಇದು ಜಾಸ್ತಿ ಸಮಯಾವಕಾಶ ಮಕ್ಕಳಿಗೆ ಸಿಗುವ ಹಾಗೆ ಮಾಡಿದ್ರೆ ಇಲ್ಲಿ ಕಲಿಕೆಗೆ ವ್ಯಯಿಸುವ ಸಮಯ, ಉದಾಹರಣೆಗೆ ಪ್ರತಿಭಾ ಕಾರಂಜಿ ತಯಾರಿಗೆ ಎಷ್ಟೋ ಕ್ಲಾಸ್ಗಳು ಮಿಸ್ ಆಗ್ತದೆ. ಆ ಸಮಯದಲ್ಲಿ ಸಹ ಮ್ಯಾನೇಜ್ ಮಾಡಬೇಕು, ಕಲಿಕಾ ನಷ್ಟ ಕಡಿಮೆ ಆಗ್ತದೆ, ಕಲಿಕೆಯ ಗುಣಮಟ್ಟವನ್ನು ಜಾಸ್ತಿ ಮಾಡಬೇಕು. ಆಮೇಲೆ SDMCಗೆ ತರಬೇತಿ ಕೊಡ್ಬೇಕು ಸರ್. ಯಾಕಂದ್ರೆ ಸರ್ಕಾರಿ ಶಾಲೆ ಅಭಿವೃದ್ಧಿ, ಮೂಲಭೂತ ಸೌಕರ್ಯಗಳು ಮತ್ತು ಏನೇನು ವಿಷಯಗಳು ನೀವು ಹೇಳಿದಿರಿ, ಕಂಪ್ಯೂಟರ್ ಕೊರತೆಗಳು ಏನು ಇಲಾಖೆ ಕೊಡ್ತಾ ಇಲ್ಲ, ಇವುಗಳನ್ನು ಲೋಕಲ್ ಫಂಡ್ ಬಳಸಿಕೊಂಡು SDMC ಮಾಡುವಂಥದ್ದು SDMC ಅಲ್ಲ, ನಮ್ಮ ಜವಾಬ್ದಾರಿ. ಆದರೆ ಇದರ ಬಗ್ಗೆ SDMCಗೆ ಮಾಹಿತಿ ಇಲ್ಲ. ಇದು ಯಾವ ರೀತಿ ಮಾಡಬೇಕು, ನಾವು ಯಾವ ರೀತಿ ಶಾಲಾ ಕ್ರಿಯಾ ಯೋಜನೆಯನ್ನು ಮಾಡಬೇಕು, ಯಾವ ರೀತಿ ಅನುಷ್ಠಾನಗೊಳಿಸಬೇಕು, ಈ SDPಯ ಮೂಲಕ ನಾವು ನಮ್ಮ ಮಕ್ಕಳಿಗೆ ಯಾವ ರೀತಿಯ ಪ್ರಯೋಜನವನ್ನು ಕೊಡ್ಬೋದು ಅಂತ ಹೇಳುವ ಅರಿವು ಪೋಷಕರಿಗೆ ಬರಬೇಕಂದ್ರೆ SDMC ತರಬೇತಿಯನ್ನು ಕಡ್ಡಾಯವಾಗಿ ಕೊಡಬೇಕು. ಆಮೇಲೆ ಇವತ್ತು ನೀವು ಒಂದು ಕ್ಲಾಸಿಗೆ ಭೇಟಿ ಕೊಟ್ಟಿದ್ದೀರಿ ಅಂತ ಹೇಳಿದ್ದೀನಿ. ಅಂದ್ರೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ನಂಗೆ ಗೊತ್ತಿದೆ, ನಿಮ್ಮ ಕೆಲಸ ಹೆವಿ ಇರ್ತದೆ. 2 days ನಮ್ಮ ಶಾಲೆಯಲ್ಲಿ 2 ದಿನ ಇದ್ರು 8 ತರಗತಿ ಭೇಟಿ ನೀಡಿರಲಿಲ್ಲ. ನನ್ನ ಮಗಳ ತರಗತಿಗೆ ಮನೆ ಹೋಗಿದ್ದಿಲ್ಲ, 4ನೇ ಕ್ಲಾಸಲ್ಲಿ ಇದ್ದಾಳೆ. ನನಗೆ ಗೊತ್ತಿಲ್ಲ ಯಾವ್ಯಾವ ತರಗತಿ ಹೋಗಿದ್ರೆ. ನನ್ನ ಪ್ರಕಾರ ಪ್ರತಿ ತರಗತಿಗೆ ಹೋಗ್ಬೇಕು. ಯಾಕಂದ್ರೆ ಮಕ್ಕಳು ಏನಾದರೂ ಹೇಳೋದಿರ್ತದೆ, ಏನಾದರೂ ಇರ್ತದೆ, ಪ್ರತಿ ತರಗತಿ ನೀವು ಹೋದ್ರೆ ಅದು ಉತ್ತಮ, ಒಳ್ಳೆ ವಿಷಯ. ಅಲ್ಲ, ಇವತ್ತು ನನಗೆ ಟೀಚರಿಗೆ ನಿಮಗೆ ಹೇಳ್ತಾ ಇರೋಕೆ ಯಾವ ಕ್ಲಾಸಿಗೆ ಅಂತ ನಾನು ಹೇಳಿದ್ದು, ಸೊ ಕವರ್ ಆಯ್ತು. ಬಟ್ ಹಾಗಲ್ಲ, ನನ್ನ ಮಗಳು ಇದ್ದಾಳೆ ಅಂತಲ್ಲ, ಹೋಗೋದಿದೆಯಲ್ಲ. ಮೊನ್ನೆ ಬಂದಾಗ 8ಕ್ಕೆ ಹೋಗಿದ್ರಿ, 7ಕ್ಕೆ ಹೋಗಿದ್ರಿ, 4-5 ಹೋಗಿಲ್ಲ. ಮೊನ್ನೆ ಹೋಗಿದ್ರಿ. ಆಮೇಲೆ ಶಿಕ್ಷಕರುಗಳಿಗೆ ತರಬೇತಿಯನ್ನು ಕೊಡುವಲ್ಲಿ ಮತ್ತು ಈ ಸಮಾಲೋಚನೆ ಸಭೆಗಳನ್ನು ಶನಿವಾರ ಮಾಡ್ತಾ ಇದ್ದಾರೆ. ಒಂದು ಮುಖ್ಯವಾದ ಅಂಶ ಇದೆ ಸರ್, ಮಳೆಗಾಲಕ್ಕೆ ಅಂತ ರಜೆ ಕೊಡ್ತಾರೆ. ಮಳೆಗಾಲಕ್ಕೆ ಅಂತ ರಜೆ ಕೊಟ್ಟಾಗ ಪಾಠ ನಷ್ಟ ಅಂತ ಹೇಳಿ ಬರ್ಕೊಡ್ತಾರೆ ಇಲಾಖೆಯಲ್ಲಿ. ಎಷ್ಟು ದಿನ ರಜೆ ಕೊಟ್ವಿ, ಇಷ್ಟು ಶನಿವಾರ ನಾವು ಕವರ್ ಮಾಡಬೇಕು. ಶನಿವಾರ ನೀವು ಕವರ್ ಮಾಡಬೇಕು ಅಂತ ಹೇಳ್ತಾರೆ. ಶನಿವಾರ ಹೋಗ್ತಾ ಈಗ ಯಾವ ಪಾಠ ಮಾಡ್ತಾರೆ? ಶನಿವಾರದಲ್ಲಿ ಸಮಾಲೋಚನೆ ಸಭೆ ಇದೆ, 50% ಟೀಚರ್ಸ್ ಅಲ್ಲಿ ಹೋಗ್ಬೇಕು, ಯಾವ ಪಾಠ ಮಾಡ್ತಾರೆ? ಶನಿವಾರದಲ್ಲಿ ಆಕಸ್ಮಿಕವಾಗಿ ಒಂದು ಶಿಕ್ಷಕಿಗೆ ಹುಷಾರಿಲ್ಲ, ಒಂದು ಶಿಕ್ಷಕಿ ಇರುವ ಶಾಲೆ, 2 ಶಿಕ್ಷಕಿ ಇರುವ ಶಾಲೆಯಲ್ಲಿ ಮಕ್ಕಳ ಕಥೆ ಇರ್ತದೆ, ಯಾವ ಪಾಠ ನಷ್ಟವನ್ನು ನೀವು ಕವರ್ ಮಾಡ್ತಾರೆ? ಇದು ಕಡ್ಡಾಯವಾಗಿ ಇದ್ರ ಬಗ್ಗೆ ಗಮನ ಹರಿಸಬೇಕು. ಮಳೆ ರಜೆಗೆ ಅಂತ ಅವರು ಏನು ಕೊಡ್ತಾರೆ, ಎಲ್ಲಾ ಜಿಲ್ಲೆಗಳಲ್ಲಿ ಪ್ರಾಕೃತಿಕ ವಿಕೋಪಕ್ಕೆ ಸಂಬಂಧಪಟ್ಟ ಇಡೀ ಭಾರತದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯ ರಜೆಗಳಿದೆ, ಹಿಮ ಬೀಳುವಲ್ಲಿದೆ. ಆ ರೀತಿ ನಮ್ಮ ಭಾಗಕ್ಕೂ ಸಹ ಮಳೆಗೆ 5 ರಜೆಯನ್ನು ಮೀಸಲಿಡುವ ರೀತಿಯಲ್ಲಿ ಇಲಾಖೆ ಪ್ರಯತ್ನ ಮಾಡಬೇಕು. ಯಾಕಂದ್ರೆ 220 ಏನು ಶೈಕ್ಷಣಿಕ ಪಾಠದ ಅವಧಿಗಳು ಅಂತ ಹೇಳಿ ದಿನಗಳಿದೆ, 5 ರಜೆಯನ್ನು ಹೇಗೆ 4 ರಜೆಯನ್ನು ಸ್ಥಳೀಯ ರಜೆಗಳನ್ನು ಕೊಟ್ಟಿರ್ತಾರೆ. ಸೊ 5 ದಿನವನ್ನು ಮಳೆಗಾಲದ ರಜೆಗೆ ಮಕ್ಕಳ ಮೇಲೆ ಒತ್ತಡ ಮಾಡಬಹುದು ಸರ್. ಯಾಕಂದ್ರೆ ಶನಿವಾರ ಮಕ್ಕಳು ಯಾವುದಾದ್ರೂ ಒಂದು ಹವ್ಯಾಸ ತರಗತಿಗೆ ಜಾಯಿನ್ ಆಗಿರ್ತಾರೆ, ಎಲ್ಲೋ ತಪ್ಪಿ ಹೋಗ್ಬೇಕು. ಇವರ ಪಾಠದ ಕವರೇಜಿನ ಹೆಸರಲ್ಲಿ ನಡೆಯುವಂತ ಈ ಮಾಫಿಯಾ, ಯಾಕೆಂತ ಹೇಳಿದ್ರೆ ಶಿಕ್ಷಕರಿಲ್ಲ ಶನಿವಾರ ಶಾಲೆಯಲ್ಲಿ, ಆದ್ರೆ ಪಾಠ ಕವರ್ ಆಗ್ತಾ ಇದೆ ಅಂತ ಹೇಳಿ ರಿಪೋರ್ಟ್ ಹೋಗ್ತಾರೆ. ಯಾರಿಗೋಸ್ಕರ ಕೊಡ್ತಾ ಇದ್ದಾರೆ? ಆಯುಕ್ತರ ಕಚೇರಿಗೆ ನಾನು ಹೋಗಿದ್ದಾಗಲೂ ನಾನು ಹೇಳಿದೆ, ಮೇಡಮ್ ನಿಮ್ಗೆಲ್ಲವೂ ಚೆನ್ನಾಗಿ ಕಾಣ್ತದೆ, ಬಿಬಿ ಕಾವೇರಿ ಹೇಳಿದ್ರು, ನಿಮಗೆಲ್ಲವೂ ಈಗಿಂದ ಚೆನ್ನಾಗಿ ಕಾಣ್ತದೆ. ಯಾಕಂತಂದ್ರೆ ನೀವು ಹತ್ತಿಗುರು ಮೆಟ್ಲಿಂದ ಹಿಡಿದು ಎಷ್ಟು ಚಂದ ಸರ್ಕಾರಿ ಶಾಲೆ ಫೋಟೋಗಳನ್ನು ಹಾಕಿದ್ದೀರಿ, ನಾನೊಂದು ಫೋಟೋ ತಂದು ಕೊಡ್ತೇನೆ, ನಮ್ಮ ಶಾಲೆಗೆ ಹೋಗ್ತೀರಾ ಅಂತ ಕೇಳಿದೆ. ನಿಜವಾಗಿ ಹೇಗಿದೆ ಹಾಗೆ ಹಾಕಬೇಕು, ನಿಜವಾದ ರಿಪೋರ್ಟ್ ಏನಿದ್ರೆ ಅದು ಹೋಗ್ಬೇಕು. ಅದ ಕಾರಣ ಗ್ರೌಂಡ್ ಲೆವೆಲ್ ಕೆಲಸ ಮಾಡಬೇಕು. ಈ ವಿಷಯದಲ್ಲಿ ಜಿಲ್ಲಾ ಪಂಚಾಯತ್ಗೆ ಈ ಮಾಹಿತಿಯನ್ನು ಕೊಡಬೇಕು ಸರ್. ಇದು ಶಿಕ್ಷಣ ಇಲಾಖೆಗೆ ಯಾವ ರೀತಿಯಲ್ಲಿ ಹೋಗ್ತದೆ, ಯಾವ ರೀತಿಯಾಗಿ ಮಕ್ಕಳಿಗೆ ಇದರಿಂದ ಲಾಭ ಆಗ್ತದೆ ಅಂತ ಮುಂದೆ ತಿಳೋದು ವಿಷಯ. ಆಮೇಲೆ ನೀವು ಶಿಕ್ಷಣದ ಗುಣಮಟ್ಟದ ಬಗ್ಗೆ ಹೇಳಿದ್ರಿ. ಆಮೇಲೆ ನೀವೇನು ಹೇಳಿದ್ರಿ ಅಂದ್ರೆ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳು ಹೌದು, ಶೌಚಾಲಯ ತುಂಬಾ ಕಳಪೆ ಗುಣಮಟ್ಟದಲ್ಲಿದೆ. ನಮ್ಮ ಶಿಕ್ಷಕರ ಮತ್ತು SDMC ಕಾಳಜಿಯಿಂದಾಗಿ ನಾವು ಅದಕ್ಕೆ ಕೆಲಸ ಮಾಡ್ತಿದ್ದೇವೆ. ಅನ್ನೋದು ಯಾವುದೇ ಅಧಿಕಾರಿ ಬಂದು ಇಷ್ಟರವರೆಗೆ ನೋಡಿದ್ದಿಲ್ಲ, ಯಾವುದೇ ಆರೋಗ್ಯ ಇಲಾಖೆಯವರು ಬಂದು ಎಲ್ಲವೂ ಇಂಟರ್ ಕನೆಕ್ಟ್ ಆಗಿದೆ. ಯಾಕಂದ್ರೆ ಶಾಲೆ ಅಂತ ಹೇಳಿದ್ರೆ ಮಕ್ಕಳ ಹಲವು ಮಕ್ಕಳ ರಕ್ಷಣೆ ಮತ್ತು ಉಲ್ಲಂಘನೆ ಆಗೋ ಸ್ಥಳ. ಯಾಕಂದ್ರೆ ಮಕ್ಕಳು 7 ಗಂಟೆ ಪೂರ್ತಿ ಎಚ್ಚರಾಗಿ ಬರುವುದು ಶಾಲೆಯಲ್ಲಿ,
ಮಗುವಿಗೆ ಪೂರ್ತಿ ಸ್ವಾತಂತ್ರ್ಯವನ್ನು ಇಲ್ಲಿ ನಾವು ಕೊಡದೇ ಇರುವ ಕಾರಣ ಮಗುವಿಗೆ ಹೇಳಲಿಕ್ಕೆ ಅವಕಾಶ ಇರುವುದಿಲ್ಲ. ಸೊ ನಿಮ್ಮ ತರ ಈ ತರದೊಂದು ವೇದಿಕೆ ನಮಗೆ ಸಿಕ್ಕಿದಾಗ ನಮಗೆ ಡೆಫಿನೆಟ್ಲಿ ನಮ್ಮ ಹತ್ರ ಏನಿದೆ ನಾವು ಅದನ್ನು ನೇರವಾಗಿ ಹೇಳ್ಬೋದು. ಯಾಕಂದ್ರೆ ನಿಮ್ಮ ಮೂಲಕ ನಾವು ಸರ್ಕಾರವನ್ನು ತಲುಪಬಹುದು ಅಂತ ಹೇಳುವ ಭರವಸೆಯಿಂದ ನಾನು ಅದನ್ನು ಹೇಳ್ತಾ ಇರೋದು. ಶೌಚಾಲಯ ಅಂತ ಹೇಳುವಂಥದ್ದು ಈಗ ಭರವಸೆಗೆ ಅಂತ ಹೇಳಿದ್ದಾರೆ, ತಪ್ಪು. ಇವುಗಳ ಮೂಲಭೂತ ಅಗತ್ಯಗಳನ್ನು ಆಗಾಗಲೇ ಮಾಡ್ಕೊಳ್ಬೇಕು ಸರ್. ನಾವು ಶುದ್ಧ ಕ್ಲೀನ್ ಟಾಯ್ಲೆಟ್ಗೆ ಹೋಗ್ಲಿಕ್ಕೆ ನಾವು ಇಷ್ಟಪಡೋದಿಲ್ಲ. ಅಂಥದ್ರಲ್ಲಿ ನಮ್ಮ ಮಕ್ಕಳು ಅಲ್ಲಿಗೆ ಹೋಗ್ಬೇಕು ಅಥವಾ ಯಾರಿಗೂ ಒಂದು ಬೇರೆಯವರ ಮಕ್ಕಳ ಒಂದು ಟಾಯ್ಲೆಟ್ಗೆ ಗಲೀಜಾಗಿ ಹೋಗ್ಬೇಕು ಅಂತ ನಾವು ಬಯಸುತ್ತಾರೆ. ಅದಕ್ಕೆ ವ್ಯವಸ್ಥೆ ನಮಗೆ ಒದಗಿಸಿಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವಂಥದ್ದು ತಪ್ಪು. ಆದ ಕಾರಣ ಶೌಚಾಲಯ ಅಂತ ಹೇಳುವಂಥದ್ದು ಎಲ್ಲ ಮೂಲಭೂತ ಅಗತ್ಯಗಳಿಗಿಂತ ಅತ್ಯಗತ್ಯವಾಗಿರುವಂಥದ್ದು ಆರೋಗ್ಯದ ದೃಷ್ಟಿಯಿಂದ ಮತ್ತು ಮಗು ಒಂದು ಪಾಠ ಕಲಿತಿರೋದ್ರಿಂದ ಕ್ಲೀನ್ ಆಗಿರುವುದು. ನಾವು ಈ ರೀತಿಯ ವ್ಯವಸ್ಥೆಯಲ್ಲಿ ಮಗುವನ್ನು ಕಲಿಸಿದ್ರೆ ಮಗು ಹೊರಗೆ ಹೋದಾಗ ಒಡನೆ ಮೂತ್ರ ಮಾಡ್ತೀವಿ. ನಾವು ನೀಟಾಗಿ ಕಲಿಸಿದ್ರೆ ಮಗು ಸಹ ಕಲ್ತುಕೊಳ್ತದೆ, ಹೌದು ನಾವು ಕ್ಲೀನ್ ಆಗಿರ್ಬೇಕು, ನೀಟಾಗಿರ್ಬೇಕು ಅಂತ ಅದೊಂದು ಪಾಠ. ಆಮೇಲೆ ಇನ್ನೊಂದು ಮುಖ್ಯವಾದ ಶಿಕ್ಷಕರನ್ನು ಭಯಮುಕ್ತವಾಗಿ ಕೆಲಸ ಮಾಡಲಿಕ್ಕೆ ಇಲಾಖೆ ಅವಕಾಶ ಮಾಡಿಕೊಡ್ಬೇಕು. ಶಿಕ್ಷಕರಿಗೆ ಯಾವ ರೀತಿಯ ಒತ್ತಡವನ್ನು ಕೊಡ್ತಾ ಇದೆ ಅಂತ ಹೇಳಿದ್ರೆ ಅದಾಯ್ತಾ ಇದಾಯ್ತಾ ಅದು ಮಾಡಿದ್ರ ಇದು ಮಾಡಿದ್ರ ಅಂತ ಕೇಳ್ತಾ ಇರ್ತಾರೆ. ನಮ್ಮಲ್ಲಿ ಟೀಚರ್ GPT ಪ್ರಭಾರ ಇರುವ ಕಾರಣ ಕಂಪ್ಯೂಟರ್ ಮತ್ತು ಇತರ ನಾಲೆಜ್ ಹೊಂದಿದ್ದಾರೆ. ಬಟ್ ನಾನು ನಮ್ಮ ತಾಲೂಕಿನಲ್ಲೇ 7-8 ನಮ್ಮ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಸಂಬಂಧಪಟ್ಟ 7-8 ಮುಖ್ಯ ಶಿಕ್ಷಕರು ನೇರವಾಗಿ ಹೇಳ್ತಾರೆ ತುಂಬಾ ಒತ್ತಡದಲ್ಲಿ ಮತ್ತು ತುಂಬಾ ಭಯದಲ್ಲಿದ್ದಾರೆ. ಮುಖ್ಯವಾಗಿ ಸಮೂಹ ಸಂಪನ್ಮೂಲ ಕೇಂದ್ರಕ್ಕೆ ಏನೇನು ಡಾಕ್ಯುಮೆಂಟ್ಗಳನ್ನು ಮುಖ್ಯ ಗುರುಗಳು ಕೊಡಬೇಕಾಗಿರ್ತದೋ ಹಿರಿಕಜೆ ಅಂತ ಮೂಲೆಯಲ್ಲಿ ಒಂದು ಶಾಲೆ ಇದೆ, ಸಮೂಹ ಸಂಪನ್ಮೂಲ ಬೆಟ್ಟದಲ್ಲಿದೆ. ಸೊ ಒಂದು ಡಾಕ್ಯುಮೆಂಟ್ ಅನ್ನು ಕೊಡ್ಲಿಕ್ಕೆ HM ಅಲ್ಲಿ ತನಕ ಹೋಗ್ಬೇಕಾಗುತ್ತೆ. ಅದರ ಬದಲು ಒಬ್ಬ ಸಮೂಹ ಸಂಪನ್ಮೂಲ ವ್ಯಕ್ತಿ ಪ್ರತಿ ಶಾಲೆಗೆ ಹೋಗಿ ಕಲೆಕ್ಟ್ ಮಾಡೋದು ಸರಿಯಾದ ಟೈಮ್ ಅದು ಇರುವುದೇ ಹಾಗೆ. ಶಿಕ್ಷಕರು ಹೋಗಿ ಕೊಡುವಂತ ವ್ಯವಸ್ಥೆ ಇಲ್ಲ. ಇಷ್ಟೆಲ್ಲ ಆನ್ಲೈನ್ ಅಂತ ಹೇಳಿದ ಮೇಲೆ ಸಹ ಇವರು ಫಾರ್ಮೇಟ್ ಅನ್ನು ಸಹ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಎಷ್ಟು ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ. ಇದನ್ನು ಅವರು ನಿಲ್ಲಿಸಬೇಕು. ಈ ರೀತಿ ಮಾಡಿದ್ದನ್ನು ಅವರು ಮಕ್ಕಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಆಮೇಲೆ ನೀವು ಮಕ್ಕಳ ಸಂಖ್ಯೆ ಕಡಿಮೆ ಆಗುವ ಬಗ್ಗೆ ಹೇಳಿದ್ವಿ. ನಮ್ಮಲ್ಲಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ 8ನೇ ತರಗತಿಯಿದೆ. ನಮ್ಮ ಆಸುಪಾಸಿನಲ್ಲಿ ಯಾವುದೇ ಸರ್ಕಾರಿ ಶಾಲೆಯಲ್ಲಿ ಉನ್ನತೀಕರಿಸಿದ ಶಾಲೆ ಇಲ್ಲ. ಈಗ ಏನು ವಿಷಯ ಅಂದ್ರೆ ಸರ್, 8ನೇ ತರಗತಿ ಅಂತ ಹೇಳಿದ್ರೆ ಅಲ್ಲಿ ಸಬ್ಜೆಕ್ಟ್ ವೈಸ್ ಟೀಚರ್ ಬೇಕು. ಇಲಾಖೆಯಿಂದ ಸಬ್ಜೆಕ್ಟ್ ವೈಸ್ ಟೀಚರ್ ಅನ್ನು ಕೊಡ್ತಾ ಇಲ್ಲ ಒಂದು. ಆದರೆ ನಮ್ಮ ಶಾಲೆಯಲ್ಲಿ 8ನೇ ಕ್ಲಾಸಲ್ಲಿ ಅನೇಕ ವಿದ್ಯಾರ್ಥಿಗಳು 7 ಆದ ತಕ್ಷಣ ಹೋಗಲಿಕ್ಕೆ ಮುಖ್ಯ ಕಾರಣ ಏನಂದ್ರೆ ನಮ್ಮಲ್ಲಿ ಸಿದ್ದಲಿಂಗ ಸ್ವಾಮಿ ಅಂತ ಶಿಕ್ಷಕರಿದ್ರು, TGT, ಅವರು ಸಬ್ಜೆಕ್ಟ್ ಟೀಚರ್. ಒಂದು ಶಿಕ್ಷಕರನ್ನು ಒಂದು ಶಾಲೆಯಿಂದ ಬೇರೆ ಡ್ಯೂಟಿಗೆ BO ಕಚೇರಿಗೆ ನಿಯೋಜನೆ ಮಾಡಿ ಅಥವಾ ಬೇರೆ ಶಾಲೆಗೆ ವರ್ಗಾವಣೆ ಮಾಡಿ ಡೆಪ್ಯುಟೇಷನ್ ಏನಾದರೂ ಮಾಡಿ ಪೂರ್ವ ಮಾಹಿತಿ ಮುಂಚಿತವಾಗಿ ಶಾಲೆ SDMCಗೆ ಮಾಹಿತಿಯನ್ನು ಕೊಡಬೇಕು ಸರ್. ನಮ್ಮಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಶಾಲಾ ಶೈಕ್ಷಣಿಕ ವರ್ಷ ಪ್ರಾರಂಭವಾಯಿತು ಕಳೆದ ವರ್ಷ, ಅದರ ಹಿಂದಿನ ವರ್ಷ ಸ್ಟಾರ್ಟ್ ಆದ ತಕ್ಷಣ 8ನೇ ತರಗತಿಯಿಂದ ಏಕೈಕ ಶಿಕ್ಷಕರು ಮತ್ತು GPT-ಯಾಗಿ ಇವರು ಕೆಲವು ಸಬ್ಜೆಕ್ಟ್ ಪಾಠ ಮಾಡ್ತಿದ್ರು. ಮರುದಿನ ಹೋಗ್ಬೋದು ನೋಡಿ, ಎಕ್ಸಾಮ್ ಬರೆದಿದ್ದಾರೆ, ECO ಆಗ್ಲಿಕ್ಕೆ ಎಕ್ಸಾಮ್ ಬರೆದಿದ್ದಾರೆ, ಪಾಸ್ ಆಗಿದ್ದಾರೆ, ಕೌನ್ಸಿಲಿಂಗ್ ಹೋಗಿದ್ದಾರೆ, ಎಲ್ಲವನ್ನೂ ಮಾಡಿದ್ದಾರೆ. ಮರುದಿನ ಶಾಲೆ ಬಿಟ್ಟು ಹೋಗ್ತಾ ಇದ್ದಾರೆ. ಮರುದಿನದಿಂದ ನಮ್ಮ ಮಕ್ಕಳಿಗೆ ಆ ಸಬ್ಜೆಕ್ಟ್ ಟೀಚರೇ ಇಲ್ಲ. ಆದ್ರೆ ನಾಳೆ ಹೋಗ್ತಾರೆ, ಇವತ್ತಿನ ತನಕ ನಮಗೆ ಮಾಹಿತಿ ಇಲ್ಲ ಸರ್. ಈ ರೀತಿಯಾಗಿ ಇಲಾಖೆ ಮಾಡಿದ್ರೆ ಅಲ್ಲಿ ಆಲ್ರೆಡಿ 8ನೇ ಕ್ಲಾಸಿಗೆ ಸೇರಿರುವ ಮಕ್ಕಳು ಏನ್ ಮಾಡ್ಬೇಕು? ಇನ್ನು ಸಾಲ ಮಾಡಿ ಖಾಸಗಿಗೆ ಸೇರಿಸಬೇಕು. 3,000 ಅಂತ ಹೇಳುವಂಥದ್ದು ಎಷ್ಟೋ ಜನರಿಗೆ ದೊಡ್ಡ ಅಮೌಂಟ್ ಸರ್, ಚಿಕ್ಕ ಅಮೌಂಟ್ ಅಲ್ಲ. ಸರ್ಕಾರಿ ಶಾಲೆ ಅದಕ್ಕೆ ಬೇಕಿರುವುದು. ಶಿಕ್ಷಣ ಕಾಯ್ದೆ ಬಗ್ಗೆ ಮಾತ್ರ ನಾವು ಮಾತಾಡೋದು. ಅನುಷ್ಠಾನಗೊಳ್ಬೇಕಂದ್ರೆ ಸರ್ಕಾರಿ ಶಾಲೆ ಉಳಿಲೇಬೇಕು. ಸಾಲ ಮಾಡಿ ಎಲ್ಲರೂ ಕಳಿಸಲಿಕ್ಕೆ ರೆಡಿ ಇರುವುದಿಲ್ಲ. ಸೊ ಇಲಾಖೆ ಮಾಹಿತಿಯನ್ನು ಮುಂಚಿತವಾಗಿ SDMC ಮತ್ತು ಶಾಲೆಗೆ ನೀಡದೆ ಶಿಕ್ಷಕರನ್ನು ತೆಗಿಬಾರದು. ಇದರಿಂದ ಬಹಳ ದೊಡ್ಡ ಪೆಟ್ಟಾಗಿದೆ. ಈ ವರ್ಷ 8ನೇ ಕ್ಲಾಸ್ಗೆ ಮಕ್ಕಳು 7ನೇ ಕ್ಲಾಸ್ ಎಷ್ಟು ಮಕ್ಕಳು ಟೀಚರ್ ಸರ್? 7 ಜನ 7ನೇಯಿಂದ 8ನೇಗೆ ಬೇರೆ ಶಾಲೆಗೆ ಹೋಗುದು. ಒಂದೇ ಕಾರಣದಿಂದ ಈ ಶಿಕ್ಷಕ ಮಾಹಿತಿ ನೀಡದೆ ಇಲ್ಲಿಂದ ಹೋಗುದು. ಇದು ತಪ್ಪು. ಇದು ಮಕ್ಕಳಿಗೆ ಮಾಡಿದ ನೇರ ಅನ್ಯಾಯ. ನನ್ನ ಮಗು ಇಲ್ಲ ತರಗತಿಯಲ್ಲಿ. ನಾನು ಅವತ್ತು ಸಹ ಬಂದು ಇದೇ ಬಾಗಿಲಲ್ಲಿ ನಿಂತು ಸರಿಗೆ ಮಾತಾಡಿದ್ದೇನೆ. ಸರ್, ಇಷ್ಟೆಲ್ಲ ವ್ಯವಸ್ಥೆಗಳಾಗಿದೆ, ನಿಮಗೆ ಗೊತ್ತಾಗ್ಲಿಲ್ವಾ? ಮೊದಲೇ ಬೇರೆ ವೆಚ್ಚವಿಲ್ಲ ನಾನು ಕೇಳಿದ್ದೆ, ನಿಮಗೆ ಮೊದಲೇ ಗೊತ್ತಿಲ್ವಾ? ಇಷ್ಟೆಲ್ಲ ವ್ಯವಸ್ಥೆ ಒಂದು ಮಾತು SDMCಗೆ ಹೇಳಿದ್ರೆ ನಾವು ಅದಕ್ಕೆ ಯೋಗ್ಯವಾದ ಒಂದು ಶಿಕ್ಷಕಿಯನ್ನು ಮಾಡ್ತಿದ್ದೇವೆ ಅಥವಾ ಆ ಶಿಕ್ಷಕಿಯನ್ನು ಉಳಿಸಿಕೊಂಡಿದ್ದೇವೆ. ಯಾಕಂದ್ರೆ ನಿಯೋಜನೆ ಅಂತ ಹೇಳುವಂಥದ್ದು ಸರ್ ಹೆಚ್ಚುವರಿ ಇದ್ದಾಗ ಮಾತ್ರ ಮಾಡುವುದು. ಇದ್ದ ಏಕೈಕ ಶಿಕ್ಷಕ ಹೆಚ್ಚುವರಿ ಹೇಗೆ ಆಗ್ತದೆ? ಇದನ್ನು ಮಾಡಬಾರದು. ಈ ರೀತಿ ಅನ್ಯಾಯವನ್ನು ಗ್ರಾಮೀಣ ಭಾಗದ ಮಕ್ಕಳಿಗೆ ಪಾಠದ ವಿಷಯದಲ್ಲಿ ಮಾಡಬಾರದು.
ಕ್ಲಾಸ್ ಅಗತ್ಯ ಇದೆ. ಯಾಕಂದ್ರೆ ಡಿಜಿಟಲ್ ಕಲಿಕೆಯ ಯುಗ ಇದು. ಈ ಟೈಮಲ್ಲಿ ಸ್ಮಾರ್ಟ್ ಕಲಿಕೆ ಅಗತ್ಯ ಇದೆ. ಜೊತೆಗೆ ನಮ್ಮ ಶಿಕ್ಷಕರುಗಳಿಗೆ ಏನು ಈ ಕಂಪ್ಯೂಟರ್ ಸಂಬಂಧಿತ ಕೆಲಸಗಳನ್ನು ಮಾಡಲಿಕ್ಕೆ ವ್ಯವಸ್ಥೆಗಳೇ ಇಲ್ಲ. ಮೊಬೈಲ್ನಲ್ಲಿ ಮಾಡಿಕೊಡ್ಬೇಕು, ಅವರಿಗೆ ಫೋನ್ ಮಾಡಿಕೊಂಡು ಸಮಯ ವ್ಯಯ ಆಗ್ತದೆ. ಸೊ ಈ ಕಚೇರಿ ಕೆಲಸಗಳಿಗೆ ಅಗತ್ಯ ಇದೆ. ನಾನು ನಿಜವಾಗಿ ಹೇಳೋದು ಅಂತ ಹೇಳಿದ್ರೆ, ಒಂದು ಕ್ಲಸ್ಟರಿನಲ್ಲಿ ಎಷ್ಟು ಶಾಲೆಗಳಿದೆ ಅದನ್ನು 2 ಭಾಗವಾಗಿ ಮಾಡಿ ಒಬ್ಬ ಕಂಪ್ಯೂಟರ್ ಆಪರೇಟರ್ ಇರುವಂಥದ್ದು. ಆ ಕಂಪ್ಯೂಟರ್ ಆಪರೇಟರ್ ಎಲ್ಲ ಶಾಲೆಗಳಿಗೆ ದಿನದಲ್ಲಿ 2 ಗಂಟೆ ಭೇಟಿ ನೀಡಿ ಎಲ್ಲ ಕಂಪ್ಯೂಟರ್ ಕೆಲಸವನ್ನು ಮಾಡಿಬಿಡುವುದು. ಇದರಿಂದಾಗಿ ಶಿಕ್ಷಕರ ಹೊಣೆ ನೇರವಾಗಿ ತಪ್ಪಿರುತ್ತದೆ. ಶಿಕ್ಷಕರು ಪಾಠ ಮಾಡಲಿ ಸರ್, ಅವರಿಗೆ ಪಾಠ ಮಾಡಲಿಕ್ಕೆ ಮನಸ್ಸಿದೆ, ನೀವು ಬಿಡ್ತಾ ಇಲ್ಲ ಯಾರು ಸರ್ಕಾರ. ನಾನು ನಿಮ್ಮನ್ನು ಸರ್ಕಾರವಾಗಿ ಮಾತಾಡಿಸ್ತಾ ಇದ್ದೇನೆ, ಯಾವುದೇ ವೈಯಕ್ತಿಕ ಯಾವುದಾದ್ರು ಟೀಮ್ ಆಗಿ ಮಾತಾಡ್ತಾ ಇಲ್ಲ. ನೀವು ಅವರನ್ನು ಪಾಠ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಅವರು ಕ್ಲಾಸಲ್ಲಿ ಕುತ್ಕೊಂಡಿರ್ತಾರೆ, ಸಡನ್ ಆಗಿ ಫೋನ್ ಮಾಡಿ ಈ ಥರ ಈ ಥರ ಅಂತ ಹೇಳಿ ಮಾಡ್ತಾರೆ. ಎಷ್ಟು ಮೆಸೇಜ್ ಬರ್ತದೆ BSc ಅಥವಾ BA ಗ್ರೂಪಲ್ಲಿ ಪ್ರತಿದಿನಕ್ಕೆ ಶಾಲಾ ಅವಧಿಯಲ್ಲಿ ನೈಟ್ ಎಲ್ಲ ಬಿಟ್ಟು ಶಾಲಾ ಅವಧಿಯಲ್ಲಿ ಎಷ್ಟು ಮೆಸೇಜ್ ಬರ್ತದೆ? ಅವರಿಗೆ ಪೀರಿಯಡ್ ಇರುವುದಕ್ಕಿಂತ 4 ಪಟ್ಟು ಜಾಸ್ತಿ ಮೆಸೇಜ್ ಬರ್ತದೆ. ಹಾಗೆ ಒಂದು ಪೀರಿಯಡ್ ಅಲ್ಲಿ ಅವ್ರು 4 ಮೆಸೇಜ್ಗಳಿಗೆ ರಿಪ್ಲೈ ಮಾಡಬೇಕು ಅಂತ ಇಟ್ಟುಕೊಳ್ಳಿ. ಸೊ ಮಕ್ಕಳಿಗೆ ಎಷ್ಟೇ ಮಕ್ಕಳನ್ನು ಕಲಿತಾರೆ. ನಮ್ಮಲ್ಲಿ ನಾವು ತುಂಬ ಮೆಚ್ಚುವ ವಿಷಯ ಅಂತ ಹೇಳಿದ್ರೆ HM ತುಂಬಾ ಒಳ್ಳೆ ರೀತಿಯಲ್ಲಿ ಶಾಲೆ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಯಾವುದು ಕೊರತೆ ಇದೆ ಅಂತ ಪೋಷಕರಿಗೆ ಅನುಭವ ಆಗದ ಹಾಗೆ ಅವರು ಶಾಲೆಯಲ್ಲಿ ಮಕ್ಕಳಿಗೆ ಎಲ್ಲವನ್ನು ಆದಷ್ಟು ಒದಗಿಸಿಕೊಡ್ಲಿಕ್ಕೆ ಶಿಕ್ಷಕರಿಗೆ ಸಹ ನನ್ನ ಪ್ರಕಾರ ಪೂರಕವಾಗಿ ಕೆಲಸ ಮಾಡ್ತಿದ್ದಾರೆ. ಯಾವುದೇ ಶಿಕ್ಷಕರು ತರಗತಿ ಅವಧಿಯಲ್ಲಿ ಮೊಬೈಲ್ ಅನ್ನು ಬಳಕೆ ಆ ರೀತಿಯಾಗಿ ಮಾಡ್ತಾ ಇಲ್ಲ, ಅದರಲ್ಲಿ ಬಾಕಿ ಆಗ್ತಾ ಇಲ್ಲ, ಪಾಠಗಳು ನಡೀತಾ ಇದೆ. ಆದರೆ ಇಲಾಖೆ ನಮಗೆ ತುಂಬಾ ಅನ್ಯಾಯ ಮಾಡ್ತಾ ಇದೆ. ಇದರ ಬಗ್ಗೆ ನೀವು ಒಂದು ಸರಿಯಾದ ರೀತಿಯಲ್ಲಿ ವರದಿಗಿಂತ ಸಹ ಬೇಡಿಕೆಯಾಗಿ ತುಂಬಾ ಒತ್ತು ಕೊಟ್ಟು ಬೇಡಿಕೆಯಾಗಿ ನೀವು ಇದನ್ನು ಕೊಡಬೇಕು ಸರ್. ಆಮೇಲೆ ಸ್ಟಿಚ್ಡ್ ಯೂನಿಫಾರ್ಮ್. ಹೌದು, ನಮಗೆ ನಮ್ಮ ಮಕ್ಕಳಿಗೆ 2 ಪೀಸ್ ಯೂನಿಫಾರ್ಮ್ ಕೊಡುದು. ನಿಮಗೆ ಗೊತ್ತಿರ್ಬೋದು, ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಕಲ್ತದ್ದು, ಈಗ ಖಾಸಗಿ ಶಾಲೆಯಲ್ಲಿ ಕಲ್ತದ್ದು ಸಹ ವರ್ಷದಲ್ಲಿ 2 ಸಲ ಯೂನಿಫಾರ್ಮ್ ಹೊಲಿಸಿ ಕೊಡೋದಿಲ್ಲ ಯಾರು ಸಹ. ಇದನ್ನು ನಾವು ಬಿಟ್ಟು ಬಿಡಿ. ಒಂದು ವರ್ಷದ ಸ್ಟಾರ್ಟಿಂಗ್ ಅಲ್ಲಿ ಒಂದು ಯೂನಿಫಾರ್ಮ್ ಕೊಡ್ಲಿ. ಈಗ ನಮ್ಮ ಮನೆಯಲ್ಲೇ ಕಳೆದ ವರ್ಷ ಕೊಟ್ಟ 2-3 ಪೀಸ್ ಹಾಗೆ ಇದೆ, ಉಪಯೋಗವೇ ಇಲ್ಲ, ವೇಸ್ಟ್ ಮಾಡ್ತಾ ಇದೆ ಸರ್ಕಾರ. ಅದರ ಬಗ್ಗೆ ಸರಿಯಾದ ಸಮೀಕ್ಷೆ ಮಾಡಿ ಅಗತ್ಯ ಇದೆಯಾ ಇಲ್ವಾ ಸ್ಟಿಚ್ ಮಾಡಿ ಕೊಡಿ. ಅವರು ಕೊಡುವ ಪೀಸ್ನ ಕ್ವಾಲಿಟಿ ನಮ್ಮ ಈ ಭಾಗಕ್ಕೆ ಗುಜರಾತ್ ಟೆಂಡರ್ ಆಗಿರೋ ಕ್ವಾಲಿಟಿ ಮತ್ತು ನಮಗೆ ಸಿಕ್ಕಿರೋ ಪೀಸ್ನ ಕ್ವಾಲಿಟಿ ಒಂದೇ ಅಂತ ಹೇಳಿ ಕಂಪೇರ್ ಮಾಡ್ತಾ ಸಮಯ ಇದ್ರೆ ಅದರ ತರ ಸಿಗ್ತದೆ. ಒಂದು ಅಳತೆ, ಬರೀ ಕ್ವಾಲಿಟಿ ಅಲ್ಲ ಸರ್, ಅಳತೆ ಎಲ್ಲ ಇದರಲ್ಲಿ ಸಹ ಒಂದು 2, 3, 4 ಸೆಂಟಿಮೀಟರ್ ಕಡಿಮೆ ಮಾಡಿಕೊಡ್ತಾರೆ. ಇದನ್ನು ಮಾಡಬಾರ್ದು. ಯೂನಿಫಾರ್ಮ್ ಅನ್ನು ಕೊಡೋದಾದ್ರೆ ಸ್ಟಿಚ್ ಕೊಡ್ಲಿ ಮತ್ತು ವರ್ಷದಲ್ಲಿ ಆಗಾಗ ಕೊಡೋದು ಬೇಡ. ಆಗಾಗ ಯಾರು ಹೊಲಿಸುದಿಲ್ಲ, ಯಾಕೆ ಹೊಲಿಸ್ತಾರೆ? ಡಿಸೆಂಬರ್ ಯೂನಿಫಾರ್ಮ್ ಯಾರು ಹೊಲಿಸ್ತಾರೆ? ಹೊಲಿಸುದಿಲ್ಲ. ಆಮೇಲೆ ಇದು ನಮ್ಮ ಶಾಲೆಗೆ ನನ್ನ ಬೇಡಿಕೆ ಅಲ್ಲ, ಇದು ನಮ್ಮ ಶಾಲೆಗೆ ಈಗ ನಾನು ಇಡ್ತಾ ಇರುವಂತ ಬೇಡಿಕೆ ಸರ್ಕಾರಿ ಶಾಲೆಗಳಿಗೆ. ಸರ್ಕಾರಿ ಶಾಲೆಗಳಲ್ಲಿ ಇರುವಂತಹ ಕಾಯಂ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಆಗಿದ್ರೆ ಆ ಶಾಲೆಯಲ್ಲಿ ಆ ಶಿಕ್ಷಕರಿಗೆ ತರಗತಿವಾರು ಬಯೋಮೆಟ್ರಿಕ್ ಅನ್ನು ಮಾಡಲೇಬೇಕು ಸರ್. ಇದನ್ನು ನಾವು ಅರ್ಜಿ ಆಲ್ರೆಡಿ ಶಿಕ್ಷಣ ಮಂತ್ರಿಗಳಿಗೆ ಕೊಟ್ಟಿದ್ದೇವೆ, ನಾವು ಹೋರಾಟದ ಭಾಗವಾಗಿ. ಆದರೆ ನಿಮ್ಮ ಕಡೆಯಿಂದ ಇದು ಹೋಗ್ಬೇಕು ಸರ್. ಶಿಕ್ಷಕರ ಸಂಘದ ಪದಾಧಿಕಾರಿಗಳಾಗಿ ಕಾಯಂ ಶಿಕ್ಷಕರು ಇದ್ದರೆ ಶಾಲಾ ಅವಧಿಯಲ್ಲಿ ಅವರು ಹೊರಗೆ ಹೋಗಬೇಕು ಅಂತಂದ್ರೆ ಬಯೋಮೆಟ್ರಿಕ್ ಹಾಜರಾತಿ ವ್ಯವಸ್ಥೆಯನ್ನು ಮಾಡಬೇಕು. ಇದರ ಮೂಲಕ ಮಕ್ಕಳಿಗೆ ಪಾಠ ನಷ್ಟ ಆಗುವುದನ್ನು ತಪ್ಪಿಸಬೇಕು. ಇದರಲ್ಲಿ 2 ವಿಷಯ ಇದೆ. ಒಂದು ಆ ರೀತಿ ಹಾಜರಾತಿ, ಇನ್ನೊಂದು ಅಧಿಕಾರಿಗಳ ಜೊತೆ ಶಾಲಾ ಅವಧಿಯಲ್ಲಿ ವೇದಿಕೆಯನ್ನು ಶಿಕ್ಷಕರು ಹಂಚಿಕೊಳ್ಳಬಾರದು, ಬೇರೆ ಶಾಲೆಗೆ ಭೇಟಿ ನೀಡಬಾರದು. ಇದು ಆದೇಶ, ಇದು ನಮ್ಮ ಬೇಡಿಕೆ ಅಲ್ಲ, ಇದಕ್ಕೆ ಸಂಬಂಧಪಟ್ಟ ಆದೇಶ ಆಯುಕ್ತರ ಕಚೇರಿಯಿಂದ ಇದೆ. ಬಟ್ ಅದು ಪಾಲನೆ ಆಗಬೇಕು ಅಂತ ಹೇಳುವಂಥದ್ದು ನನ್ನ ಒತ್ತಾಯ. ಪಾಲನೆ ಆಗ್ತಾ ಇಲ್ಲ. ಇಲ್ಲ. ಆಮೇಲೆ ಇನ್ನೊಂದು ಸರ್, ಸ್ಯಾಟ್ಸಲ್ಲಿ ಬಂದರೆ ಸ್ವಲ್ಪ ಪ್ರಯೋಜನ ಆಗ್ತದೆ, ಈಸಿ ಆಗುತ್ತೆ. ಮತ್ತೆ ಬಯೋಮೆಟ್ರಿಕ್ ಅಂತ ಬೇರೆ ರೀತಿಯಾಗಿ ಲಿಂಕ್ ಆಗ್ತದೆ. ಈಗ ನಮ್ಮದು ತಮ್ಮ ಹಾಕ್ಬೋದು. ನಮಗೀಗ ತಮ್ಮನ್ನ ಹಿಂದೆ ಇತ್ತು, ಈಗ GPS ಹಾಕ್ತಿದ್ದಾರೆ. ಒಂದು ಕಾರಣ ಮಾಡೋದು, ಹಿಂದೆ ನಮ್ಮದು ಬಯೋಮೆಟ್ರಿಕ್ ಇತ್ತು, ಅದನ್ನು ತೆಗೆದು ಮತ್ತೀಗ GPS ಹಾಕಿದ್ದಾರೆ. ಅದು ಯಾಕಂದರೆ ನಾವು ಬೇರೆ ಬೇರೆ ಕಡೆ ಇದ್ದಾರೆ. ಈಗ ಕೈ ಕಂಬ ಇದ್ದೇನೆ, ನಾಳೆ ನನಗೆ ಅಲ್ಲಿ ಬಿಳಿನಲ್ಲೇ ಆಗಬೇಕು, ಹಾಗಾಗಿ ಬಯೋಮೆಟ್ರಿಕ್ ಕಷ್ಟ ಆಗುತ್ತೆ, ಬೇಡ ಅಂತ GPS ಹಾಕಿದೆ. ಫೀಲ್ಡ್ ಹೋಗ್ತಿರಲ್ಲ, ಅವ್ರು ಕೊಡ್ಬೋದು. ಶಿಕ್ಷಕರಿಗೆ ತರಗತಿಯೇ ಬಯೋಮೆಟ್ರಿಕ್ ಕೊಡಬೇಕು. ಅದು ನಾವು ಅದು ಪಾಲನೆ ಅಂತ ಹಾಕಿದ್ದು ನಾವು ಬಯೋಮೆಟ್ರಿಕ್. ಈಗ ಟೀಚರ್ಸ್ ಹೇಳಿದ್ರಲ್ಲ,
ಶಿಕ್ಷಣಕ್ಕೆ ಈಗ ಟೀಚರ್ಸ್ ಮೇಡಮ್ ಹೇಳಿದಾಗ ಶಿಕ್ಷಣಕ್ಕೆ ಈಗ ಟೀಚರ್ಸ್ ಅಗತ್ಯ ಎಷ್ಟು ಲಾಸ್ಟ್ ಶಿಕ್ಷಣಕ್ಕೆ ಕೊಡ್ತಾರೆ ಅಂದರೆ 3ನೇ ಅಗತ್ಯ ಕೊಡ್ಬೋದು. ಫಸ್ಟ್ ಪ್ರಿಪ್ರೇಷನ್ ಅವ್ರು ಯಾವ್ದು ಕೊಡ್ತಾರೆ ಗೊತ್ತಾ? ಯಾರಿಗಾದ್ರು ನೀವು ಎಲ್ಲ ಪೇರೆಂಟ್ಸ್ ಇದ್ರೆ ಯಾರು ಫಸ್ಟ್ ಶಿಕ್ಷಣ ನಮ್ಮ ಟೀಚರ್ಸ್ ಫಸ್ಟ್ ಯಾವ ಪ್ರಿಪ್ರೇಷನ್ ಮಾಡ್ತಾರೆ ಶಾಲೆಗೆ ಬಂದು ಗೊತ್ತಾ? ಹುಟ್ಟಿಗೆ ಅಥವಾ ಯಾವುದಕ್ಕೆ ಅಂತ ಅದು ಒಂದು ಹೇಗೆ ಯಾವುದಕ್ಕೆ ಫಸ್ಟ್ ಪ್ರಿಪ್ರೇಷನ್ ಕೊಡ್ತಾರೆ? ಶಿಕ್ಷಣಕ್ಕೆ ಬಿಡಿ, ಶಿಕ್ಷಣಕ್ಕೆ ನಾನು ಕೇಳ ಆಹಾರಕ್ಕೆ ಅಥವಾ ಯಾವುದಕ್ಕೆ ಅಂತ ಸುರಕ್ಷತೆಗೆ ಆ ರೀತಿ ಆಗಿದೆ ಅಂತ ಶಿಕ್ಷಣ ಇಲ್ಲ ಈಗ. ಫಸ್ಟ್ ಸುರಕ್ಷತೆ ಕೊಡ್ಬೇಕು ಎಲ್ಲ ಕೊಠಡಿ ಸರಿ ಉಂಟಾ. ಆಮೇಲೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ತಂಡದ ಕೆಲಸದ ವಿಷಯದಲ್ಲಿ ನನ್ನದೊಂದು ಸಜೆಷನ್. ನೀವೇನು ಮನೆ ಭೇಟಿ ಮಾಡಿದ್ದೀರಿ ಅದರಲ್ಲೊಂದು 10% ಮತ್ತೆ ಕಮ್ಮಿ ಮಕ್ಕಳು ಮನೆ ಭೇಟಿ ಮಾಡಿದ್ರೆ 25% ಕವರ್ ಆಗಿತ್ತು. ಸೊ ಅಷ್ಟೇ ಕವರ್ ಆಗ್ತದೆ. ಸೊ ನೀವು ಆ ಪ್ರಶ್ನಾವಳಿಗಳನ್ನು ಓದಿದ್ರೆ ಇದು ಯಾರ ಮನೆಗೆ ನಿಮ್ಮೆಲ್ಲರ ಮನೆಗೆ ಬಂದಿದ್ದಾರೆ ನಮ್ಮಲ್ಲಿ ಬರುವ ನಾನಿರಲಿಲ್ಲ. ಸೊ ಓದಿದ್ರೆ ನಮಗೆ ಆ ಪ್ಯಾರಾಮೀಟರ್ಗಳು ಗೊತ್ತಾಗ್ತಿತ್ತು ಕ್ಲಿಯರ್ ಆಗಿ. ಅದೊಂದು ವಿಷಯ. ಇನ್ನೊಂದು ವಿಷಯ ಏನು ಹೇಳಿದ್ರೆ ಸರ್, ಆ ಫಾರ್ಮ್ಯಾಟ್ನಲ್ಲಿ ಕೆಲವು ವಿಷಯಗಳನ್ನು ಆ್ಯಡ್ ಮಾಡಬೇಕಾಗ್ತದೆ ನೀವು ಕ್ಲಾರಿಟಿಗೋಸ್ಕರ. ಅದು ಹೇಗೆಂತ ಹೇಳಿದ್ರೆ ಆವಾಗ ಶುಲ್ಕದ ವಿಷಯ ಬಂತು. ಶುಲ್ಕ ಹೇಗೆಂದರೆ ಸರ್ಕಾರ ಶಾಲೆಯಿಂದ ನಮಗೆ ಯಾವುದೇ ಶುಲ್ಕವನ್ನು ತಗೊಳ್ತಾ ಇಲ್ಲ. ಉಚಿತವಾಗಿ ಶಿಕ್ಷಣ MDM ಇರ್ಬೋದು, ಬೇರೆ ಏನು ಫೆಸಿಲಿಟಿ ನಮಗೆ ಸಿಗ್ತಾ ಇದೆ ಅದೆಲ್ಲವೂ ನೇರವಾಗಿ ಸಿಗ್ತಾ ಇದೆ, ಶುಲ್ಕವನ್ನು ತಗೊಳ್ತಾ ಇಲ್ಲ. ಆದರೆ ಸರ್ಕಾರ ಕೊಟ್ಟು ಸಾಲದೇ ಇರುವಲ್ಲಿ ನಾವೇನು ಹಾಕಬೇಕು ಅದನ್ನು ನಾವು ನಿರ್ಧರಿಸಿ ನಾವು ಹಾಕ್ತಾ ಇದ್ದೇವೆ. ಟೋಟಲ್ ಆಗಿ ಒಂದು ಟೀಮ್ ಆಗಿ ಮಾಡ್ಕೊಂಡು ಇದನ್ನು ಮಾಡ್ತಾ ಇದ್ದೇವೆ. ಸೊ ಇದರ ಕ್ಲಾರಿಟಿ ಯಾಕೆ ಇದನ್ನು ಹೇಳಬೇಕು ಅಂದರೆ, ಸರ್ಕಾರಿ ಶಾಲೆಗಳು ಗ್ರಾಮೀಣ ಭಾಗದಲ್ಲಿ ಉಳಿಲಿಕ್ಕೆ ನೇರ ಕಾರಣ ಅಲ್ಲಿಯ ಪೋಷಕರು ಮಾತ್ರ, SDMC ಮಾತ್ರ. SDMC ಅವರು ಶಾಲೆಗೆ ಏನು ಕೊಡುಗೆ ಕೊಡ್ತಿದ್ದಾರೆ, ಯಾವುದರಿಂದಾಗಿ ಆ ಶಾಲೆ ಉಳ್ಕೊಂಡಿದೆ ಅನ್ನೋದನ್ನು ನೀವು ಅದೊಂದು ಫಾರ್ಮೆಟ್ ಆ್ಯಡ್ ಮಾಡಬೇಕು ಸರ್. ಇದರಿಂದಾಗಿ ಸರ್ಕಾರಿ ಶಾಲೆಗಳ ಬೆಳವಣಿಗೆ ತುಂಬಾ ಹೆಲ್ಪ್ ಆಗಲಿಕ್ಕಿದೆ. ಯಾಕೆಂತಂದ್ರೆ SDMC ಇಲ್ಲದೇ ಇದ್ರೆ ಎಷ್ಟೋ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತದೆ ಸರ್. ಅದಕ್ಕೆ ಅದೊಂದು ದಯವಿಟ್ಟು ಅದೊಂದು ಕಾಲಮ್ ಅನ್ನು ನೀವು ಅದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಅದರ ನಂತರ ವಿದ್ಯಾರ್ಥಿಗಳ ಡಿಮಾಂಡ್ ಬಗ್ಗೆ ನೀವು ಹೇಳಿದ್ರಿ. ವಿದ್ಯಾರ್ಥಿಗಳು ಏನು ಡಿಮಾಂಡ್ ಕೊಟ್ಟಿದ್ದಾರೆ ಅನ್ನೋದನ್ನು ನೀವು ಹೇಳಿಲ್ಲ. ನನಗೆ ಅದು ಬೇಕಿತ್ತು ಆ್ಯಕ್ಚುಲಿ. ವಿದ್ಯಾರ್ಥಿಗಳು ನಿಮಗೆ ಏನು ಡಿಮಾಂಡ್ ಕೊಟ್ಟಿದ್ದಾರೆ, ಶಿಕ್ಷಕರು ನಿಮಗೆ ಏನು ಡಿಮಾಂಡ್ ಕೊಟ್ಟಿದ್ದಾರೆ ಅನ್ನೋದನ್ನ ನೀವು ಮೆನ್ಷನ್ ಮಾಡಲಿಲ್ಲ. ಸೊ ಇದರ ಬಗ್ಗೆ ನನಗೆ ಆಸಕ್ತಿ ಇಟ್ಕೊಂಡಿದ್ದು ಮುಂದೆ ನೀವು ತಿಳಿಸ್ತಿರೋದು ನಾನು ಅನ್ಕೊಳ್ತೇನೆ. ನಮಗೆ ಪೀಠೋಪಕರಣದ ಅವಶ್ಯಕತೆ ಇದೆ ಸರ್. ಈ ಸ್ಮಾರ್ಟ್ ಕ್ಲಾಸ್ ಮಕ್ಕಳುಗಳನ್ನೆಲ್ಲ ಅದು ಒಂದು ಅವಶ್ಯಕತೆ ಇದೆ ಪೀಠೋಪಕರಣ. ಸೊ ಇದರ ಬಗ್ಗೆ ಸರ್ ನೀವು ಗಮನಿಸಿ. ಥ್ಯಾಂಕ್ ಯು. ವಿದ್ಯಾರ್ಥಿಗಳು ನಾವು ಕ್ಲಾಸಿಗೆ ಹೋದಾಗ ಕೇಳಿದ್ರು ಒಂದು ದೈಹಿಕ ಶಿಕ್ಷಕರು ಅದಕ್ಕೆ ಕೊಡುವಂತ ಯಾಕಂತಂದ್ರೆ ಮನೆ 8ನೇ ಕ್ಲಾಸಿಗೆ ಹೋದಾಗ ಹೇಳಿದ್ದೆ ಕೆಲವೊಂದು ಕ್ವಶನ್, ಎಲ್ಲ ಕ್ವಶನ್ ಕೇಳೋದು, ಕೆಲವು ಕ್ವಶನ್ ಕೇಳ್ತೇನೆ. 7 ಜನ ಪ್ಲೇಯರ್ಸ್ ಯಾವುದ್ರಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ಸಡನ್ ಆಗಿ ಆನ್ಸರ್ ಮಾಡ್ತಾರೆ ಮಕ್ಕಳು. ಕಬಡ್ಡಿಯಲ್ಲಿ ಇರ್ತಾರೆ ಅದೇ 6 ಜನ ಕೇಳಿದ್ರೆ ಅವ್ರಿಗೆ ಗೊತ್ತಿರೋದು ಯಾವ್ದು ಥ್ರೋ ಬಾಲ, ವಾಲಿಬಾಲ ಯಾವ್ದಂತ ಅವರೇ ಆಡ್ತಾರೆ. ಅದಕ್ಕೆ 2 ಜನ ಯಾವ್ದ್ರಲ್ಲಿ ಆಡ್ತಾರೆ ಅಂತಂದ್ರೆ ಇಂಡೋರ್ ಗೇಮ್ ಅಂತ ಹೇಳಿ ಅದರಲ್ಲಿ 4 ಜನ ಇರ್ತಾರೆ. ಅವರಿಗೆ ಕನ್ಫ್ಯೂಷನ್ ಕೆಲವೊಂದು ಕ್ವಶನ್. ಹಾಗೆ ನಮಗೆ ಕೇಳಿ ಕೆಲವೊಂದು ಕ್ವಶನ್ ಸಿಂಪಲ್ ಆಗಿ ಕೇಳೋದು, ಅಂದರೆ ಮಕ್ಕಳಿಗೆ ಏನು ಕೇಳಬೇಕು ಅದನ್ನೇ ಕೇಳೋದು. ಮತ್ತೆ ಬೇರೆ ನಾವು ವೈಯಕ್ತಿಕವಾಗಿ ಅದು ಹಾಗೆ ಹೇಳ್ಬೇಕು ಹೀಗೆ ಹೇಳ್ಬೇಕು ಅಂತ ಹೇಳ್ಬೋದು. ಇಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ಆಯ್ತು, ಈಗ 4ನೇ ಕ್ಲಾಸಿಗೆ ಆಯ್ತು 5ನೇ ಕ್ಲಾಸಲ್ಲಿ ಹೇಳ್ತಾರೆ ಅಂತ ಹೇಳುದು. 5ನೇ ಕ್ಲಾಸ್ಗೆ ಗೊತ್ತಿಲ್ಲ ಅಂದರೆ 6ನೇ ಕ್ಲಾಸಲ್ಲಿ ಹೇಳ್ತಾರೆ ಅಂತ ಹೇಳುದು. ಹಾಗೆ ಅದು ಎಷ್ಟು ಒತ್ತಡದಿಂದ ಕ್ವಶನ್ ಕೇಳೋದಿಲ್ಲ. ಮತ್ತೆ ನೀವು ಹೇಳಿದ್ರು ಅಂತ ಮತ್ತೆ ಇದು ಮಕ್ಕಳಿಗೆ ಇನ್ನು ಶಿಕ್ಷಕರು, ದೈಹಿಕ ಶಿಕ್ಷಕರು ಈ ಶಾಲೆಗೆ ಬೇಕಾಗಿದೆ. ಅದು ನಾವು ಆವಾಗಲೇ ಹೇಳಿದ್ದೆ, ಫೈಂಡಿಂಗ್ಸಲ್ಲಿ ಹೇಳಿದ್ದೆ, ಅದೊಂದು ಕೊಡುವಂಥದ್ದಾಗಿದೆ. ಅದನ್ನು ಇನ್ನೊಂದು ಮಾಡ್ಬೋದು. ಏನಾಗ್ತಿದೆ ಅಂತ ಹೇಳಿದ್ರೆ ದೈಹಿಕ ಶಿಕ್ಷಕರುಗಳಿಗೆ ಬೇರೆ ಬೇರೆ ಕೆಲಸ ಆಗ್ತಿದ್ದಾರೆ. ಉದಾಹರಣೆಗೆ ನಮ್ಮಲ್ಲಿ ಕೊಂಬಾಲಿನಲ್ಲಿ ದೈಹಿಕ ಶಿಕ್ಷಕರು ಪೋಸ್ಟ್ ಮಕ್ಕಳಿದ್ರು, ಇವಾಗಿಲ್ಲ. ಸೊ ಏನಾಗ್ತದೆ ಅಂದರೆ ಆ ಶಾಲೆಯಿಂದ ಒಂದು ದೈಹಿಕ ಶಿಕ್ಷಕರನ್ನು 2 ಶಾಲೆಗೆ ನಿಯೋಜನೆ ಮಾಡೋದ್ರಿಂದ PT ಪೀರಿಯಡ್ ಒಂದು ಲೈವ್ ಆಗ್ತದೆ. ಸೋಮವಾರ ನಮಗೆ PT ಪೀರಿಯಡ್ ಇದೆ, ಮಂಗಳವಾರದಿಂದ ಬುಧವಾರ 1 ಅವರ್ PT ಪೀರಿಯಡ್ ಇಂದ ಮಕ್ಕಳ ದೈಹಿಕ 6 ದಿನ ಮೊಟ್ಟೆ ಕೊಡ್ತಿದ್ದಾರೆ ಸರ್. ನಮ್ಮ ಭಾಗದಲ್ಲಿ ಪೌಷ್ಟಿಕಾಂಶದ ಕೊರತೆ ಇಲ್ಲ. ಮಕ್ಕಳ ಆರೋಗ್ಯ ಏನಾಗಬೇಕು, ದಪ್ಪ ಆಗ್ತಾರೆ ಮಕ್ಕಳು, ಸ್ವಲ್ಪ ಬೇರೆ ರೀತಿಯ ಒಬೆಸಿಟಿ ಸ್ಟಾರ್ಟ್ ಆಗ್ತದೆ, ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಗ್ತದೆ. ಆಕ್ಟಿವಿಟಿ ಕೊಡಿ, 3 ದಿನ ಟೀಚರ್ ಅನ್ನು ಕೊಡಿ, ನಿಯೋಜನೆದೊಂದು ನೀವು ಮಾಡ್ಕೊಳ್ತೀವಿ. ಹೌದು, ನಾವು ಅದನ್ನು ಒಪ್ಪಿಕೊಂಡಿದ್ದೇವೆ. ನಮ್ಮ ಮಕ್ಕಳೇ ಹೇಳ್ತಾ ಇದ್ದಾರೆ, ನನ್ನ ಮಗಳೇ ಮನೆಗೆ ಬಂದು ನನಗೆ
ಯಾರಿಗೆ ಬೇಕು ಅವ್ರಿಗೆ ಕೊಡಿ. ಡಿಸೈಡ್ ಮಾಡಿ ಹೇಳಿ ಮೇಡಮ್, ಸಭೆಯಲ್ಲಿ ಒಂದು ನಿರ್ಣಯಕ್ಕೆ ಹೋಗಿ ಅದನ್ನ ಹಾಕಿ. ಅಂದ್ರೆ ಅದಕ್ಕೆ ಹೇಗೆ ಗೊತ್ತಾ, ಭೌಗೋಳಿಕ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಪ್ರೊವೈಡ್ ಮಾಡಿ ಅಂತ, ಎಲ್ಲರನ್ನು ಜನರಲ್ ಆಗಿ ನೋಡೋದು ಬೇಡ ಅಂತ ಹೇಳುವಂತ ಒಂದು ಅಂಶವನ್ನು ಸೇರಿಸಿ. ದಕ್ಷಿಣ ಕನ್ನಡವನ್ನು ಬಾಗಲಕೋಟೆ ತರ ನೋಡೋದು ಬೇಡ, ಅಥವಾ ಯಾವುದೋ ಒಂದು ರಾಯಚೂರು ತರ ನೋಡೋದು ಬೇಡ. ಅಲ್ಲಿ ಒಂದು ಕಡೆ ಬೇರೆ ವಿಷಯ ಇರ್ತದೆ, ಇಲ್ಲಿ ಬೇರೆ ವಿಷಯ ಇರ್ತದೆ. ಆ ಭೌಗೋಳಿಕ ಅಂಶಕ್ಕೆ ಸರಿಯಾದ ಪೌಷ್ಟಿಕಾಂಶವನ್ನು, ಯಾಕಂದ್ರೆ ಎಷ್ಟೋ ಜನ ಪೋಷಕರು ಕಳೆದ ಒಂದು ಮೀಟಿಂಗ್ ಅಲ್ಲಿ ಕುಚ್ಚಲಕ್ಕಿ ಬಗ್ಗೆ ಪ್ರಸ್ತಾಪನೆ ಮಾಡಿದ್ರು. ಸೊ ಅಕ್ಕಿಯ ಗುಣಮಟ್ಟದ ಬಗ್ಗೆ ಸಹ ನನ್ನದೆಲ್ಲ ತುಂಬಾ ಮಾತಾಡಲಿಕ್ಕೆ ಸರ್. ನನ್ನ ಆಕ್ಚುಲಿ ಶಾಲೆ ಟೂರಿನಲ್ಲಿ ಡೈಲಿ ಬೇರೆ ಕಡೆ ಅಕ್ಕಿ ಇಲ್ಲ. ಅಕ್ಕಿಯ ಗುಣಮಟ್ಟ ಅಲ್ಲೇನು ಟೆಂಡರ್ ಸ್ಯಾಂಕ್ಷನ್ ಆಗ್ತದೆ, ಅದು ಇಲ್ಲಿಗೆ ಬರ್ತಾ ಇಲ್ಲ. ಇದನ್ನು ಶಿಕ್ಷಕರಿಗೆ ಅಕ್ಕಿ ಹಾಳಾದ್ರೆ ಇಲಾಖೆಗೆ ಹೇಳಲಿಕ್ಕೂ ಧೈರ್ಯ ಬರ್ತಿಲ್ಲ. ಯಾಕಂದ್ರೆ ಎಂಥದೇ ಶಾಲೆಯಿಂದ ಹೇಳಿದ್ರು ದೂರ ಬಂದು ಶಿಕ್ಷಕರ ಮೇಲೆ, ಶಿಕ್ಷಕರನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂತ ಪರಿಸ್ಥಿತಿ. ಶಿಕ್ಷಕರಿಗೆ ಅಷ್ಟು ಸ್ವಾತಂತ್ರ್ಯ ಕೊಡಿ. ಹೌದು, ನೀವು ಕೊಟ್ಟ ಅಕ್ಕಿ ಹಾಳಾಗಿದ್ರೆ ಏನಾಗ್ತದೆ, ಅಷ್ಟು ಹೆದರಿಸ್ಕೊಂಡು ಇಲ್ಲ ಅಧಿಕಾರಿಗಳು ಇರ್ತಾರೆ, ಅವರೇನು ಕೆಲಸನೇ ಮಾಡ್ತಾರೆ. ಇದನ್ನು ಅವರಿಗೆ ತಿಳಿಸಿ ಅಧಿಕಾರಿಗಳಿಗೆ. ನೀವು ಕೇಳುವಂಥದ್ದು ಒಂದು ಯಾಕಂದ್ರೆ ಇದನ್ನ ಕೇಳುವಂಥದ್ದು ಪೋಷಕರಿಂದ ಆಗ್ಬೇಕು ಅಂತ ಇತ್ತು. ಯಾಕಂದ್ರೆ ಇದು ಲೈವ್ ಅನ್ನ ಕಮಿಷನರ್ ನೋಡ್ತಾರೆ ಇಲ್ಲೋ ಗೊತ್ತಿಲ್ಲ, ಇದು ಯೂಟ್ಯೂಬ್ ಅಲ್ಲಿ ಹೋಗುತ್ತೆ ಅವ್ರಿಗೆ. ಅದು ಯಾಕಂದ್ರೆ ಯೂಟ್ಯೂಬ್ ಲೈವೇ ಮಾಡ್ಬೇಕಂತ ಇತ್ತು. ಹಾಗಾಗಿ ನಾ ಈ ಸಭೆಯಲ್ಲಿ ಲೈವ್ ಮಾಡಿಯೇ ಮಾತಾಡುವಂಥದ್ದು. ಮತ್ತೆ ಈಗ ನಾನೊಂದು ಹೇಳಿ ನೀವೊಂದು ಹೇಳಿ ಕೂತು ಮಾತಾಡೋದಿದ್ರೆ ನಾನು HM ಮೇಡಮ್ ಮತ್ತೆ ಇದು ಟೀಚರ್ಸ್ ಆಯ್ತಲ್ಲ ನಮ್ಮದು ಸಭೆ, ಮತ್ತೆ ಹೇಳಿ ಹೋಗೋದಿತ್ತು. ಹಾಗಲ್ಲ, ಇದು ಲೈವ್ ಆಗಿ ಅವ್ರು ನೋಡಬೇಕು ಅಂತ ಆ ವೇದಿಕೆ ಆಗ್ಬೇಕಂತ ಒಂದು ಉದ್ದೇಶಕ್ಕೋಸ್ಕರ ಸಭೆ ಮಾಡ್ತಾರೆ. ನೀವು ಏನು ಹೇಳಿದ್ರು ಮೇಡಮ್, ಮತ್ತೆ ನಿಮ್ಮಲ್ಲಿ ಇನ್ನೂ ಏನು ಡಿಮಾಂಡ್ಸ್ ಇದೆ ಅದನ್ನು ಸೇರಿಸಿ ನಡವಳಿಕೆಯಲ್ಲಿ ಹಾಕಿ ಸರ್ಕಾರ ಮಟ್ಟಕ್ಕೆ ನಾವು ಸಲ್ಲಿಸುವಂಥ ಪ್ರಯತ್ನ ಸರ್. ಎಲ್ಲವನ್ನು ದಯವಿಟ್ಟು ಸಲ್ಲಿಸಿ. ನಾನು ಆಕ್ಚುಲಿ RTI ಮೂಲಕ ಸಾಮಾಜಿಕ ಪರಿಶೋಧನೆ ಎಲ್ಲವೂ ರಿಪೋರ್ಟ್ ತೆಗಿತೇನೆ. ಯಾಕಂದ್ರೆ ನೀವು 21 ಗ್ರಾಮದಲ್ಲಿ 42 ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನೆ ಮಾಡಿದ್ದೀರಿ. ಸೊ ಟೋಟಲ್ ಔಟ್ಕಮ್ ಏನು ಬಾಕಿ ಇದೆ, ಬಾಕಿ ಇದು 22 ಇನ್ನು ಬಾಕಿ ಇರುವಂತಿದೆ. 20 ಪಂಚಾಯತ್ 20 ಸ್ಕೂಲ್ ಬಾಕಿ ಇರುವಂತಿದೆ. ಈಗ ನಮ್ಗೀಗ 16ನೇ ಪಂಚಾಯತ್ ಆಗ್ತದೆ. 2-3 ಸ್ಕೂಲಲ್ಲಿ ಬೆಳೆದಿಲ್ಲ, ಯಾಕಂದ್ರೆ ಅವಾಗ ರಜೆ ಇತ್ತು ಮಕ್ಕಳಿಗೆ, ಅವಾಗ ನಮ್ಗೆ ಸ್ಕೂಲ್ ಸಿಕ್ಕಿಲ್ಲ, ಪಂಚಾಯತ್ ಮಾತ್ರ ಇರುವಾಗ. ಹಾಗೆ ಈಗ ಒಣಾಂಜಲಿಗೆ ಒಂದೇ ಸ್ಕೂಲ್ ಇರುವ, ಅದು 2 ಸ್ಕೂಲ್ ಕೊಟ್ಟಿಲ್ಲ, ಒಂದು ಸ್ಕೂಲ್, ಕೆಲವು ಸ್ಕೂಲ್ ಕಡಿಮೆ ಬಂದಿದೆ, ಕೆಲವು ಸ್ಕೂಲ್ ಕೊಟ್ಟಿಲ್ಲ. ಹಾಗಿದ್ದೀವಿ. ಹಾಗಾಗಿ ನಾವು ಇಷ್ಟು ಪ್ರಕಾರವಾಗಿ ನಾವು ಮಾಡ್ಬೋದು. ಬೇಕಾದ್ರೆ RTIಯಲ್ಲಿ ಕೇಳಿ ಯಾವ್ದು ಬೇಕಾದ್ರೂ ಕೇಳಿ. ಅಲ್ಲ ಸರ್, ಅಂದ್ರೆ ಏನು ಗೊತ್ತಾ, ನೀವು ನಿಮ್ಮ ಕೆಲಸವನ್ನು ಸರಿಯಾಗಿ ಮಾಡ್ತಿದ್ದೀರಿ. ಯಾಕಂದ್ರೆ ನಿಮಗೆ ಇದೊಂದು ಟೈಮ್ಲಿ ರೆಸ್ಪಾನ್ಸಿಬಿಲಿಟಿ. ಹೌದು, 100% ಟೈಮ್ 100% ಪೂರ್ತಿ ಸಮಯ ಅಲ್ಲೇ ಕೂತಿರುವಂತ ಇಲಾಖಾಧಿಕಾರಿಗಳು ಏನು ಮಾಡ್ತಾ ಇಲ್ಲ. ನಾವು ನೇರವಾಗಿ ಕೇಳ್ತಾ ಇದ್ದೇವೆ, ನಾವು ನೇರವಾಗಿ ಹೇಳ್ತೇವೆ. ಯಾಕಂದ್ರೆ ನನ್ನ ಮಗು ಶಾಲೆಯಲ್ಲಿದೆ ಸರ್, ನಾನು ಏನೋ ಒಂದು ಜನರಲ್ ಆಗಿ ಮಾತಾಡ್ಲಿಕ್ಕೆ ಆಗುದಿಲ್ಲ, ಯಾರನ್ನ ಸಂತೋಷಪಡಿಸಲಿಕ್ಕೆ ಆ ವೇದಿಕೆ ಬೇಕಾಗಿಲ್ಲ. ನಾನು ಇವತ್ತು ಪೋಷಕರ ಸಭೆಗೆ ನಾನು ಮೊನ್ನೆ ಭೇಟಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟನೇ ಆಗಿತ್ತು. ಅರ್ಜೆಂಟಾಗಿ ಬಂದು ಸಪ್ರೇಟ್ ಸಪ್ರೇಟ್ ಮತ್ತೆ ಇವರಿಗೆ ಸ್ಕೂಲಿಗೆ ಮತ್ತೆ ಇಲ್ಲಿ ಅದು ಏನೋ ಒಂದು ಕಲಿಕೆಗೆ ಮೇಡಮ್ ಮತ್ತೆ ಇವರ ಮಕ್ಕಳ ಏನೋ ಒಂದು ಕಲಿಸ್ಕೊಡ್ತಾ ಇದ್ದಾರೆ. ಅದು ತುಂಬಾ ಅಪ್ರಿಷಿಯೇಟ್ ಆಗಿದೆ, ತುಂಬಾ ಚೆನ್ನಾಗಿ ಅಪ್ರಿಷಿಯೇಟ್ ಆಗಿದೆ. ಅದಕ್ಕೂ ನಾನು ಹೆಮ್ಮೆ ಪಡ್ತೇನೆ, ನನಗೂ ಖುಷಿಯಾಗಿದೆ, ನನಗೂ ಖುಷಿಯಾಗಿತ್ತು. ನಾನು ಅದರ ಅಭಿಪ್ರಾಯ ವ್ಯಕ್ತಪಡಿಸ್ತೇನೆ. ನಮ್ಮ ಶಾಲೆ ಮಕ್ಕಳು ಸ್ವಲ್ಪ ನಮ್ಮ ಕೈ ಕಮ್ಮದು ತುಂಬಾ ಚಂದ ಆಗಿಲ್ಲ ಅಂತ ನನಗೂ ಖುಷಿ ಇತ್ತು. ಹಾಗಾಗಿ ಅದಕ್ಕೆ ಅವ್ರಿಗೆ ಒತ್ತಡ ಪಟ್ಟಿಲ್ಲ. ನಾನು ಮತ್ತೆ ಈಗ ಅಡುಗೆಯವ್ರನ್ನ ಹೇಳಿ ಮತ್ತೆ ಅವ್ರನ್ನ ಕರ್ಕೊಂಡು ಮತ್ತೆ ವಿಸಿಟ್ ಮಾಡಲಿಕ್ಕೆ ಹೋಗ್ತೀನಿ. ಆದರೆ ನಾವು ಇಲ್ಲಿ ಇನ್ನೊಬ್ಬರು ಕಷ್ಟದಲ್ಲಿದ್ದಾವಾಗ ಅವ್ರಿಗೆ ಮತ್ತೆ ಒತ್ತಡ ಹಾಕ್ಬಾರ್ದು. ನಮ್ದು ಎಷ್ಟಿತ್ತು ಕೆಲಸ ಅಷ್ಟು ಮಾಡಿಬಿಟ್ಟು ಸೋಲ್ಬೇಕು ಅಂತ ಅದನ್ನು ಮಾಡಿದ್ದೇವೆ. ಈ ವರದಿಯನ್ನು ನಾವು ಏನು ಸರ್ಕಾರ ಮಟ್ಟಕ್ಕೆ ಸಲ್ಲಿಸುವಂತಿತ್ತು ಅದು ಹೋಗುತ್ತೆ. ಮತ್ತು ಏಪ್ರಿಲ್ ನಂತರ ಇದಕ್ಕೆ ಬೇಗ ತಿರುವಳಿಯಾಗಿ ಬರುತ್ತೆ. ಏಪ್ರಿಲ್ ನಂತರದಲ್ಲೇ ಬರ್ಬೋದು, ಮಾರ್ಚಲ್ಲಿ ಹೋಗ್ಬೋದು, ಮಾರ್ಚಲ್ಲಿ ಎಲ್ಲ ನಮ್ಮ ಸ್ಟೇಟಿಗೆ ಹೋಗುತ್ತೆ. ಇವಾಗ ಮಂತ್ಲಿ ವೈಸ್ ಹೋಗ್ಬೋದು, ನಮ್ಮ ಡಿಸ್ಟಿಕ್ಕಿಗೆ ಹೋಗಿ ಮತ್ತೆ ಸ್ಟೇಟಿಗೆ ಹೋಗ್ಬೋದು. ಆ ರೀತಿ ಆ ನಿಟ್ಟಿನಲ್ಲಿ ಪ್ರಯತ್ನ ನಮ್ಮ ಕಡೆಯಿಂದ ಆಗುತ್ತೆ ಅಂತ ಹೇಳ್ತಾ ಈ ವರದಿಯಲ್ಲಿ ಜೊತೆಗೆ ವೇದಿಕೆಯನ್ನು ಹಮ್ಮಿಕೊಂಡಿದ್ದಕ್ಕೆ ನಮ್ಮ SMC ಉಪಾಧ್ಯಕ್ಷರು ಮೇಡಮ್ ನಿಮಗೂ ಸಹ ಧನ್ಯವಾದವನ್ನು ಸಲ್ಲಿಸ್ತೇನೆ. ಸರ್ ನೀವು ಸ್ವಲ್ಪ ಮಾತಾಡ್ತೀರಲ್ಲ, ಮತ್ತೆ ಇವಾಗ ತಗೊಂಡು 5 ರೂಪಾಯಿ ಕಮ್ಮಿಯೇ ಮಾಡಬೇಕು ಸರ್. ಇನ್ನೊಂದು ಅನ್ಯಾಯ ಮಾಡ್ತಾ ಉಂಟು ಇಲಾಖೆ. ಅವರು ಹೇಳಿದ ಕಡೆಯಿಂದ ತಗೊಳ್ಬೇಕು. ಹೇಗೆ ಸಾಧ್ಯ ಸರ್? ಒಂದು ಗ್ರಾಮೀಣ ಭಾಗದಲ್ಲಿ ಹೊಟ್ಟೆಯವರ ನೋಡಿಕೊಂಡು ಬಂದೆ ಯೋಚನೆ ಮಾಡಿ. ಇವರಿಗೆ ಒಂದು ಅಷ್ಟು ಸ್ವಾತಂತ್ರ್ಯ ಆದ್ರೂ ಕೊಡಿ. ಅವ್ರು ಎಲ್ಲಿಂದ ಬೇಕಿದ್ರು ಖರೀದಿ ಮಾಡ್ತಾರೆ, ಅವರಿಗೆ ಸುಲಭವಾಗಿ ಶಾಲೆಗೆ ತಂದು ಕೊಡೋರು ಖರೀದಿ ಮಾಡಿ. ಅಥವಾ ಇಲಾಖೆಗೆ ತುಂಬಾ ಸುಲಭದ ದಾರಿ ಏನಂತಂದ್ರೆ ಪ್ರತಿ ಶಾಲೆಗೆ ಅವರು ಮೊಟ್ಟೆ ಸಪ್ಲೈ ಮಾಡಿ ಲೆಕ್ಕಾಚಾರ ಸುಲಿಯುವುದಿಲ್ಲ. ಬೇಕಾದ್ರೆ ಸುಲ್ದೇ ಕೊಡ್ತೀನಿ, ನಮಗೆ ಬೇಜಾರು 30 ಪೈಸೆ ಬೇಜಾರಿಲ್ಲ ಕೆಲಸ. ನಮ್ಮ ಮಕ್ಕಳಿಗೆ ನನಗೆ ಇಲ್ಲಿ ಅಂತ ಗೊತ್ತಾ ಸಾಮಾನ್ಯ ಶಿಕ್ಷಣ ಮಾತು ಹೌದು. ನಾನು ಕೆಟ್ಟ ಮಿಸ್ ನಾನು ಮಾತಾಡಿಲ್ಲ. ಬೇರೆ ಶಾಲೆಗಳು ಉಂಟಲ್ಲ, ಇದೊಂದು ಪಾಯಿಂಟ್ ಸೇರಿಸಿ ಬಿಡಿ ಅವ್ರು ಹೇಳಿದ್ರು ಏನು ಹೋಗ್ಲಿ ಸರ್ಕಾರ ಅಲ್ಲ ಅದನ್ನ ಸೇರಿಸಬಹುದಲ್ಲ. ಅಂದ್ರೆ ಮಟ್ಟೆ ಬಗ್ಗೆನೇ ಹೇಳ್ತಾ ಇದ್ರು. ಮಟ್ಟೆ ಅದು ಕೊಟ್ಟಿದ್ರೆ ಕಷ್ಟ ಆಗುತ್ತೆ ಇದ್ದಿದ್ರೆ ನಾನು ಹೇಳ್ತಿದ್ದೆ, ನೀವು ಹೇಳಿದ್ರಿ
ಇದೆ, ಬೇಳೆದಿದೆ, ಆಲೂಡಿದೆ, ಎಲ್ಲವೂ ಇದೆ. ಅಲ್ಲ ಮುಂದಿನ ವರ್ಷಕ್ಕೆ ಅದು ಬರುತ್ತೆ. ಅದು ಬಂದ್ರೆ ಒಳ್ಳೇದು ಸರ್. ತುಂಬಾ ವಿಷಯ ಬಾಕಿ ಇದೆ. ಸಮಗ್ರ ಶಿಕ್ಷಣದ ಬಿಟ್ಟು ಈ ವರ್ಷ ಸಮಗ್ರ ಶಿಕ್ಷಣ, ಮುಂದಿನ ವರ್ಷ ಮಿಡ್ ಡೇ ಮೀಲ್ಸ್ ಕೊಡಬೇಕಂತ ಇತ್ತು ಸತ್ಯ. ಅದಾದ್ರೆ ಬಂದರೆ ಮತ್ತದರಲ್ಲಿ ಮಾತಾಡಲಿಕ್ಕೆ ಅವಕಾಶ ಇದೆ. ಇದರಲ್ಲಿ ನಾವು ನೋಡಿ ಮಾಡ್ತೇವೆ. ಸರಿ, ಹಾಕಿ ಸರ್. ಸ್ಮಾರ್ಟ್ ಕ್ಲಾಸಲ್ಲಿ ಟಿವಿ ಇತ್ತು, ಅದೇ ಈಗ ಗೊತ್ತಾಗ್ತಿಲ್ಲ. ಅದಕ್ಕೆ ಅದೇ ಉಪಯೋಗನೇ ಇಲ್ಲ ಅಲ್ಲ. ಅದರ ಬಗ್ಗೆ ಮಕ್ಕಳಿಗೆ ಏನಾದರೂ ತರಬೇತಿ ಕೊಡಬೇಕಂದ್ರೆ ಸರ್ ಏನ್ ಗೊತ್ತಾ ಸರ್, ಇದು ಇನ್ನೊಂದು ವಿಷಯ. ಇದು ಹೇಳಿದ ಗವರ್ಮೆಂಟ್ ಅದು ಎಂತಂದ್ರೆ ಅದ್ರೊಳಗೆ ಇದು ಸಾಫ್ಟ್ವೇರ್ ಅಪ್ಗ್ರೇಡ್ ಆಗ್ತಾ ಇರ್ಬೇಕು. ಅದಕ್ಕೆ ಒಂದು ಸೊಲ್ಯೂಷನ್ ಮಾಡುದು ಸರ್. ಏನ್ ಗೊತ್ತಾ, ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಯಾವುದೋ ಸಂಘ ಸಂಸ್ಥೆಗಳು ಎಲೆಕ್ಟ್ರಾನಿಕ್ ಐಟಮ್ಗಳನ್ನು ಬ್ಲೂಟೂತ್ ಇರ್ಬೋದು, ಟಿವಿ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಪ್ರಾಜೆಕ್ಟ್ ಇರ್ಬೋದು ಕೊಡ್ತಾರೆ. ಇದು ಕಾಮನ್. ಇಲಾಖೆಯವ್ರು ಏನ್ ಮಾಡ್ಬೇಕು ಅಂದ್ರೆ, ಜನ ಸಮುದಾಯದಿಂದ ಬಂದಂತ ಈ ಒಂದು ದಾನ ದೊಡ್ಡ ವಿಷಯ ಅಲ್ವಾ, ಇದು ಸರಿಯಾಗಿ ಮಕ್ಕಳಿಗೆ ಬಳಕೆ ಆಗಬೇಕು ಅನ್ನೋ ಕಾರಣಕ್ಕೆ ಒಬ್ಬ ಟೆಕ್ನಿಷಿಯನ್ ಅನ್ನು ರೆಗ್ಯುಲರ್ ಬೇಸ್ ಅಲ್ಲಿ ಶಾಲೆಗಳಿಗೆ ಚೆಕ್ಕಿಗೆ ಕಳಿಸ್ಬೋದು. ಇದನ್ನು ಮಾಡಿದ್ರೆ ಇದು ನಿಜವಾಗಿ ಸರಿಯಾದ ದಾರಿ. ಉದಾಹರಣೆಗೆ ನಮ್ಮಲ್ಲಿ ಟಿವಿ ನೋಡ್ಲಿಕ್ಕೆ ಬಂದವರು ಪಕ್ಕದ ಶಾಲೆಯಲ್ಲಿ ಪ್ರಾಜೆಕ್ಟ್ ನೋಡ್ತಾನೆ, ಅದರ ಆಕಡೆ ಶಾಲೆಯಲ್ಲಿ ಕಂಪ್ಯೂಟರ್ ನೋಡ್ತಾರೆ. ಇಲ್ಲಿ ಏನಿದೆ ಇಲಾಖೆಯ ವತಿಯಿಂದ ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೆ 2 ಸಲ ಸಾಕು. ವರ್ಷಕ್ಕೆ 2 ಸಲ ಬಂದ್ರೆ ಪ್ರಿಂಟರ್ ಎಲ್ಲವನ್ನು ನೋಡುವಂತ ಅದೊಂದು ವ್ಯವಸ್ಥೆ ಮಾಡ್ಲಿಕ್ಕಾದ್ರೆ ಒಳ್ಳೆ ವಿಷಯ ಸರ್. ಆ್ಯಡ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಬೇಡಿಕೆ ಏನಾದ್ರು ಬೇಕಿದ್ರೆ ನಾವು ಸಲ್ಲಿಸ್ಬೋದು. ಸೊ ಇದರಿಂದ ಏನಾಗ್ತದೆ, ಯಾರೋ ಕೊಟ್ಟ ಒಂದು ವಸ್ತು ಮೂಲೆ ಗುಂಪಾಗೋ ಬದಲು ಮಕ್ಕಳಿಗೆ ಹೆಲ್ಪ್ ಆಗ್ತದೆ. ಈಗ ನಮ್ಮಲ್ಲಿ ಪ್ರಿಂಟರ್ ಇದೆ, ಅದು ಇವಾಗ ವರ್ಕ್ ಆಗ್ತಿಲ್ಲ. ಟಿವಿ ಇದೆ, ವರ್ಕ್ ಆಗ್ತಿಲ್ಲ. ಅದನ್ನು ಬಿಸಾಡುದ ಇಟ್ಟುಕೊಳ್ಳುದ. ಈಗ ನೋಡಿ, ಮಕ್ಕಳಿಗೆ ಸಹ ಅದು ತಪ್ಪು ಪಾಠ. ಏನು ತಪ್ಪು ಪಾಠ ಗೊತ್ತಾ, ಆಫೀಸ್ ರೂಮಲ್ಲಿ ಪ್ರಿಂಟರ್ ಇಟ್ಟುಕೊಂಡು ಪ್ರಿಂಟಿಗೆ ಅಂಗಡಿ ಕೊಡ್ಬೇಕು. ಮಗುವಿಗೆ ನಾವೇನು ಪಾಠ ಕಲಿಸ್ತಾ ಇದ್ದೇವೆ, ಹೇಳುದೊಂದು ಮಾಡುದೊಂದು ಆಯ್ತಲ್ಲ ಸರ್. ಟಿವಿಲಿ ಇಟ್ಟುಕೊಂಡುಂಟು ಮೊಬೈಲಲ್ಲಿ ನಾವು ಪ್ರಧಾನಮಂತ್ರಿಯವರು ಯಾವುದೋ ಪರೀಕ್ಷಾ ಪೇ ಚರ್ಚಾವನ್ನು ವಿಡಿಯೋ ತೋರಿಸ್ತಾ ಇದ್ದೇವೆ. ಇದೊಂದು ಟೆಕ್ನಿಷಿಯನ್ ಅನ್ನು ಇಲಾಖೆ ಕೊಡ್ಲಿಕ್ಕೆ ಅದೇನು ದೊಡ್ಡ ವಿಷಯ ಅಲ್ಲ. ಅವರ ಬಿ ಆಫೀಸಿಗೆ ಬರುವವರೇ ಇರ್ತಾರೆ. ಇದನ್ನೊಂದು ಮಾಡ್ಬೋದು ಅಂತ ಹೇಳ್ಕೊಂಡು ಅವರಿಗೆ ಫಂಡ್ ತೆಗೆದುಬಿಟ್ಟು ಮಾಡ್ಬೋದು. ಇದನ್ನು ಮಾಡ್ಬೋದು ಸರ್. ತರಬೇತಿ ಕೊಡುವುದಿಲ್ಲ ಅದಂದ್ರೆ ಸ್ಪಾನ್ಸರ್ ಗವರ್ಮೆಂಟ್ ಸ್ಪಾನ್ಸರ್ ಕೊಟ್ಟು ನಾವು ಇದು ಮಾಡ್ಬೋದು. ಅದಕ್ಕೂ ಕೂಡ ಇವಾಗ ಗವರ್ಮೆಂಟ್ ಏನು ಸಾಧ್ಯ ಅದನ್ನು ಗವರ್ಮೆಂಟ್ ಕೊಡುವ ವ್ಯವಸ್ಥೆ ಮಾಡ್ಬೋದು. ಅಲ್ಲ ಅದನ್ನು ಹಾಕಿದ್ದೇವೆ ಸ್ಮಾರ್ಟ್ ಕ್ಲಾಸ್ ಕಟ್ಟಡ ಕೂಡ ಹಾಕಿ ಅದು ಬಸ್ಸಲ್ಲಿ ಬರೋ ಮಕ್ಕಳಿದ್ದಾರೆ. ಯಾಕಂದ್ರೆ ಕೆಲವರು ರಿಕ್ಷಾದಲ್ಲಿ, ಕೆಲವರು ಬಸ್ಸಲ್ಲಿ ಬರೋ ಒಂದು ಹೆಚ್ಚು ಕಮ್ಮಿ ಒಂದು 10 ಮಕ್ಕಳು ಇರ್ಬೋದು. ನಾವು ಕುಡ್ಕೊಂಡು ಮತ್ತು ಭಾಗ್ಯ ಸೈಡಿಂದ ಬರ್ಬೋದು. ಹಾಗಾದ್ರೆ ಮಾಹಿತಿ ಇರ್ಲಿಲ್ಲ ಸರ್. ಪ್ರಯಾಣ ಭತ್ಯೆ ಅನ್ನೋದೊಂದು ಸಮಗ್ರ ಶಿಕ್ಷಣದಲ್ಲಿ ಬಸ್ಸಿನ ವ್ಯವಸ್ಥೆ ಮಾಡೋದು ಬೇಡ. ಸರ್ಕಾರಿ ಶಾಲೆ ಮಕ್ಕಳಿಗೆ ಬಸ್ ನಿಲ್ಲಿಸಿ, ಅದು ದೊಡ್ಡ ಉಪಕಾರ. ನಿಲ್ಲಿಸುವುದಲ್ಲ. ಈಗ ಒಂದು ಹುಡುಗಿ ಹೋಗ್ತಾಳೆ, ಅವಳಿಗೆ ಬಸ್ ನಿಲ್ಲಿಸುವುದಿಲ್ಲ, ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿರ್ತಾಳೆ, ಅಲ್ಲಿ ಅವಳು ಭಾಗಿಯಾಗಿ ಕಾಡಿ ಹೋಗ್ತಾಳೆ. ಸೇರಿನ ಮಕ್ಕಳನ್ನು ಮುಂದೆ ತಗೊಂಡೋಗಿ 1 ಕಿಲೋಮೀಟರ್ ಮುಂದೆ ನಿಲ್ಲಿಸ್ತಾರೆ. ಮೊಬೈಲ್ ಇಲ್ಲ, ಮಕ್ಕಳು ಪೇರೆಂಟ್ಸ್ ಅನ್ನು ಕಾಂಟ್ಯಾಕ್ಟ್ ಆಗುತ್ತೆ ಆಗಿದೆ ಸರ್. ಈಗ ಬಸ್ ನಮಗೆ ಸ್ವಲ್ಪ ಮಕ್ಕಳು ಕಡಿಮೆ ಮಾತಾಡ್ತೇವೆ ಸರ್. ಮಕ್ಕಳು ಕಡಿಮೆ ಕಾರಣ ಬಸ್ ನಿಲ್ಸದ್ದೇ ಕಾರಣ. ಫೀಡರ್ ಶಾಲೆಯಿಂದ ಬರೋಲ್ಲ. ಫೀಡರ್ ಶಾಲೆ ಮಕ್ಕಳೆಲ್ಲ ಸುಬ್ರಹ್ಮಣ್ಯ ಎಲ್ಲ ಮಕ್ಕಳು ಕಡಿಮೆ ಅದೇ ಒಂದು ವಿಷಯ ಇದೆ. ಕೈಕೊಂಬರಲ್ಲಿ ಬಸ್ ನಿಲ್ಲಿಸುವುದಿಲ್ಲ, ನಾವು ಮಕ್ಕಳನ್ನ ಹೇಗೆ ಕಳಿಸುದು, ಅದೇ ಸಮಸ್ಯೆ. ಇಲ್ಲ ಸರ್, ಕೊಡುವುದಿಲ್ಲ. ಅಟ್ಲೀಸ್ಟ್ ಈ ಶಾಲಾ ಸಮಯದಲ್ಲಿ ಬೆಳಗ್ಗೆ ಮತ್ತು ಸಂಜೆ ಒಂದು ಕಟ್ರಿಕ್ ಬಸ್ಗಳನ್ನು ಮೊದಲೆಲ್ಲ ಕಟ್ರಿಕ್ ಕೊಡಬೇಕು. ಸ್ಥಾನದಿಂದ ಕಟ್ರಿಕ್ ಮಾಡಿದ್ರೆ ಆಮೇಲೆ ಅಗಲವನ್ನು ಅಮೆರಿಕಕ್ಕಾದ್ರೂ ಓಡಿಸಿ. ಶಾಲೆಗೆ ಮಕ್ಕಳು ಸೇಫಾಗಿ ಬರಬೇಕು, ಅವ್ರಿಗೆ ಬಸ್ ಸಿಗ್ಬೇಕು. ಹೆದರಿಕೊಂಡು ಬಸ್ ಸಿಗ್ತದೆ ಇಲ್ವಾ, ಟೀಚರ್ ಬೈತಾರೆ, ಕೆಲಸ ಇರ್ತದೆ, ಅವರಿಗೆ ಕೆಲಸ ಇರ್ತದೆ. ನನಗೆ ಗುಡಿಸ್ಲಿಕ್ಕೆ ಮಕ್ಕಳಿಗೆ ಒಂದು ಅವರ ಮನಸ್ಸಲ್ಲಿ ಸೆಟ್ ಆಗಿರ್ತದಲ್ಲ. ಸೊ ನಾವು ಅವರ ರೊಟೀನ್ ಮಾಡ್ಬಾರ್ದು. ಮತ್ತೆ 1ರಿಂದ 8ನೇ ತರಗತಿ ಕ್ಲಾಸ್ ಇದ್ದು ಸರ್ಕಾರಿ ಶಿಕ್ಷಕರಂತಿರುವುದು ಇಬ್ಬರೇ. ಸರ್, ಅದು ಮಕ್ಕಳ ಸಂಖ್ಯೆ ಅನುಪಾತಕ್ಕೆ ನಾವು ಕೇಳುವಾಗಿಲ್ಲ. ಯಾಕಂದ್ರೆ ನಮಗೆ ಅತಿಥಿ ಕೊಟ್ಟಿದ್ದಾರೆ. ಆದ್ರೆ ವಿಷಯ ಏನು ಅಂತ ಹೇಳಿದ್ರೆ, ಇದು
ಆನೆಮನೆ ಮಾಡ್ತಾರೆ ನಿನ್ನೆ ಹೇಳಿದ್ದಾರೆ. ಸೊ ಅದು ನೋಡ್ಬೇಕು ಇನ್ನೆಷ್ಟಾಗ್ತದೆ ಅಂತೇಳಿ. ಅದ್ರ ವಿಷಯದಲ್ಲಿ ಇದಕ್ಕೆ ಸಂಬಂಧಪಟ್ಟಾಗ ನೀವು SDMC ಒಂದು ತರಬೇತಿ ಕೊಟ್ಟರೆ ನಾವು ಎಲ್ಲಿ ಒತ್ತಡ ಹಾಕಬೇಕು ಅಲ್ಲಿ ಹಾಕಿ ನಮಗೆ ಶಿಕ್ಷಕರನ್ನು ನಾವು ತರ್ತೇವೆ. ಈಗ ನಮಗೆ ಪೋಷಕರನ್ನೇ ಒಗ್ಗಟ್ಟು ತರಲಿಕ್ಕೆ ಕಾರಣವೇ ಮಾಹಿತಿ ಕೊರತೆ ಅಷ್ಟೇ. ಮಾಹಿತಿ ಕೊರತೆ ನೀಗಿಸ್ಲಿಕ್ಕೆ ನಾನು ನಿಮಗೆ ಹೇಳಿದ್ದೇನೆ, SDMC ತರಬೇತಿ ನೀವು ಬರ್ಕೊಳ್ಬೇಕು ಸರ್, ಕಡ್ಡಾಯವಾಗಿ ಕೊಡಬೇಕು. ಪೋಷಕರಿಗೆ ಮತ್ತು SDMCಗೆ ಅವರ ಜವಾಬ್ದಾರಿ ಮತ್ತು ಅಧಿಕಾರದ ಬಗ್ಗೆ ಕಡ್ಡಾಯ ತರಬೇತಿ ಕೊಡಬೇಕು. ಯಾಕಂದ್ರೆ ಚೈಲ್ಡ್ ಸೆಂಟರ್ಡ್ ಆಗಬೇಕು ಸ್ಕೂಲ್, ಬೇರೆ ಯಾವುದು ಸೆಂಟರ್ಡ್ ಆಗ್ಬಾರ್ದು ಅಷ್ಟೇ. ಇಲ್ಲಿ ಫಸ್ಟ್ ಪ್ರಿಯಾರಿಟಿ ಮಗು. ನಾವು ನೋಡುವಾಗ ಮಗುವಿನ ನಾವು ಇಲ್ಲಿಂದ ನೋಡ್ಕೊಂಡು ಹೋಗುವಾಗ ಆಗ್ಬೇಕಂದ್ರೆ ತರಬೇತಿ ಸಿಗಬೇಕು. ಬೇರೆ ಬೇರೆ ಶಾಲೆ ಒಂದು ಪೈಂಟ್ ಸರ್ಕಾರದಿಂದ ಸಿಗ್ಬೋದಾ? ಇಲ್ಲ ಸರ್, ಆಗೋದಿಲ್ಲ, ಅದು ಹೇಳಿಲ್ಲ, ಕೊಡುದಿಲ್ಲ. ನಾವು ನಾಳೆ ಸಭೆ ಇತ್ತು ಗ್ರಾಮ ಪಂಚಾಯತ್ ಬಿಲ್ಲಿನಲ್ಲಿ. ಈ ವ್ಯಾಪ್ತಿಗೆ ಮೆಂಬರ್ಸ್ SDMC ಮೆಂಬರ್ ಆಗಿ ಹೇಳಿಸಿ ತಾಲೂಕು ಪಂಚಾಯತಿಗೆ ಒಂದು ಅವ್ರು ಹೇಳ್ತಾರೆ, ಈ ಸರ್ಕಾರದಿಂದ ಬಂದ್ರೆ ನಾವು ಕೊಡ್ಬೋದು ಅಷ್ಟೇ ಹೇಳ್ತಾರೆ. ನಾವು ಹೇಳ್ತೇವೆ ಪಂಚಾಯತ್ ಬೇಕಿರ್ತಾರೆ, ಆದ್ರೆ ಸರ್ಕಾರ ನಾವು ಕಳಿಸ್ತೇವೆ, ನಮಗೆ ಅಲ್ಲಿಂದ ಬಂದ್ರೆ ನಾವು ಕೊಡಿಸ್ಬೋದು. ಸರ್ ಏನು ಗೊತ್ತಾ, ನಿಜವಾಗಿ ಸರ್ಕಾರದಿಂದ ಏನು ಬರಬೇಕು ಅವುಗಳೆಲ್ಲ ಒಂದೊಂದು ಹಂತದಲ್ಲಿ ಬರ್ತಾನೆ ಇದೆ. ಅದನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋ ಒಂದು ತರಬೇತಿ ನಮಗೆ ಕೊಡಿಸಿ ಆ ಮಾಹಿತಿ ಪ್ರಕಾರ ನಾವು ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಿ ನಾವು ಕೇಳ್ಕೊಂಡು ಬರ್ಬೋದು ಅಂತ ಹೇಳೋದನ್ನು ಎಲ್ಲಿಂದ ಪಡಿಬೇಕು ಯಾವುದನ್ನು ಅಂತ ಹೇಳುವಂತ ಬೇಸಿಕ್ ನಾಲೆಜ್ ನಮ್ಮಲ್ಲಿಲ್ಲ. ನಾವೆಲ್ಲ ಪ್ರಯತ್ನಗಳನ್ನ ನಾವು ಮಾಡ್ತೇವೆ. ನಮಗೆ ಈ ರೀತಿಯ ಹೆಚ್ಚಾಗಿ ನಾವು ಕಾರಣ ಇವಾಗ ಮೊನ್ನೆ ನನ್ನ ಕಣ್ಣೆದುರಲ್ಲೇ ಅವರು ಪ್ರಾಜೆಕ್ಟ್ಗೆ ಒಂದು ಅಧ್ಯಕ್ಷರಿದ್ರು, ಪ್ರಾಜೆಕ್ಟ್ಗೆ ಒಂದು ಬೇಡಿಕೆ ಕೊಟ್ಟರು. HM ಪ್ರಾಜೆಕ್ಟ್ಗೆ ಬೇಡಿಕೆ ಕೊಟ್ಟಾಗ ಅವರು ಶಾಸಕರು ಸ್ಮಾರ್ಟ್ ಕ್ಲಾಸ್ ಕೊಡ್ತೇನೆ ಅಂತ ಹೇಳಿದ್ದಾರೆ. 5 ಲಕ್ಷ ನಾನು ಕೊಡ್ತೇನೆ, ಸ್ಮಾರ್ಟ್ ಕ್ಲಾಸ್ ಮಾಡಿ ಕೊಡ್ತೇನೆ ಅಂತ. ಇದನ್ನು ನಾವೆಲ್ಲ ಫಾಲೋ ಅಪ್ ಮಾಡಿ ಪಡ್ಕೊಳ್ಬೇಕು. ಇದು ನಮ್ಮಲ್ಲಿರು ಪಡ್ಕೊಳ್ಳೋದು ಹೇಗೆ? ಯಾಕೆಂತಂದ್ರೆ ಅದು ಪ್ರಯತ್ನ, ಅದು ಏನು ನಮಗೇನು ಇಂಥ ದಾರಿಯಲ್ಲಿ ಹೋಗ್ಬೇಕು ಅಂತ ಏನಿರಲಿಲ್ಲ. ಸೊ ನಮಗೆ ಅದ್ರ ಬಗ್ಗೆ ತರಬೇತಿ ಕೊಟ್ಟರೆ ನಾವು ತರಬೇತಿ ಆದ್ರೆ ಹೌದು. ತಾಲೂಕು ಮಟ್ಟದಲ್ಲಿ ಆದ್ರೆ ಮಾಡಿಸಿದ್ರು. ಗ್ರಾಮ ಮಟ್ಟದಲ್ಲಿ ಒಳ್ಳೆ ಸರ್, ಜಾಸ್ತಿ ಜನ ಆಗುದಿಲ್ಲ. 18+ ಹೌದು, ಅಷ್ಟು ಜನ ಇರುವಾಗ ಗ್ರಾಮ ಮಟ್ಟದಲ್ಲಿ ಯಾಕೆ ಗೊತ್ತಾ, ಎಲ್ಲರಿಗೆ ಅದು ಮುಟ್ಟಬೇಕು ಮಾಹಿತಿ. ಸುಮ್ಮನೆ ಕಾಟಾಚಾರಕ್ಕೆ ತರಬೇತಿ ಮಾಡಿದರೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ನನಗೆ ಒಂದು ಸಣ್ಣ ಉದಾಹರಣೆ ಕೊಡಬಾರ್ದು ಬೇರೆ ಸ್ಕೂಲಿಗೆ. ಹಿಂಗೊಂದು ಒಂದು ಸ್ಕೂಲಿಗೆ ನೋಡಿದ್ವಿ, ಮಕ್ಕಳ ಸಂಖ್ಯೆ ಎಷ್ಟೇ ಇರ್ಬೋದು? 5 ಈಗ 5 ಮಕ್ಕಳ ಸಂಖ್ಯೆ ಬೇಡ, ನಮ್ಗೆ ಕೇಳ ಬಿಟ್ಟೆ ಅದಾಯ್ತು. ನಮ್ಗೆ ಎಷ್ಟಂತ ಗೊತ್ತು, ನಾನು ಹೋಗಿದ್ದೆ. ಅದು ಟೀಚರ್ಸ್ ಇಷ್ಟನೇ ಇದ್ದಾರೆ, ಒಬ್ಬರೇ ಮತ್ತೆ ಹೌದಲ್ಲ ಮೇಡಮ್? ಬೇಡ, ನಾವು ಅದನ್ನು ಕೇಳೋದಿಲ್ಲ, ಕುಲ್ಕಂತ ಬೇಡ, ಆ ವಿಷಯ ಬೇಡ, ನಾವು ಮಾತಾಡಿಲ್ಲ, ಬೇಡ ನಾವು ಮಾತಾಡೋದಿಲ್ಲ ಅದನ್ನು ಅಂತ ಹೇಳ್ಬೇಕು. ಯಾಕಂದ್ರೆ ಅಲ್ಲಿ ಯಾರು ಟೀಚರ್ಸ್ ಬೇಡ. ಒಂದು 1ರಿಂದ 5 ಮಕ್ಕಳಿದ್ರೆ ಒಂದೇ ನಲಿಕಲಿ ಕ್ಲಾಸ್ ಅಂತ ಒಂದರಲ್ಲಿ ಮುಗಿಸ್ಬೋದು. ಒಬ್ಬರೇ ಟೀಚರ್ ಸಾಕು. ನಲಿಕಲಿ ಬಗ್ಗೆ ಹೇಳುದು, ನಲಿಕಲಿಯ ಕಾನ್ಸೆಪ್ಟ್ ಅನ್ನು ತೆಗಿಬೇಕು ಅಂತಾನೆ. ಯಾಕೆ ಗೊತ್ತಾ, ನೋಡಿ ಮಕ್ಕಳಿಗೆ ಅಟೆನ್ಷನ್ ಸಿಗ್ತಾ ಇಲ್ಲ, ಟೀಚರ್ಸಿಗೂ ಕಷ್ಟ, ಮಕ್ಕಳಿಗೆ ಅಟೆನ್ಷನ್ ಸಿಗ್ತಾ ಇಲ್ಲ. ಒಬ್ಬರಿಗೆ ಕನ್ನಡ ನಡೀತಿದೆ, ಒಬ್ಬರಿಗೆ ಗಣಿತ ನಡೀತಾ ಇದೆ, ಮಕ್ಕಳು ವೀಕ್ ಆಗ್ತಾರೆ ಸರ್ ಜೊತೆಯಲ್ಲಿ. ಆಮೇಲೆ ಅದೇ ನೀವೇನು ಇವತ್ತು ಉದಾಹರಣೆ ಕೊಡ್ತೀವಿ, ಹಾಗೆ ನಾನೇ ಒಂದು ಹೇಳ್ತೇನೆ. ಬಲ್ಯಪಟ್ಟೆ ಶಾಲೆಯಲ್ಲಿ 19 ಮಕ್ಕಳಿದ್ದಾರೆ, ಪಿಲಿಕಜ ಶಾಲೆಯಲ್ಲಿ 14 ಮಕ್ಕಳಿದ್ದಾರೆ. ಬಲ್ಯಪಟ್ಟೆಗೆ ಒಂದೇ ಒಂದು ಕಾಯಂ ಶಿಕ್ಷಕರಿಲ್ಲ. ಒಂದು ಪ್ರಭಾರ ಬೆಂಗಳೂರಿನಿಂದ ಶಿವಣ್ಣ ಅವರು ಹೋಗ್ತಾ ಇದ್ದಾರೆ. ಅದೇ ಪಿಲಿಕಜ ಶಾಲೆಗೆ 2 ಕಾಯಂ ಶಿಕ್ಷಕರಿದ್ದಾರೆ. ಅನ್ಯಾಯ ಅಲ್ವಾ? ಅದೇ ಬಲ್ಯಪಟ್ಟೆಗೆ ಅದೇ ಶಿಕ್ಷಕಿ ನೆಲ್ಯಾಡಿಯಿಂದ ಬರ್ತಾರೆ. ಅದೇ ಶಿಕ್ಷಕಿಯನ್ನು ಬಲ್ಯಪಟ್ಟೆಗೆ ಕಾಯಂ ಕೊಟ್ಟರೆ 100% ಬರೋ ವರ್ಷದಲ್ಲಿ ಒಂದು 5 ಮಕ್ಕಳನ್ನು ಜಾಸ್ತಿ ಆಗ್ತಾರೆ. ಯೋಚನೆ ಮಾಡಿ. ಅದೇ ಅಲ್ಲಿಯ ಪೋಷಕರೇ ಹೇಳ್ತಾರೆ, ಸಾಲ ಮಾಡಿ ನಾವು ಬೇರೆ ಕಡೆ ಉಪಾಯ ಇಲ್ಲ. ಸೊ ಈ ರೀತಿ ಅನ್ಯಾಯಗಳು ತುಂಬಾ ನಡೀತಾ ಇದೆ. ಇದರ ಬಗ್ಗೆ ಧ್ವನಿ ಎತ್ತಬೇಕಾ? SDMCಗೆ ನೀವು ತರಬೇತಿ ಕೊಡಬೇಕೇ ವಿನ ಇಲ್ಲದ ರೀತಿ ಯಾವತ್ತಿಗೂ ಪರಿಹಾರ ಆಗುದಿಲ್ಲ. ಹೀಗೆ ನಡೀತಾರೆ. ನಮ್ಮ ಶಾಲೆಯ ಮಧ್ಯದಲ್ಲಿ ವ್ಯವಸ್ಥೆ ಎಲ್ಲ ಮಾಡಿದ್ರೆ ಆ ಕಡೆ ಕುಟುಂಬದಿಂದಲೂ ಬರ್ತಾರೆ ಮಕ್ಕಳು, ಈ ಕಡೆ ಅದನ್ನ ಆಕ್ಚುಲಿ ಹೈಸ್ಕೂಲಿಗೆ ಮಾಡ್ಬೋದು. ಯಾಕಂದ್ರೆ ಸುಬ್ರಹ್ಮಣ್ಯ ಹೈಸ್ಕೂಲಿಗೂ ಮಕ್ಕಳು ಹೋಗ್ತಾ ಇದ್ದಾರೆ, ಬೇನೆಲೆಗೂ ಹೋಗ್ತಾ ಇದ್ದಾರೆ. ಇದನ್ನು ಹೈಸ್ಕೂಲ್
ವ್ಯವಸ್ಥೆ ಇಲ್ಲದ್ರೆ ಎಲ್ಲ ಆಕ್ಚುಲಿ ಆದ್ರೆ ತುಂಬಾ ಒಳ್ಳೆ ವಿಷಯ. ನಾವು ಇಂಗ್ಲಿಷ್ ಮೀಡಿಯಂ ಮಾಡಿದ್ರೆ ತುಂಬಾ ಮ್ಯಾನೇಜ್ಮೆಂಟ್ ಹೈಸ್ಕೂಲಿಗೆ ಹೌದು ಸರ್ವೆ ಮಾಡುವಾಗ ನಿಮಗೆ ಅಂದಾಜು ಆಗ್ತದೆ ಎಷ್ಟು ಜನ ಕೈಕಂಬದಿಂದಲೇ ಸುಬ್ರಹ್ಮಣ್ಯಕ್ಕೆ ಹೈಸ್ಕೂಲಿಗೆ ಹೋಗ್ತಾ ಇದ್ದಾರೆ, ಬೆಳಿಗ್ಗೆ ಹೋಗ್ತಾ ಇದ್ದಾರೆ, ಪಕ್ಕದ ಫ್ರೀಡಮ್ ಶಾಲೆಯಿಂದ ಹೋಗ್ತಾ ಇದ್ದಾರೆ. ಡಿಮಾಂಡ್ಸ್ ಪ್ರೌಢಶಾಲಾ ಮಟ್ಟದವರೆಗೆ ನಮ್ಮ ಸ್ಕೂಲ್ ಆದ್ರೆ ಉತ್ತಮ ಅಂತ ನಿಮ್ಮ ಹೇಳಿಕೆಯನ್ನು ಪರಿಗಣಿಸಬಹುದು ಅಲ್ಲ? ಮತ್ತೊಂದು LKG UKG ಮಾಡಿ ಮತ್ತೆ ಇನ್ನೇನಾದ್ರೂ ಡಿಮಾಂಡ್ಸ್ ಇದೆಯಾ? ಈಗ ಹೈಸ್ಕೂಲಿಗೆ ಆಯ್ತು, ಮತ್ತೆ ಬೇರೆ ಟೀಚರ್ಸ್ ನಾನು ಹೇಳಿದ್ರೆ ಇದು ಒಂದು ದೈಹಿಕ ಶಿಕ್ಷಣ ಬೇಕು ಅಂತ ಹೇಳಿ. ಮತ್ತೆ ನಮಗೆ HM ಹೇಗಿದ್ರು ಬರುವ ವರ್ಷಕ್ಕೂ ಇಲ್ಲ ಸರ್. ಬರುವ ವರ್ಷಕ್ಕೆ ನಮಗೆ HM ಇಲ್ಲದ ಕಾರಣ ಒಂದು ಕಾಯಂ ಶಿಕ್ಷಕರನ್ನ ಬರುವ ವರ್ಷಕ್ಕೆ ಅಥವಾ 3 ಅತಿಥಿ ಕೊಡಬೇಕು. ಮತ್ತೆ ಇನ್ನೊಂದು ಇದು ಮೇಡಮ್ ಇದೊಂದು ಸಮಸ್ಯೆ ಇದೆ, ಯಾಕಂದ್ರೆ ಅಪ್ಡೇಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗಿದೆ ಅಂತ. ಅದಕ್ಕೆ ಒಂದು ಸಿಬ್ಬಂದಿ ಯಾರು ತಾಂತ್ರಿಕ ಸಿಬ್ಬಂದಿಯವರೇ ಬೇಕು ಅಂತ, ಆದರೆ ಯಾರು ಟೆಕ್ನಿಕಲಿ ಸ್ವಲ್ಪ ಹಿಂದುಳಿದಿದ್ದಾರೆ ಅವರನ್ನು ಸರ್ಕಾರದ ಮಾಡ್ತಿದ್ದಾರೆ ಸ್ವಲ್ಪ ಹೆಲ್ಪ್ ಆಗಿದೆ. ಆದರೆ ಕಲಿಕೆಗೆ ಸ್ವಲ್ಪ ಉತ್ತಮವಾಗಿ ಸಹಕಾರ ಸಿಗುತ್ತೆ, ಅದೊಂದು ಬೇಕಾಗುತ್ತೆ. ಆದರೆ ಮಕ್ಕಳಿಗೆ ಲಾಸ್ ಆಗ್ತದೆ ಸರ್. ಅಂದ್ರೆ ಒಂದು ಶಿಕ್ಷಕಿಯಾಗಿ ಅವರನ್ನು ನೀವು ಕೇಳಿದ್ರೆ ಅಥವಾ ಯಾವುದೇ ಒಂದು ಮುಖ್ಯ ಗುರುವನ್ನು ನೀವು ಕೇಳಿದ್ರೆ ಅವರಿಗೂ ನೋವಿರ್ತದೆ, ಪಾಠ ಮಾಡಲಿಕ್ಕೆ ಸಮಯ ಸಿಗ್ತಿಲ್ಲ ಅನ್ನೋದು ಶಿಕ್ಷಕರಿಗೆ ನೋವೇ. ಯಾಕಂದ್ರೆ ಅವರದ್ದು ಫಸ್ಟ್ ಪ್ರಿಯಾರಿಟಿ ಪಾಠ ಮಾಡೋದಲ್ವಾ. ಯಾವುದೋ ಒಂದು ರಿಪೋರ್ಟ್ ಅನ್ಕೊಂಡು ಏನ್ ಪ್ರಯೋಜನ, ಮಗುವಿಗೆ ಲಾಸ್ ಆಗ್ತದೆ. ಶಿಕ್ಷಕರ ದಿನ ಆಗಿದೆ ಅಷ್ಟೇ, ಬಂದು ಬಾರ್ದು ಒಬ್ಬರು ಇವಾಗ ಜೂನಿಂದ ನಮಗೆ ಒಂದು ಶಿಕ್ಷಕರನ್ನು ನೀವು ಕಾಯಲಿ ಇನ್ನೊಬ್ರು ಬೇಕು ಅನುಪಾತ ಸರಿ ಅಂತ ಹಾಕುವುದು ಯಾಕೆ ಅಂತಂದ್ರೆ ಸರ್, ಮಕ್ಕಳ ಸಂಖ್ಯೆ ಈ ವರ್ಷ 40 ಕಾರಣ ಬರೋ ವರ್ಷ ಸಹ ನಮಗೆ HM ಪೋಸ್ಟ್ ತೋರಿಸುವುದಿಲ್ಲ, ನಮಗೆ ಯಾವುದೇ HM ಬರುವುದಿಲ್ಲ, ಬರೋ ವರ್ಷ ಬರುವುದಿಲ್ಲ. ಸೈನ್ಸ್ ಮತ್ತೆ ಮ್ಯಾಥ್ಸ್ ಟೀಚರ್ ಬೇಕೇ ಬೇಕು ಸರ್. ಹೈಸ್ಕೂಲಿಗೆ ಮಕ್ಕಳಿಗೆ ತುಂಬಾ ಕಷ್ಟ ಆಗ್ತದೆ. ಸಬ್ಜೆಕ್ಟ್ ಟೀಚರ್ ಸೈನ್ಸ್ ಮ್ಯಾಥ್ಸ್ ಈಗಿರೋರು ಚಂದ ಮಾಡ್ತಾ ಇಲ್ಲ ಅಂತಲ್ಲ ಸರ್, ಬಟ್ ಅದು ನೀಡ್ ಅಂದ್ರೆ ಈಗ ಹಿಂದೆ ಇವತ್ತಿನ ನೀವು ಪೇಪರ್ ರಿಪೋರ್ಟ್ ನೋಡಿದ್ದೀರಿ, ಗಣಿತ ವಿಜ್ಞಾನದಲ್ಲೇ ಮಕ್ಕಳು ಹಿಂದೆ ಇರುವುದು. ನೋಡಿ, ಈಗ ರಾಜ್ಯ ಮಟ್ಟದೊಂದು ವಿಜ್ಞಾನ ಪರಿಷತ್ತಿದೊಂದು ಕಾರ್ಯಕ್ರಮ ಇದೆ. 4 ಮಕ್ಕಳು ಒಂದು ಮಾಡೆಲ್ ಇಟ್ಕೊಂಡೋಗಿ ಭಾಗವಹಿಸಬಹುದು, ಎಲ್ಲ ಉಚಿತ ವಸತಿ ಎಲ್ಲವೂ ಇದೆ. ಆದರೆ ನಮ್ಮಲ್ಲಿ ಸೈನ್ಸ್ ಟೀಚರ್ ಇಲ್ಲದ ಕಾರಣ ಇಲ್ಲ. ನಾನು HM ಕೇಳಿದೆ, ಮಕ್ಕಳನ್ನು ರೆಡಿ ಮಾಡ್ಲಿಕ್ಕಾದ್ರೆ ಒಂದು ಮಾಡೆಲ್ ಇಟ್ಕೊಂಡು ಕರ್ಕೊಂಡು ಹೋಗೋದಾದ್ರೆ 2 ದಿನ ಎಷ್ಟೋ ವಿಜ್ಞಾನ ವಿಷಯಗಳನ್ನು ಕಲಿಬಹುದು. 8ನೇ ಕ್ಲಾಸ್ ಮತ್ತು 7ನೇ ಕ್ಲಾಸ್ ಮಕ್ಕಳಿಗೆ. ಆದರೆ ಸೈನ್ಸ್ ಟೀಚರ್ ಇಲ್ಲ. ಯಾರು ಮಾಡಿಸಿಲ್ಲ? ಮಕ್ಕಳಿಗೆ ಕ್ಲಾಸ್ ಇದೆ. ಸೈನ್ಸ್ ಮತ್ತು ಮ್ಯಾಥ್ಸ್ ಎರಡು ಉನ್ನತೀಕರಿಸಿದ ಶಾಲೆ ಅಲ್ಲ ಸರ್, ಇರಲೇಬೇಕು ಮಸ್ಟ್ ಅಂಡ್ ಶುಡ್. ಒಂದು ಲ್ಯಾಂಗ್ವೇಜ್, ಒಂದು ಮ್ಯಾಥ್ಸ್ ಸೈನ್ಸ್ ಟೀಚರ್ ಬೇಕೇ ಬೇಕು, ಕಂಪಲ್ಸರಿ ಬೇಕು. ಆಮೇಲೆ ಕ್ರೀಡೋಪಕರಣ ಎಲ್ಲ ಹಾಕಿದ್ದೀವಿ ವರದಿಯಲ್ಲಿ. ಮತ್ತೆ ಮಕ್ಕಳದ್ದು ಮತ್ತು ಶಿಕ್ಷಕರು, ಮಕ್ಕಳದ್ದು ದೈಹಿಕ ಶಿಕ್ಷಕರು ಮಾತ್ರ ಬೇಡಿಕೆ ಇದ್ದದ್ದು, ಮಕ್ಕಳು ಬೇರೆ ಬೇಡಿಕೆ ಅಲ್ಲ. ಮಕ್ಕಳು ಅವರು ಏನು ಹೇಳಿದ್ದಾರೆ ಅಂತ ಬೇಡಿಕೆಗಳನ್ನು ಮಕ್ಕಳ ಕಡೆಯಿಂದ ಏನು ಬೇಡಿಕೆ ಬಂದಿದೆ ಅಲ್ಲ ನಿಮ್ಮ ನಲಿಕಲಿ ಕ್ಲಾಸಲ್ಲಿ ಕೇಳಿದೆ, ಊಟ ಮಾಡಿ ಮನೆಗೆ ಬಿಟ್ಟರೆ ಖುಷಿ ಆಗಲ್ವ ಅಂತ ಹೇಳುವ. ಸರ್ ಹೌದಾ ಸರ್, ಹಾಗಿಂತ ನೆಕ್ಸ್ಟ್ ಇದು ಕಮ್ಮಿ ಕೇಳೋದು ಅದರ ಮಕ್ಕಳಿಗೆ ಕ್ಲಾಸಲ್ಲಿ ಹೇಗಾಗುತ್ತೆ? ಕ್ಲಾಸಲ್ಲಿ ತುಂಬ ಚೆಂದ ಆಗುತ್ತೆ ಸರ್, ಎಲ್ಲ ಕ್ಲಾಸ್ ತುಂಬ ಖುಷಿ ಆಗುತ್ತೆ. ಅದೇ ಟೀಚರ್ಸ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ, ಎಲ್ಲ ಟೀಚರ್ಸ್ ಬಗ್ಗೆ ಒಳ್ಳೆ ತುಂಬ ಚೆನ್ನಾಗಿ ಹೇಳ್ತಾರೆ ಅವರು. ಇದು ಚೆಂದ ಹೇಳ್ತಾರೆ, ಅದೇ ಒಳ್ಳೆ ಅಭಿಪ್ರಾಯ ಇದೆ. ತುಂಬ ಖುಷಿ ಆಗಿದೆ ನನಗೆ ಮಕ್ಕಳಿಗೆ ಮಾತ್ರ. ನಾನು ಒಂದು ಗಂಟೆ ನಲಿಕಲಿ ಕ್ಲಾಸಲ್ಲಿ ಮಾತಾಡುತ್ತೆ ಅವ್ರ ಜೊತೆಗೆ. ಅವ್ರಿಗೆ ಗೊತ್ತಾಗುತ್ತೆ ಏನು ಅಂತ ಹೇಳಿ, ಯಾವ ಹೇಳ್ಬೇಕು ಸರ್. ಅವ್ರ ಹತ್ರ ಮಕ್ಕಳ ಹತ್ರ ಕೇಳಿದೆ ನಾನು, ಅವನು ಚಂದ ಬರ್ತಾನೆ, ನೀನು ಚಂದ ಬರ್ತೀನಿ. ಅವ್ರು ಹೇಳಿದ್ರು, ಅವ್ರೊಂದು ಕಾಂಪಿಟೇಷನ್ ಇಲ್ಲ ಸರ್, ಅವ್ನು ಚಂದ ಬರೆಯಿಲ್ಲ, ನಾನೇ ಚಂದ ಬರೀತಿದ್ದೆ. ಅದೆಲ್ಲ ಹೇಳೋದು, ಅದು ಗೊತ್ತಾಗುತ್ತೆ, ಮಕ್ಕಳಿಗೆ ಗೊತ್ತಾಗುತ್ತೆ. ಅದನ್ನು ಭೇಟಿ ಮಾಡಿರ್ತಾರೆ ದಿವಸ. ಇವತ್ತು 4 ಕ್ಲಾಸ್, ಮನೆ ದಿವಸ 7-8 ಮಾಡಿ ಇಷ್ಟು ಮಕ್ಕಳ ಡಿಮಾಂಡ್ಸ್
ಹಾಕಿದ್ರೆ ಸ್ವಲ್ಪ ಇಕ್ಕಟ್ಟಾಗುತ್ತೆ. ಅದು ಮಕ್ಕಳಿಗೆ ಬಂದು ತಗೊಂಡಿಕೊಂಡು ನಾವು ನಡುವಳಿ ಹಾಕಕ್ಕೆ ಅದು ಬೇಕು ಅಂತ ಈ ಸಹ ಇಕ್ಕಟ್ಟಿದ್ದಾರೆ ಒಂದೇ ಮಾತ್ರ ಸ್ವಲ್ಪ 10 ಮಾಡಿದ್ರೆ ಮಕ್ಕಳಿಗೆ ಸ್ವಲ್ಪ ಕಲ್ಪಿಸಿಕೊಡ್ಬೋದು. 10 ತುಂಬ ಫಂಡ್ ನೋಡಿ. ಕೆಲವು ಶಾಲೆಗಳಲ್ಲಿ ನರೇಗಾದಲ್ಲಿ ಎಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಸರ್ ಜಾಗೃತರು. ನಮಗೆ ಏನು ಪಡ್ಕೊಳ್ತಿದ್ದಾರೆ ಅಂತ ಅರ್ಥ ಆಗ್ತದೆ. ಅದಕ್ಕೆ ಸ್ವಲ್ಪ ಫಂಡ್ ಜಾಸ್ತಿ ಮೆಟೀರಿಯಲ್ ಪೇಮೆಂಟ್ ಅದಕ್ಕೆ ಜಾಸ್ತಿ ಇದೆ. ಹಾಗಾಗಿ ಅವ್ರಿಗೆ ಕೊಡ್ಲಿಕ್ಕೆ ಆಗಲ್ಲ. ನೀವು ಶೌಚಾಲಯ ಹೇಳಿದ್ರಲ್ಲ ಅದು ಮೂಲಭೂತದಲ್ಲೇ ಬರುತ್ತೆ. ಅದು ಬೇರೆ ಕೇಳಲಿಕ್ಕೆ ಅವಕಾಶ ನೀವು ಶೌಚಾಲಯ ನೋಡಿದ್ದೀವಿ? ಹೌದು ನೋಡಿ. ಇವಾಗ ಈ ಶೈಕ್ಷಣಿಕ ವರ್ಷದ SDMC ಸಭೆಯಲ್ಲಿ ನಿರ್ಣಯ ಮಾಡಿ ಅಲ್ಲಿ ಮೂತ್ರ ಲೀಕ್ ಆಗುವಲ್ಲಿ ಮಕ್ಕಳು ನಡೆಯುತ್ತಿರುವುದನ್ನು SDMC ಅಧ್ಯಕ್ಷರು ನಿಂತು ಕೆಲಸ ಮಾಡಿಸಿದ್ದಾರೆ. ಇಲ್ಲದಿದ್ರೆ ಮಕ್ಕಳು ಮೂತ್ರಕ್ಕೆ ಮೆಟ್ಟಿಕೊಂಡು ಹೋಗ್ತಿದ್ರು, ಬರ್ತಿದ್ರು. 2 ವರ್ಷದಿಂದ ಅವರು HM ಇರುವಾಗ ಸಹ ನಾನು ಹೇಳ್ತಾ ಇರ್ತಿದ್ದೆ. ಯಾಕಂದ್ರೆ ತುಂಬಾ ಬೇಸಿಕ್ ನೀಡ್ಸ್ ಸರ್, ಅದು ಯಾವತ್ತೂ ಆಗ್ಬೇಕಿಲ್ಲ. ಅದನ್ನು ಪೋಸ್ಟ್ಪೋನ್ ಮಾಡುವಂಥದ್ದು ನೋಡಿ. ಆ ಗೋಡೆಗೆ ಮಕ್ಕಳೇನಾದ್ರು ಕಾಲಿಂದ ಹೋದ್ರೆ ಹುಡುಗರು ಗೊತ್ತಲ್ಲ, ಕ್ರಿಯೇಟಿವ್ ಎಂತ ಮಾಡ್ತಾರೆ ಯಾರಿಗೆ ಗೊತ್ತು. ಹೋದ್ರೆ ಬೀಳ್ಬೋದು. ಹುಡುಗರ ಟಾಯ್ಲೆಟ್ ಗೋಡೆ ಅವರೇನಾದ್ರು ಈಚೆಯಿಂದ ಈಗ ಪುಷ್ ಮಾಡಿದ್ರೆ 2 ಜನ ಪುಷ್ ಮಾಡಿದ್ರೆ ಅದು ಬೀಳ್ತದೆ. ಎಷ್ಟು ಅದ್ರ ಆ ಕಡೆಗೆ ಇನ್ನೊಂದು ಹುಡುಗಿಯರ ಟಾಯ್ಲೆಟ್ ಇದೆ. ಸೊ ಎಷ್ಟು ಸೇಫ್ ಇದೆ. ಮರಗಳಲ್ಲಿ ಹೋಗಕ್ಕೆ ಆಗಲ್ಲ. ಯಾಕಂದ್ರೆ ಅದಕ್ಕಿದ್ದಾಗ ಅದಕ್ಕೆ ಬಂದ್ಬಿಡುತ್ತೆ. ಇದೇನು ಮಾಡೋದು ಅದು ಇರ್ಲಿಕ್ಕೆ ಇಲ್ಲ ನಮಗೆ ಬೇರೆ ಹುಲ್ಲು ಸಹ ಬೆಳೀತದೆ. ಈಗ ನಾನು 3ನೇ ಸಲ ತೆಗೆಸಿದ್ದೆ ಈ ಸಲ. ಮಳೆ ಬರ್ತಾನೆ ಇದೆಯಲ್ಲ ಸರ್. ಈಗ ಗ್ರೌಂಡ್ ಸಹ ಕ್ಲೀನ್ ಮಾಡಿದ್ರೆ ಮಳೆ ಅದಕ್ಕೆಲ್ಲ ನಾವು ಮತ್ತೆ ಏನಾದ್ರು ಮಾಡಿಕೊಳ್ಬೇಕು. ಮತ್ತೆ ಪೋಷಕರಿಗೆ ಅದೇ ಅನಿಸ್ತದೆ, ಶಾಲೆಗೆ ಬರೋ ದುಡ್ಡು ಕೇಳ್ತಾರಲ್ಲ, ಅದಕ್ಕೆ ಅಂದ್ರೆ ಒಂದು ಪೇರೆಂಟ್ ಆಗಿ ನಾನು ಹೇಳಿದ್ರೆ ಏನಾದ್ರು ಒಂದು ಇದ್ದೇ ಇರ್ತದೆ ಖರ್ಚು. ಅದು ಆಗ್ಬಾರ್ದು ಅಂದ್ರೆ ಇಲಾಖೆ ಏನಾದ್ರು ಮಾಡ್ಬೇಕು. ಯಾಕಂದ್ರೆ ಒಂದು ಚಂದವಾಗಿ ನಡ್ಕೊಂಡು ಹುಲ್ಲು ಬೆಳೆಯೋದಾಗಿ ಒಂದಷ್ಟು ಸೈನ್ಸ್ ಹಾಕಿ ಟಾಯ್ಲೆಟ್. ಸರ್ ಒಂದು ಅಲ್ಲಿ ಕೊಠಡಿಯ ನೀವು ಅಲ್ಲಿಂದ ಹೇಳ್ಬೋದಲ್ಲ ಸರ್? ಮುಖ್ಯ ಶಿಕ್ಷಕರ ಕೊಠಡಿ ಮತ್ತೆ ಇನ್ನೊಂದು ತರಗತಿ ಕೊಠಡಿ ಮೆನ್ಷನ್ ಮಾಡಿದ್ರೆ ನಾನು ಏನು ಹೇಳ್ತಾ ಇದ್ದೇನೆ. ಅದು ಯಾವ್ದು ಬೇಕು ಅಂತ ನಾನು ಹೇಳಿದೆ. ಮುಖ್ಯ ಶಿಕ್ಷಕರ ಕೊಠಡಿ ಮತ್ತೊಂದು ಸಮುದಾಯದತ್ತ ಶಾಲೆ ಶನಿವಾರ ಬರ್ಕೊಂಡಿದ್ದೆ. ಅದೇ ದಿನ ನೋ ಬ್ಯಾಗ್ ಡೇ, ಅದೇ ದಿನ ಪಾಠ ಕವರ್ ಮಾಡುವಂಥದ್ದು, ಅದೇ ದಿನ ಸಮುದಾಯದತ್ತ ಶಾಲೆ. ಸೊ ಯಾವುದಕ್ಕೆ ಪ್ರಿಯಾರಿಟಿ ಕೊಡಬೇಕು ಸರ್? ಮತ್ತೆ ಯೋಗ ಶಿಕ್ಷಕರು ಈಗ ನಮಗೆ ಆರೋಗ್ಯ ಇಲಾಖೆಯಿಂದ ಕೊಡ್ತಾ ಇದ್ದಾರೆ ಸರ್, ಅಂದ್ರೆ ವಾರಕ್ಕೆ 1 ಸಲ. ನಾನು ಹೇಳುದು ಸರ್ಕಾರದ ವತಿಯಿಂದ ಶಿಕ್ಷಕರನ್ನು ಯೋಗ ಶಿಕ್ಷಕರು ಅಂತ ನೇಮಕಾತಿ ಮಾಡಿ ಈ ಕ್ಲಸ್ಟರಿಗೆ ಒಬ್ಬರನ್ನು ಮಾಡಿ ಕೊಡ್ಬೋದಲ್ಲ ಸರ್ ಅವರಿಗೆ? ಆ ಥರ ಮಾಡ್ಬೋದು ಯೋಗ ಶಿಕ್ಷಕರು. 15 ನಿಮಿಷ ಯೋಗದಿಂದ ಅದರ ಬದಲು ಅದನ್ನು ಕ್ಯಾನ್ಸಲ್ ಮಾಡಿ ಆ ಟೈಮಲ್ಲಿ ಸುಮ್ಮನೆ ಏರೋಬಿಕ್ಸ್ ಅಥವಾ ಮಕ್ಕಳನ್ನು ಕೊಡಿಸಿದ್ರು ಎಕ್ಸಸೈಸ್ ಆಗ್ಬೋದು, ಎಕ್ಸ್ಟ್ರಾ ಆಗ್ಬೋದು ಅಂತ ಅನಿಸ್ತದೆ. ಅದು ನಮ್ಮ ಟೀಚರ್ಸ್ ಮಾಡ್ತಾರೆ. ಬಟ್ ಅದು ಒಂದು ಅದೇ ಮಕ್ಕಳ ಸಮವಸ್ತ್ರ ಒಂದು ಸರ್ ಅವರೆಲ್ಲ ಇದೇ ಆಗ್ಬೋದು ಹೇಳಿದ್ರೆ ಅದನ್ನು ಕಲರ್ ಒಂದು ಚೇಂಜ್ ಮಾಡಬೇಕು ಅಂತ ಹೇಳುದು ನಾನು. ಯಾಕೆ ಹೋದ ಸರ್ ಎಷ್ಟೋ ವರ್ಷಗಳಿಂದ ಸೇಮ್ ಕಲರ್ ಬೇಡ ಅಂತ ಹೇಳೋದಲ್ಲ ನಾನು, ಮಕ್ಕಳಿಗೆ ಇಷ್ಟ ಆಗುದಿಲ್ಲ ಸರ್. ಅಂದ್ರೆ ನಾವು ಈಗಿನ ಮಕ್ಕಳು ಎಷ್ಟು ಫಾಸ್ಟ್ ಇರ್ತಾರೆ, ಎಷ್ಟು ಅವರು ತುಂಬಾ ಕಲರ್ಫುಲ್ ಆಗಿರ್ಲಿಕ್ಕೆ ಬಯಸ್ತಾರೆ. ಅದು ಯೂಸ್ ಆಗಿಲ್ಲ ಸರ್. 7 ಕ್ಲಾಸಿಂದ ಹಾಗೆ ಅದನ್ನ ಈಗ ಒರೆಸ್ಲಿ ಕಾಲಿಗೆ ಅವ್ರು ಬಳಸ್ತಾರೆ. ನಮಗೆ ತಂದು ಕೊಡ್ತಾರೆ, ಟೀಚರ್ ನಿಮಗೆ ಬೇಕು ಇನ್ನು ಮುಂದೆ ಕೊಡಿ ಅಂತೇಳಿ ನಿಜವಾಗಿ ಹಾಗೆ. ಅದರ ಕಾರಣ ನಾನು ಹೇಳುದು ರೆಡಿಮೇಡ್ ಕೊಟ್ಟು ಕಲರ್ಸ್ ಒಂದು ಚೇಂಜ್ ಮಾಡಿದ್ರೆ ಒಳ್ಳೇದಿತ್ತು ಅಲ್ಲ. ಮಕ್ಕಳಿಗೆ ಇಷ್ಟ ಆಗ್ಬೇಕಲ್ಲ ಸರ್ ಅದು ನೋಡಿದ ತಕ್ಷಣ. ಅದು ಇಲ್ಲ ಸರ್, ಅದು ನಾವು ಮಾಡಿಬಿಡುದು. ಏಯ್ತಿನವರಿಗೆ ಹುಡುಗಿಯರಿಗೆ ಅಂತ ಹೇಳ್ಕೊಂಡೆಲ್ಲ ಬೇರೆ ಕಲರ್ ಆದ್ರೆ ನಿಲ್ಲಿಸಿದೆ ಸರ್ಕಾರ. ಒಟ್ಟರಸಿ ಕೊಟ್ಟರೆ ಏನಾಗ್ತದೆ ಗೊತ್ತಾ? ಉದಾಹರಣೆಗೆ 1ನೇ ಕ್ಲಾಸಲ್ಲಿ ಇರುವಾಗ ಅವ್ರಿಗೆ ಕೆಂಪು ಬಿಳಿ ಕೊಟ್ಟರು ಅಂತ ಇಟ್ಕೊಂಡು ಕೆಂಪು ಕಲರ್, ಪುನಃ 2ನೇಗೆ ಕೊಟ್ಟರೆ ಆ ಯೂನಿಫಾರ್ಮ್ ಎಷ್ಟಾಗ್ತದೆ, ಅದು ಒಂದು ಪಾಯಿಂಟ್. ಈಗ ಒಂದು ಕಲರ್ ಅವರು ಸ್ವಲ್ಪ ಟೈಮಿಗೆ ಚೇಂಜ್ ಮಾಡಿದ್ರೆ ಅದನ್ನು ಮುಂದುವರಿಸುವಾಗ ಅಥವಾ ವಾರದಲ್ಲಿ 1 ದಿನ ಅದನ್ನು ಹಾಕುವಾಗೆಲ್ಲ ಮಾಡಲಿಕ್ಕೆ ಆಗ್ತದೆ. ಮತ್ತೆ 8ಗೆ ಮಾತ್ರ ಚೂಡಿದಾರದ ಪೀಸ್ ಬರುದು ಸರ್. ಅದಕ್ಕೆ 6, 7 ಸ್ವಲ್ಪ ಬೇರೆ ಅಲ್ಲ ಶಾಲೆಯಲ್ಲಿ ಬೇಗ ಮೆಚೂರ್ ಆಗ್ಬೇಕು ನಾವು ಹುಡುಗಿಯರಿಗೆ. 5ನೇ ಕ್ಲಾಸಿಂದಲೇ ಚೂಡಿದಾರದ ವ್ಯವಸ್ಥೆ ಮಾಡ್ಬೋದು. ಆಗ ಅವರಿಗೂ ಅವರ ಇದು ವೈಯಕ್ತಿಕವಾಗಿ ನಾವೇನಿಗೆ ಸುರಕ್ಷತೆ ಫ್ರೀಯಾಗಿ ಆಟ ಆಡ್ಬೋದು ಅವರಿಗೆ. ಅಂದ್ರೆ ನಾನು ಎಲ್ಲೂ ಕೂರ್ಬೋದು, ಎಲ್ಲೂ ಹೇಳ್ಬೋದು. ಚೂಡಿದಾರ ಚಂದ ಮಕ್ಕಳು 5ನೇ ಕ್ಲಾಸಿಂದ ಬೇಕು ಅಂತ ನಾನು ಹೇಳುದು. ಎಲ್ಲಿಗಾರು ಹೋಗುವಾಗ. ಆಮೇಲೆ ಒಂದು ಸರ್ ಇದೊಂದು ಇಂಪಾರ್ಟೆಂಟ್, ಮೊಬೈಲ್ ಒಂದು ನಿಷೇಧ ಮಾಡುವಾಗ ಏನಾದ್ರು ಅದೊಂದು ಹೇಳಿ ಸರ್ ಪೇರೆಂಟ್ಸ್. ಅಂದ್ರೆ ಈಗ ತುಂಬಾ
ತುಂಬಾ ದೇಶಗಳಲ್ಲಿ ಮೊಬೈಲ್ ನಿಷೇಧ ಉಂಟು 18 ವರ್ಷದವರೆಗೆ. ಈಗ ನಮ್ಮಲ್ಲಿ ಮಕ್ಕಳು ನೋಡುದಿಲ್ಲ, ನಾವಾದ್ರೆ ಸ್ವಲ್ಪ ಬೇರೆ ರೀತಿಯಲ್ಲಿ ಮಕ್ಕಳನ್ನು ಮಾತಾಡಿಸಿಕೊಂಡು ಮಾಡ್ತಾ ಇದ್ದೇವೆ. ಅದು ಕೆಲವರು ನೋಡ್ತಾರೆ ನೋಡಿ, ಅವರು ಹೇಳ್ತಾರೆ ಹೇಳ್ಬೇಕಿತ್ತಲ್ಲ, ನಾನೆಲ್ಲ ಪಾಯಿಂಟ್ ಮಾಡ್ಕೊಂಡು ಮೊಬೈಲ್ ನಾನು ಹೇಳಿದ್ರೆ ಗೊತ್ತಾ, ನೋಡಿ ಯಾವ್ದನ್ನ ಮಾಡಬಾರ್ದು ಅಂತ ಹೇಳಿ ನಿಯಮ ನಾವು ಮಾಡ್ಲಿಕ್ಕೆ ಕಲಿಕೆಯಲ್ಲಿ ಆಗ್ಬೇಕು ಅಂತ ಹೇಳ್ತೇವೆ, ಇಲಾಖೆ ಶಿಕ್ಷಕರ ಕೈಗೆ ಮೊಬೈಲ್ ಕೊಡ್ತಾರೆ. ಅವರ ಕೆಲಸದವರೇನು ತರಗತಿ ಅವಧಿಯಲ್ಲಿ ಮೊಬೈಲ್ ಶಿಕ್ಷಕರಿಗೆ ಕೈ ಕೊಡಬೇಡಿ. ಮಗುವಿಗೆ ಸಹ ಶಿಕ್ಷಕರಿಗೆ ಪುಸ್ತಕದ ಜೊತೆ ಅಥವಾ ಚಾಕ್ ಪೀಸ್ ಜೊತೆ ಕಾಣ್ತಾರಲ್ವಾ, ಅದು ಒಂದು ಸ್ಪಷ್ಟ ಕಲ್ಪನೆ ಆಯ್ತು. ಜೊತೆಗೆ ತರಬೇತಿ ಪೋಷಕರಿಗೆ ಕೊಡುವಾಗ ಮೊಬೈಲ್ ಬಳಕೆ ಮನೆಯಲ್ಲಿ ಕಡ್ಡಾಯವಾಗಿ ಮಾಡಬಾರ್ದು, ಯಾಕೆ ಮಾಡಬಾರ್ದು ಅಂತ ಹೇಳುವಂಥದ್ದನ್ನು ಮನವರಿಕೆ ಮಾಡಿಸ್ಬೇಕು. ಅಲ್ಲ, ಮೊಬೈಲ್ ಬೇಡ, ನಿಷೇಧ ಮಾಡಿಬಿಡು 18 ವರ್ಷದವರಿಗೆ. ಯಾರಿಗೆ ಅಗತ್ಯ ಯಾರಿಗೂ ಹೋಗುದು ಶಾಲೆ ಕಾಲೇಜಿಗೆ ಸರ್, ಶಾಲೆಗೆ ಹೋದವ ಮನೆಗೆ ಬರುದಿಲ್ಲ, ನಾವು ಬರ್ಲಿಲ್ಲ ಸರ್. ಅಲ್ಲಿಂದ ಹೊರಟಾಗ ಮತ್ತೆ ವಸತಿ ನಾವು ಎಂತಕ್ಕೆ ಅಗತ್ಯ ಇಲ್ಲಂತೇನೆ ನನಗೆ ಅನಿಸು. ಸತ್ಯವಾಗಿ ಸರ್ ನಾವು ಎಷ್ಟು ನೋಡ್ತೇವೆ, ಇಯರ್ಫೋನ್ಗಳನ್ನು ಹಾಕಿ ಅವರ ಕಿವಿದು ಪ್ರಾಬ್ಲಮ್ ಹೌದು ಸರ್, ತುಂಬಾ ವಿಷಯಗಳು. ಮೊಬೈಲ್ ಕೊಡ್ತಾರೆ ಮಕ್ಕಳಿಗೆ ರೋಡಲ್ಲಿ ಹೋಗುವಾಗ ಯಾವ ಹುಡುಗಿಯಾಗಿ ಹುಡುಗನಾಗಿ ಮೊಬೈಲ್ ಇದ್ರೆ ಇವರು ಮಾತಾಡಿ ಯಾವ ಈಚೆಲ್ಲ ಗಾಡಿ ಬರ್ತುಂಟ ಯಾವುದು ಏನು ಇದು ಇಲ್ಲ. ಮೊಬೈಲ್ ಹೇಳುದು ನನ್ನ ಮಕ್ಕಳಿಗೆ ಅದು ವೈದ್ಯರು ಇದು ಮಾಡಿದ ರಿಕ್ಷಾದವನು ಬಸ್ಸಿನವನು ಗಾಡಿ ಮತ್ತೆ ಪೋಷಕರ ವಿಷಯ ಏನಾಗಿದೆ, ಪಕ್ಕದವನೇ ತೆಗೆದು ಕೊಡ್ತಾರೆ. ಹಾಗೆ ಕೂಡ ಮಕ್ಕಳು ಇಲ್ಲಿ ಇದು ಮಾಡ್ತಾರೆ, ಹಠ ಮಾಡ್ತಾರೆ, ಹೆಂಗೆ ಬೇಕು ಊಟ ಬಿಡುದು. ನನ್ನ ಮಗು ಊಟ ಬಿಡುದು ನನಗೆ ನೋಡ್ಲಿಕ್ಕೆ ಯಾವ ತಂದೆ ತಾಯಿ ಇಚ್ಛೆ ಪಡ್ತಾರೆ ಸರ್, ಯಾರು ಇಚ್ಛೆ ಪಡುದಿಲ್ಲ. ಅದ್ರದ್ದು ಮೊಬೈಲ್ ಈಗ ಕ್ಲಾಸಲ್ಲಿ ಇರ್ತಾರೆ, ಟೀಚರ್ ಗ್ಯಾಸ್ನವರಿಗೆ ಹೋಗ್ತಾರೆ, ಮಗುವಿಗೆ ಒಂದು ವರ್ಡ್ ಹೇಳಿರ್ತಾರೆ, ನೆಕ್ಸ್ಟ್ ವರ್ಡ್ ಟೀಚರ್ಗೆ ಬರುವಾಗ ಮತ್ತೆ ಆಗಿರ್ತದೆ ಯಾವ ಕ್ಲಾಸಲ್ಲಿ ಇದ್ದೇನೆ. ಯಾಕೆ ಹೇಳಿ, ಚಿಲ್ಲರೆ ಇರಲಿಲ್ಲ, ದುಡ್ಡು ಇಲ್ಲ, ಇನ್ನೊಬ್ಬರಿಗೆ ಫೋನ್ ಮಾಡುವಾಗ ಇನ್ನೊಬ್ರು ಟೀಚರ್ ಬರ್ತಾರೆ, ನನ್ನ ಹತ್ರ ಇಲ್ಲ, 3 ರೂಪಾಯಿಗೆ ವಾಣಿ ಮೇಡಮ್ ಅನ್ನು ಕರೀರಿ. ಎಲ್ಲ ಟೀಚರ್ ಗ್ಯಾಸ್ ತಗೊಳ್ತಾ ಇರ್ತಾರೆ, ಮಕ್ಕಳಿಗೆ ಸಿಗಲ್ಲ, ಕಲಿಕೆ ಕಟ್ ಆಗ್ತದೆ, ಮಗುವಿನ ಮೈಂಡಿನ ಪ್ರೋಸೆಸ್ ಕಟ್ ಆಗ್ತದೆ. ಮತ್ತೊಂದು ಸರ್ ನಾನು ಹೇಳಿದ್ದೆ ಅಲ್ಲ ಸರ್, ಅವರು ಹಾಗೆ ಅವರ ಪಾಪ ಸಣ್ಣ ಮಗು ಇನ್ನೊಂದು ಸರ್, ಮೌಲ್ಯ ಶಿಕ್ಷಣವನ್ನು ಒಂದು ಪಠ್ಯದ ಪುಸ್ತಕದ ರೀತಿಯಲ್ಲಿ ಕೊಡ್ಬೇಕು ಸರ್. ಅದಕ್ಕೆ ಬೇರೆ ಶಿಕ್ಷಕರು ಬೇಡ, ನಮ್ಮಲ್ಲಿ ಇರುವ ಶಿಕ್ಷಕರಿಗೆ ಹೇಗೂ ಸಹ ವಾರದಲ್ಲಿ 2 ದಿನ ಒಂದು ಕ್ಲಾಸಿಗೆ ಮೌಲ್ಯ ಶಿಕ್ಷಣ ಅಂತ ನಾವು ಅವಧಿ ಇರ್ತೇವೆ ಸರ್. ಆದ್ರೆ ಮೌಲ್ಯ ಶಿಕ್ಷಣ ಅವಧಿಯಲ್ಲಿ ನಾವು ಏನು ಕಲಿಸಬೇಕು ಅನ್ನೋದು ನಮಗೆ ಗೊತ್ತಿರಲಿಲ್ಲ ಅಂತ. ಈಗ ಒಂದು ವಿಷಯ ನಾನು ಹೇಳ್ತೇನೆ, ಎಲ್ಲ ಖಾಸಗಿ ಶಾಲೆಗಳು ಇಲಾಖೆಯಿಂದ ಪರವಾನಗಿಯನ್ನು ಶಾಲೆ ಪ್ರಾರಂಭ ಮಾಡ್ತೇವೆ ಅಂತ ಪಡೆಯುವಾಗ ಏನು ನಾವು ಪಠ್ಯಕ್ರಮ ಮಾಡ್ತಾ ಇದ್ದೇವೆ ಈ ಪಠ್ಯಕ್ರಮಕ್ಕೆ ಅನುಮತಿಯನ್ನು ಪಡೆದಿರ್ತಾರೆ. ಆ ಲೈಸೆನ್ಸ್ ಇಟ್ಟುಕೊಂಡು ಅವರಿಗೆ ಬೇಕಾದ ಪಠ್ಯಕ್ರಮವನ್ನು ಬೇರೆ ಒಂದು ವಿದ್ಯಾಲಯಗಳಿಂದ ತರಿಸಿಕೊಂಡು ಪಾಠಗಳನ್ನು ಮಾಡ್ತಾರೆ. ಅದರಲ್ಲಿ ಮೌಲ್ಯ ಶಿಕ್ಷಣ ಅಂತ ಮೋರಲ್ ಸ್ಟೋರೀಸ್ ಅಂತೇಳಿ ಬುಕ್ ಇಟ್ಕೊಂಡು ಅವರು ತರಗತಿಗಳನ್ನು ಮಾಡ್ತಾರೆ. ಆದ್ರೆ ನಮ್ಮಲ್ಲಿ ಆತರ ಎಕ್ಸ್ಟ್ರಾ ಏನೇ ಮಾಡಿದ್ರು ಸಹ ಇಲಾಖೆಯಲ್ಲಿ ಅಧಿಕಾರಿಗಳು ಶಿಕ್ಷಕರನ್ನು ಆ ರೀತಿಯ ಒಂದು ಭಯದ ವಾತಾವರಣದಲ್ಲಿ ಆ ಸ್ವಾತಂತ್ರ್ಯ ಇಲ್ಲ. ಉದಾಹರಣೆಗೆ ಇದಕ್ಕೆ ಬೇರೆ ಯಾರ ಇಲ್ಲದೆ 40 ಮಕ್ಕಳಿಗೆ ಏನು ವ್ಯವಸ್ಥೆ ಬೇಕು ಮೌಲ್ಯ ಶಿಕ್ಷಣ ತಮ್ಮ ಶಿಕ್ಷಕರು ಮಾಡಲಿಕ್ಕೆ ರೆಡಿ ಇರ್ತಾರೆ ಒಂದು ಪೀರಿಯಡ್ ಮಾಡಿ. ಆದ್ರೆ ಇಲಾಖೆ ಅದಕ್ಕೆ ಪೂರಕವಾಗಿ ಇರುವುದಿಲ್ಲ. ಸೊ ಖಾಸಗಿ ಶಾಲೆಗೆ ಒಂದು ನ್ಯಾಯ, ಸರ್ಕಾರಿ ಶಾಲೆಗೆ ಒಂದು ನ್ಯಾಯ ಮಾಡುವ ಇಲಾಖೆಗೆ ಮಕ್ಕಳೆಲ್ಲರೂ ಒಂದೇ ಅಂತ ಹೇಳುದು ಕಷ್ಟ ಆಗ್ತಾ ಇದೆ. ಖಾಸಗಿಯ ಮಕ್ಕಳಿಗೆ ಸರ್ಕಾರಿ ಮಕ್ಕಳಿಗೆ 14 ವರ್ಷದೊಳಗಿರುವ ಎಲ್ಲ ಮಕ್ಕಳು ಒಂದೇ, ಅವರಲ್ಲಿ ಖಾಸಗಿ ಮತ್ತು ಸರ್ಕಾರಿ ಅಂತ ಹೇಳುವಂತ ವಿಷಯ ಇರುವುದಿಲ್ಲ. ಆದ ಕಾರಣ ಒಂದು ಅವರಲ್ಲಿ ಕಡ್ಡಾಯ ಮಾಡಿ ಅಲ್ಲಿ ಪರವಾನಗಿ ಒಂದು ತರಲಿ ಅಥವಾ ಮಾಡ್ಲಿಕ್ಕೆ ನಾನು ಶಾಲೆಗೆ ಹೋಗುವಾಗ ಪಾಠ್ಯ ಪುಸ್ತಕವೇ ಇತ್ತು, ನಮಗೆ ಪರೀಕ್ಷೆಗಳನ್ನು ಮಾಡ್ತಾರೆ. ನೋಡಿ, ಮೌಲ್ಯ ಶಿಕ್ಷಣ ಮಕ್ಕಳಲ್ಲಿ ಕಡಿಮೆಯಾದ ಕಾರಣ ಮಕ್ಕಳಲ್ಲಿ ಮಾನವೀಯ ಗುಣಗಳೇ ಇಲ್ಲ ಸರ್. ಒಂದು ಮೃಗದ ರೀತಿಯಲ್ಲಿ ವರ್ತಿಸ್ತಾರೆ. ನೀವೀಗ ಒಂದು 2ನೇ ಕ್ಲಾಸ್ ಮಗುವಿಗೆ ಕೋಪ ಎಷ್ಟು ಬೇಗ ಬರ್ತದೆ, ಒಂದು ಬೈದ್ರೆ ಸಾಕು ಸರ್, ನಮ್ಮದೊಂಥರ ದ್ವೇಷ ಮಾಡೋ ರೀತಿಯಲ್ಲಿ ನೋಡ್ತಾರೆ. ಆಗ ನನಗೆ ಹೆದರಿಕೆ ಆಗ್ತದೆ, ಈ ಮಗು ನಾನು ಹೇಗೆ ದ್ವೇಷ ಮಾಡಿಸಿಕೊಳ್ಬೇಕು, ನನಗೆ ಬೇಡ. ಹೌದಲ್ಲ ಸರ್? ಮೌಲ್ಯ ಶಿಕ್ಷಣ ನೀವು ತಂದು ಆಟೋಮೆಟಿಕಲಿ ಮೊಬೈಲ್ ಅನ್ನು ನೋಡುದು ಸಹ ಕಡಿಮೆ. ಇನ್ನೊಂದು ಸರ್, ಆಪ್ತ ಸಮಾಲೋಚನೆ ಒಂದು ಕೌನ್ಸಿಲರ್ಸ್ ಒಂದು ನೇಮಕ ಮಾಡುವುದಾದ್ರೂ ಅದರ ವ್ಯವಸ್ಥೆಯನ್ನು ಮಾಡಬೇಕು ಸರ್ ಮಕ್ಕಳಿಗೆ. ಯಾಕಂದ್ರೆ ನಾವು ಮಕ್ಕಳನ್ನು ದಿನ ನೋಡ್ತೇವೆ, ಬೇರೆ ಬೇರೆ ವಾತಾವರಣದಿಂದ ಬಂದಂತ ಮಕ್ಕಳು, ಅವರ ಮನೆ ವಾತಾವರಣ ಹೇಗಿರ್ತದೆ ಅಥವಾ ಯಾರು ಕೂಡ ಸ್ವಾತಂತ್ರ್ಯಕ್ಕೆ ಫುಲ್ ಫ್ರೀಯಾಗಿ ಹೇಳಲಿಕ್ಕೆ ಯಾವ ಮಕ್ಕಳು ಒಪ್ಪುದಿಲ್ಲ ಸರ್, ಅಷ್ಟು ಬೇಗವಾಗಿ ಒಪ್ಪುದಿಲ್ಲ. ಆದ್ರೆ ಇಲ್ಲಿ ಏನಂತೇಳಿ ಆಪ್ತ ಸಮಾಲೋಚಕರಿಗೆ ಅದರದೊಂದು ತರಬೇತಿ ಆಗಿರ್ತದೆ. ಆ ಮಗುವನ್ನು ಯಾವ ರೀತಿ ಪ್ರಶ್ನೆ ಮಾಡಬೇಕು, ಯಾವ ರೀತಿ ಅದನ್ನು ಹಿಡಿತಲ್ಲಿ ಇಟ್ಕೊಳ್ಬೇಕು ಅಂತ ಗೊತ್ತಿದೆ, ಅದನ್ನು ಮಾಡಬೇಕು ಸರ್. ಆಪ್ತ ಸಮಾಲೋಚನೆ ಇಲ್ಲ ಯಾರಿಗೆ ಸರ್. ಇದರಲ್ಲಿ ಒಂದು ಪಾಯಿಂಟ್ ಮೇಡಮ್, ಆಯುಕ್ತರು ಶೈಕ್ಷಣಿಕ ಕಾರ್ಯಸೂಚಿ ಪ್ರತಿ ವರ್ಷ ಹೊರಡಿಸ್ತಾ ಇದ್ದಾರೆ.
ಪ್ರತಿ ವಾರ ಶಾಲೆಯಲ್ಲಿ ಏನು ನಡಿಬೇಕು ಏನು ನಡಿಬೇಕು. ಉದಾಹರಣೆಗೆ ಈ ಟೈಮಲ್ಲಿ ಡಿಸೆಂಬರ್ ಈ ವಾರದಲ್ಲಿ ಇದಾಗಬೇಕು ಅಂತ ಇರ್ತದೆ. ಜನವರಿಯಲ್ಲಿ ಆಪ್ತ ಸಮಾಲೋಚನೆ ಅಂತ ಕಾರ್ಯಸೂಚಿಯಲ್ಲಿ ಇದೆ. ಇವರು ಯಾರನ್ನು ಖುಷಿಪಡಿಸಲಿಕ್ಕೋಸ್ಕರ ಅದನ್ನು ಬರೀತಾರೆ ಅಂತ ಕೇಳೋದು. ಈಗ ಅವರನ್ನು ಇಟ್ಟಿದ್ದಾರಾ? ಈಗ ನಮ್ಮ ಟೀಚರ್ ಮಾತಾಡಿದ್ದಾರೆ, ನನ್ನ ಅಕ್ಕಪಕ್ಕದ ಶಾಲೆಯಲ್ಲಿ ನನಗೆ ಗಮನದಲ್ಲಿಲ್ಲ, ಬೇರೆ ಶಿಕ್ಷಕರು ಮಾತಾಡಿದರೆ ಮೊಗರೆಟ್ಟ ಶಾಲೆಯಲ್ಲಿ SDMC ಅಧ್ಯಕ್ಷರು ಸ್ವ ಆಸಕ್ತಿಯಿಂದ ಜ್ಞಾನಗಂಗಾ ಬೆಳ್ಳಾರಿ ಆಪ್ತ ಸಮಾಲೋಚಕರನ್ನು ಕರೆಸಿ ಮೊನ್ನೆ ಒಂದು ದಿನ ಪೋಷಕರಿಗೆ ಮತ್ತು ಮಕ್ಕಳಿಗೆ ತರಗತಿಯನ್ನು ಮಾಡಿದ್ದಾರೆ. ಇವರು ಈ ವಿಷಯ ಮಾತಾಡಿದ ನನಗೆ ಖುಷಿ ಆಯ್ತು. ಆಕ್ಚುಲಿ ನನ್ನ ಮೈಂಡಲ್ಲಿ ಅದು ಇತ್ತು. ಜನವರಿಯಲ್ಲಿ ಅದನ್ನು ಆಯುಕ್ತರ ಇದರಿಂದ ಕೊಟ್ಟಿದ್ರೂ ಸಹ ಇಲಾಖೆಯಿಂದ ಯಾವುದೇ ರೀತಿ ಅದಕ್ಕೆ ವ್ಯವಸ್ಥೆ ಇಲ್ಲ. ಕೊಡ್ಬೇಕು ಅವರು ಈಗ ಇವರ ವಿಷಯ ಆಗಿರ್ತದೆ ನಮ್ಮ ಟೀಚರ್ಸಿಗೆ. ಹಾಗಂತ ಹೇಳಿ ನಾವು ಮಕ್ಕಳನ್ನು ಪಾಠ ಮಾಡುವುದ ಸರ್ ತರಗತಿಯಲ್ಲಿ ಅವರನ್ನು ಆಪ್ತ ಸಮಾಲೋಚನೆ ತೊಡಗಿಸಿಕೊಳ್ಳುವುದಾ? ಇಲ್ಲ ಸರ್. ಮತ್ತೆ ಮಕ್ಕಳು ತುಂಬಾ ಹೆದರ್ತಾರೆ. ಟೀಚರ್ ಹತ್ರ ನಾನು ವಿಷಯ ಹೇಳಿದ್ರೆ, ಅವ್ರು ಇನ್ನೊಬ್ಬರ ಹತ್ರ ಹೇಳಿದ್ರೆ ಅಲ್ಲ ಸರ್, ಭಯ ಪಡ್ತಾರೆ. ಆದ್ರೆ ಆಪ್ತ ಸಮಾಲೋಚಕರ ತರಗತಿ ಹಾಗೆ ಇರುದಿಲ್ಲ ಸರ್. ಅವ್ರಿಗೆ ಗೊತ್ತಿರ್ತದೆ ಮಗುವನ್ನು ಹೇಗೆ ಇದು ಟ್ರಿಕ್ಸ್ ಅಲ್ಲಿ ಹೇಗೆ ತಗೊಳ್ಬೇಕು. ಯಾಕಂದ್ರೆ ನಾನು ಮೊನ್ನೆ ಟ್ರೈನಿಂಗ್ ಹೋಗಿದ್ದೆ. ಅವರು ಹೇಳುವ ಪುಷ್ಪದೇವಿ ಮೇಡಮ್ ಅಂತ ಹೇಳಿ ಬಂದಿದ್ರು. ಅವ್ರ ಮಕ್ಕಳ ಬಗ್ಗೆ ಹೇಳುವ ಕಥೆ ನೋಡಿದ್ರೆ ಸರ್, ಇಲ್ಲಿ ನಮ್ಮ ಅಕ್ಕಪಕ್ಕದ ಶಾಲೆ ಹೇಳುವಾಗ ನಮಗೆ ಮೈ ಜುಮ್ 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 ಅಂತ ಹೇಳ್ತಿದ್ದು ನನಗೆ, ನನ್ನ ಮಗಳ ನೆನೆಸಿಕೊಂಡು. ಆಗ ನಿಲ್ಲಿಸುವ ವಿಷಯ ಮಕ್ಕಳು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ ತುಂಬಾ ಭಯ ಆಗ್ತದೆ ಸರ್. ಯಾಕಂದ್ರೆ ನಾವು ನಮ್ಮ ಮಕ್ಕಳಲ್ಲ ಸರ್ ಹಾಳಾಗುದು, ಬೇರೆ ಮಕ್ಕಳಲ್ಲ, ನಮ್ಮ ಕಣ್ಣೆದುರಿರುವ ಮಕ್ಕಳಲ್ಲ ಸರ್. ನಾವು ಈಗ ಮತ್ತೆ ಒಂದು ಸರ್ಕಾರಿ ಶಾಲೆಗಳು ಎಲ್ಲ ಶಿಕ್ಷಕರು ಹೇಳುದು ಸರ್, ಗೊತ್ತಿಲ್ಲ ನಮ್ಮ ಶಾಲೆಗೆ ನಾವೆಲ್ಲ ಶಿಕ್ಷಕರು ನಮ್ಮ ಮಕ್ಕಳೇ ಇರುವುದು. ನಮ್ಮ ಮಕ್ಕಳು ಬೇರೆ, ನನ್ನ ಮಗು ಬೇರೆ, ನಾವು ಯಾರು ನೋಡಿಲ್ಲ. ಇಲ್ಲಿ ಬಂದ್ರೆ ನಾವು 8 ದಿನ ಕಲಿತೇವೆ, 8 ಗಂಟೆ ಕಲಿತೇವೆ ಸರ್. ನಾವು ಒಂದು ಹೊತ್ತಿನ ಊಟ ಮಾಡೋದು ಅವರಿಂದಲ್ಲ ಸರ್. ಅವರು ಚೆನ್ನಾಗಿರ್ಬೇಕು ಮತ್ತೆ ಆಗ ನಾವು ಚಂದ ಆಗ್ತೇವೆ ಅಂತ ನನ್ನ ಅನಿಸಿಕೆ. ಇನ್ನೊಂದು ಅತಿಥಿ ಶಿಕ್ಷಕರ ಪರವಾಗಿ ಅವರಿಬ್ರು ಸಹ ಮಾತಾಡಲಿಲ್ಲ ಸರ್. ಅವರಿಗೆ ಪಾಪ ಇದು ಸ್ಯಾಲ್ರಿ ಮೊನ್ನೆ ಸಹ ಹಾಗೆ ಅವರಿಗೆ ಅಕ್ಟೋಬರ್ ಅಲ್ಲಿ ಬಂದದಿದ್ದು. ಈಗ ಕೊಡುಗೆ 10,000. ಅಷ್ಟೊಳ್ಳೆ ಕೆಲಸ ಮಾಡ್ತಾರೆ ಅವರು. 10,000 ಇಡೀ ನೀವು ಈಗ ಸರ್ಕಾರಿ ಶಾಲೆಗಳಿಗೆ ತುಂಬಾ ಕಡೆಗೆ ಹೋಗಿದ್ದೀರಿ. ಎಷ್ಟೋ ಶಾಲೆಗಳಲ್ಲಿ ನಡೆಯುವುದೇ ಅತಿಥಿ ಶಿಕ್ಷಕರೇ, ಹೌದಲ್ಲ ಸರ್? ತುಂಬಾ ಕಡೆಗಳಲ್ಲಿ. ಆದ್ರೆ ಅವರಿಗೆ ಮೊನ್ನೆ ಬಂದದ್ದು ಪಾಪ ಅಕ್ಟೋಬರ್ ಅಲ್ಲಿ ಬಂದದ್ದು. ಈಗ ಸಂಬಳ ಜಾಸ್ತಿ ಮಾಡಬೇಕು ಮೊದಲ ದಿನದ ಅಧಿವೇಶನದಲ್ಲಿ ಹೇಳಿದ್ದಾರೆ. ಅದಕ್ಕಿಂತ ಮೊದಲು ಈಗ ಮೇಯಲ್ಲಿ ಸಹ 15,000 ಮಾಡಬೇಕು ಅಂತ ಹೇಳಿ ಅನುಮೋದನೆ ಆಗಲಿಲ್ಲ. ಅದರ ಜೊತೆಗೆ ಇನ್ನು ಇಲಾಖೆಗೆ ಒಂದು ನಾಚಿಕೆಗೇಡಿನ ವಿಷಯ ಸರ್. ನಮ್ಮ ಶಾಲೆಯಲ್ಲಿ ಅತಿಥಿ ಶಿಕ್ಷಕರು ಮೇ 29ರಿಂದ ಬಂದಿದ್ದಾರೆ. ಸಂಬಳ 6ನೇ ತಾರೀಕಿಂದ ಕೊಟ್ಟಿದ್ದಾರೆ. ಇದು ಯಾವ ನ್ಯಾಯ? ಬೆಳ್ತಂಗಡಿಯಲ್ಲಿ ಸಹ ಜಾಯಿನಿಂಗ್ ಡೇಟ್ 6 ಕೊಟ್ಟಿದ್ದಾರೆ. ಪುತ್ತೂರು ತಾಲೂಕು ಸುಳ್ಳಿ 6 ಕೊಟ್ಟಿದ್ದಾರೆ. ಇನ್ನೊಂದು ಕೆಲವು ತಾಲೂಕಲ್ಲಿ 1ನೇ ತಾರೀಕಿಂದ ಕೊಟ್ಟಿದ್ದಾರೆ. ಯಾಕೆ ಇವರು ನೋಟಿಫಿಕೇಶನ್ ಫಾಲೋ ಮಾಡಿ ಇವರಿಗೆ 10,000ದಲ್ಲಿ ಇವರು 600 ರೂಪಾಯಿ ಸಹ ತಿನ್ಬೇಕು ಅಂತಿದ್ರೆ ಇಲಾಖೆಯವರಿಗೆ ನಾಚಿಕೆ ಆಗುದಿಲ್ವಾ? ಎಷ್ಟೋ ಶಾಲೆಯನ್ನು ಅವರೇ ನಡೆಸ್ತಾ ಇದ್ದಾರೆ ಅತಿಥಿ ಶಿಕ್ಷಕರು, ಕಾಯಂ ಶಿಕ್ಷಕರೇ ಇಲ್ಲ. ಅವರ ಸಂಬಳವನ್ನು ಸಹ ಇವರಿಗೆ ತಿನ್ಬೇಕು ಅಂತಿದ್ರೆ ಅಧಿಕಾರಿಗಳಿಗೆ ಅಥವಾ ಇಲಾಖೆಗೆ, ಶಿಕ್ಷಣ ಇಲಾಖೆಗೆ ನಾಚಿಕೆ ಆಗಬೇಕು. ಅಲ್ಲಿ 5 ದಿನ ಮಕ್ಕಳಿಗೆ ಇವರು ಲಾಸ್ ಆಗೋದಾಗಿ ನೋಡಿಕೊಂಡಿದ್ದಾರೆ. 5 ದಿನಕ್ಕೆ ಸಂಬಳವೇ ಇಲ್ಲ. ಅದು ಸಂಬಳ ಬಂದದ್ದು ಯಾವಾಗ? ಅಕ್ಟೋಬರ್ ಅಲ್ಲಿ. ಸೊ ಅವ್ರಿಗೆ ಬಸ್ಸಿಗೆ ಯಾರು ದುಡ್ಡು ಕೊಡ್ತಾರೆ? ಈ ಸಲ ಏನೋ ಸಿದ್ದರಾಮಯ್ಯ ಫ್ರೀ ಬಸ್ ಕೊಟ್ಟರು, ಇಲ್ಲಾಂದ್ರೆ ಯಾರು ಬಸ್ಸಿಗೆ ದುಡ್ಡು ಕೊಡ್ತಾರೆ? ಅಲ್ಲ, ತಮಾಷೆ ವಿಷಯ ಅಲ್ಲ ಸರ್. ನೋಡಿ, ಅತಿಥಿ ಶಿಕ್ಷಕರು ಎಲ್ಲಿಗೂ ಹೋಗೋರಿದ್ದಾರೆ. ಇವರು ಸುಬ್ರಹ್ಮಣ್ಯದಿಂದ ಬರ್ತಾರೆ ಅಂತ ಎಲ್ಲ ಶಾಲೆಗೆ ಹಾಗೆ ಇಲ್ಲ. 2 ಬಸ್ ಬದಲಾಯಿಸಿ ಬರುವವರು ಇದ್ದಾರೆ. ಈಗ ನಮ್ಮ ಈ ಕಳಗದ ಹತ್ತಿರದಿಂದ ಬೆಳ್ತಂಗಡಿಗೆ ಹೋಗೋರಿದ್ದಾರೆ ಅತಿಥಿ ಶಿಕ್ಷಕರಿದ್ದಾರೆ ಪ್ರಾಥಮಿಕ ಶಾಲೆಗೆ. ಸೊ ಸಂಬಳ ಜಾಸ್ತಿ ಮಾಡ್ಬೇಕು ಸರ್. ಮತ್ತೆ ಕಟ್ ಮಾಡ್ಬೋದು. ಮತ್ತೆ ಏನು ಗೊತ್ತಾ ಸರ್, ಈಗ ಅವರು ರಜೆ ಕೊಡಬೇಕು, ರಜೆ ಕೊಡೋದು ಸರ್. ಹೌದು, ಒಂದೇ 1 ವರ್ಷಕ್ಕೆ ತಗೊಳ್ಳುದು ಸರ್. ಈಗ ನೋಡಿ, ಇವರು ನಮ್ಮಲ್ಲಿ 4-5 ವರ್ಷದಿಂದ ನಮ್ಮ ಮಕ್ಕಳಿಗೆ ಚಂದ ಕನೆಕ್ಟ್ ಆಗಿದ್ದಾರೆ. ಆಯ್ತಾ, ಮಾಡಿ ಮೇಡಮ್ ಈ ವರ್ಷ ಬಂದರು. ಈಗ ಬರುವ ವರ್ಷ ಬೇರೆ ಅತಿಥಿ ಶಿಕ್ಷಕರು ಬರುವಾಗ ಮಕ್ಕಳಿಗೆ ಒಂದು ಶಿಕ್ಷಕರು ಕನೆಕ್ಟ್ ಆಗಲಿಕ್ಕೆ ಸರ್ ಒಂದು 3-4 ಮಂತ್ಸ್ ಬೇಕು, 5 ಮಂತ್ಸ್. ಅದರಲ್ಲಿ ಅಷ್ಟೊತ್ತಿಗೆ ನಮ್ಮ ದಸರಾ ರಜೆ ಮುಗಿಯಿತು. ಆಮೇಲೆ 4 ತಿಂಗಳು ಆ ಟೀಚರ್ ಹೋದ್ರು. ಇನ್ನು ಅವರನ್ನು ಅರ್ಥ ಮಾಡಿಕೊಳ್ಳೋದು ಯಾವಾಗ, ಮಗು ಕನೆಕ್ಟ್ ಆಗುದು ಯಾವಾಗ? ನಾನು ಹಾಗೆ ಹೇಳುದು ಸರ್. ಅದಕ್ಕೆ ಒಂದು 4-5 ವರ್ಷಕ್ಕೆ ಅವರು ಕಾಂಟ್ರಾಕ್ಟ್ ವಯಸ್ಸಿಗೆ CHOಗಳನ್ನು ತಗೊಳ್ತಾರೆ ಬೇರೆಯವರು. ಹಾಗೆ ತಗೊಳ್ಳಿ ಸರ್. ಅವರು ಉದ್ದೇಶಗಳಿಗೆ ದುಡ್ಡಿದೆ. ಅವ್ರಿಗೆ ಏನು ಸಮಸ್ಯೆ ಉಂಟು ಸರ್ ಪಾಪ? ಒಂದೇ ವರ್ಷಕ್ಕೆ ತಗೊಳ್ತಾರೆ. ಅದು ರಜೆ ಸಂಬಳ ಕೊಡುದಿಲ್ಲ. ಏಪ್ರಿಲ್ ಕೊಡುದಿಲ್ಲ, ಮಾರ್ಚ್ ಏಪ್ರಿಲ್ ಕೊಡುದಿಲ್ಲ, ಮೇದು ಕೊಡುದಿಲ್ಲ ಅವ್ರಿಗೆ. ಆಕ್ಚುಲಿ ಕಳೆದ ಸಲ ಮಧುಬಂಗಾರಪ್ಪ ಸರ್ ಅವರು 15,000 ಶಿಕ್ಷಕರನ್ನು ನೇಮಿಸ್ತೇವೆ ಅಂತ ಹೇಳಿದ್ರೆ ನಾವು ಒಂದು ಅರ್ಜಿ ಕೊಟ್ಟೆವು. 15,000 ಕಾಯಂ ಶಿಕ್ಷಕರನ್ನು 35,000 ಸಂಬಳಕ್ಕೆ ನೇಮಿಸುವ ಬದಲು 15,000 ಸಂಬಳದಲ್ಲಿ 30,000 ಅತಿ ಶಿಕ್ಷಕರನ್ನು ನೇಮಿಸಿ ಹೆಚ್ಚು ಶಿಕ್ಷಕರು ಸಿಗ್ತಾರೆ, ಕಡಿಮೆ ಸಂಬಳದಲ್ಲಿ ಸಹ ನಡೀತದೆ ಅಂತೇಳಿ ಮನವಿ ಕೊಟ್ಟಿದ್ದಾರೆ. ಆದರೆ ಯಾವುದು ಪರಿಗಣಿಸುವುದು ಅವರು ಮಾಡುವುದಿಲ್ಲ. ಯಾಕೆಂತಂದ್ರೆ ನೋಡಿ, ನಾವು ಕೊಡುವಂಥ ಬೇಡಿಕೆಗಳು ಗ್ರೌಂಡ್ ಲೆವೆಲ್. ಎಲ್ಲಿಯೋ ಮೇಲೆ ಕೂತ್ಕೊಂಡು ನನಗೆ ರಾಯಚೂರು ಒಂದೇ, ದಕ್ಷಿಣ ಕನ್ನಡ ಒಂದೇ ಅಂತ ನಾವು ನೋಡ್ತೇವೆ. ನಾವು ಗ್ರೌಂಡ್ ಲೆವೆಲಲ್ಲಿ ಶಾಲೆಗಳಲ್ಲಿ, ಇದು ಎಲ್ಲ ಭಾಗದ ಶಾಲೆ, ನೀವು ಬಾಗಲಕೋಟೆ ಆದರೂ ನೋಡಿ, ಇಲ್ಲಿ ದಕ್ಷಿಣ ಕನ್ನಡ ಆದರೂ ನೋಡಿ, ಎಲ್ಲ ಭಾಗದ ಶಾಲೆಯಲ್ಲಿರುವಂಥ ಕಾಮನ್ ಸೆನ್ಸ್ ಶಿಕ್ಷಕರಿಗೆ. ಸೊ
ಸೊ ಇದನ್ನು ಮಾಡ್ಬೋದು. ಏನಿಲ್ಲ ಅಂದ್ರೆ ಅವರ ಸಂಬಳವನ್ನು ಜಾಸ್ತಿ ಮಾಡಬೇಕು ಮತ್ತು ಕಾಲಕ್ಕೆ ಕೊಡ್ಬೇಕು ಸಂಬಳ. ವರ್ಷದಲ್ಲಿ 2 ಸಲ ಕೊಡ್ತಾನೆ, ತಿಂಗಳು ಕರೆಕ್ಟಾಗಿ ಸಂಬಳ ಕೊಡಬೇಕು, ರಜೆ ಕೊಡ್ಬೇಕು ಸರ್ ಅವರಿಗೆ. ಕಾಯಂ ಅವರಿಗೆ ರಜೆ ಕೊಡ್ಬೇಕು. ಸಂಬಳ ಬರ್ಬೇಕು ಸರ್. ಅವರಿಗೆ 3,700 ಅಷ್ಟು ಇರ್ಬೋದು, ಎಷ್ಟು ದುಡಿತಾರೆ. ಮದ್ಯಗಳು ಇಲ್ಲ, ಏನೂ ಇಲ್ಲ. ಆಮೇಲೆ ಸರ್ ಇದು ನಾವು ಗ್ರಾಮಕ್ಕೊಂದು ಶಾಲೆಗಳಲ್ಲಿ ಬೇರೆ ಬೇರೆ ಶಾಲೆಗಳನ್ನೆಲ್ಲ ಮಾಡ್ತಾರೆ ಸರ್. ಯಾವ ಶಾಲೆಗೆ ನೀಡ್ ಉಂಟು ಆ ಶಾಲೆಗೆ ಕೊಡ್ಬೇಕು ಸರ್. ಈಗ ನಮ್ಮಲ್ಲಿ ನೋಡಿ ಕೈಕಂಬ ಶಾಲೆ ನಾನು ಹೇಳೋದು, ಈಗ 42 ಮಕ್ಕಳು ಬರ್ಲಿಕ್ಕೆ ಕಾರಣ ಶಿಕ್ಷಕರ ಕೊರತೆ ಮತ್ತು ಕೆಲವೊಂದು ಮೂಲ ಸೌಕರ್ಯಗಳು. ಈಗ ಯಾವುದೇ ಪೇರೆಂಟ್ ಆಗಲಿ ಸರ್, ನನ್ನ ಶಾಲೆ, ನನ್ನ ಮಗು ಹೋಗೋ ಶಾಲೆ ಚಂದ ಇರ್ಬೇಕು ಫಸ್ಟ್ ನೋಡುದು ನನ್ನನ್ನು ಅಲ್ಲ ಸರ್. ಆ ರೀತಿಯಾಗಿ ಮಾಡುವಂಥದ್ದು. ಶಾಲೆ ಅವರಿಗೆ ಮೊದಲು ಚಂದ ಇರಬೇಕು ಸರ್. ಅಲ್ಲಿ ಕಂಪ್ಯೂಟರ್ ಕ್ಲಾಸ್ ಉಂಟಾ, ಡ್ರಾಯಿಂಗ್ ಉಂಟಾ, ಅದೆಲ್ಲವನ್ನು ನೋಡಬೇಕು. ಹಾಗಿರುವಾಗ ನಾನು ಹೇಗೆ ಹೇಳೋದಂತಂದ್ರೆ, ವರ್ಷದಲ್ಲಿ ಒಂದು ಗ್ರಾಮ ಪಂಚಾಯತ್ನ ಒಂದು ಶಾಲೆಯನ್ನು ಮಾದರಿ ಶಾಲೆಯನ್ನಾಗಿ ಮಾಡುವ ದೊಡ್ಡ ಮಟ್ಟದ ಅನುದಾನಗಳು. ಇವಾಗ ಇವರೇನು ಹೇಳ್ತಿದ್ದಾರೆ, ಸರ್ ಇವರೇನು ಹೇಳ್ತಿದ್ದಾರೆ ಅನುದಾನಗಳು. ಈ ಮಾದರಿ ಶಾಲೆ ಅನುದಾನದ ವಿಷಯ ನೋಡಿ, ಈಗ PMಶ್ರೀ ಇಂದ ವರ್ಷಕ್ಕೆ 2 ಕೋಟಿ ಅನುದಾನ, ಅಂದ್ರೆ ಹಿರಿಯ ಮತ್ತು ಪ್ರೌಢ ಸೇರಿ PUC ತನಕದವರು ಏನು 2 ಕೋಟಿಯ ಕೆಲಸದ ಅನುದಾನವನ್ನು ಮಾಡ್ತಾ ಇದ್ದಾರೆ. ಅದನ್ನು ಆಯ್ಕೆಯ ಪ್ರಕ್ರಿಯೆಯಲ್ಲಿ ಸೂಚನೆಯಲ್ಲೇ ಉಂಟು, ಆದರ್ಶ ಮಾದರಿ ಶಾಲೆಗಳನ್ನು ಆಯ್ಕೆ ಮಾಡುವಂತಿಲ್ಲ ಅಂತ. ಆದರೆ ನಮ್ಮ ಪುತ್ತೂರು ತಾಲೂಕಿನಲ್ಲಿ ಆಯ್ಕೆಯಾದಂಥ ನೆಲ್ಯಾಡಿ ಶಾಲೆ ಆಲ್ರೆಡಿ ಮಾದರಿ ಶಾಲೆ ಆಗಿದೆ, ಅವರಿಗೆ ಕೊಟ್ಟಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಒಂದು ವೇಳೆ PMಶ್ರೀ ಈ ಕೊಂಬಾರಿನಂತ ಕೈಕಮಂತ ಶಾಲೆಗೆ ಬಂದರೆ ಜಾಸ್ತಿ ಗ್ರಾಮೀಣ ಭಾಗಕ್ಕೆ ತಲುಪುತ್ತೆ. ಈಗ ನಮ್ಮ ಮಕ್ಕಳು ನೆಲ್ಯಾಡಿ ಹೋಗ್ಲಿಕ್ಕೆ ಸಾಧ್ಯ ಉಂಟಾ? ನಮ್ಮ ಮಕ್ಕಳು ನೆಲ್ಯಾಡಿ ಹೋಗಿ ಸಾಧ್ಯ ಇಲ್ಲ. ನಾವು ಇಲ್ಲಿ 7th ಆದ ತಕ್ಷಣ ಖಾಸಗಿಗೆ ಹೋಗಿ ಸರ್. ಅದೇ ಒಂದು PMಶ್ರೀ ಈ ಕಡೆ ಯಾವುದೇ ಎಲ್ಲೊಂದು ಭಾಗದಲ್ಲಿ ಇದ್ರೆ, ಒಂದು KPS ಈ ಕಡೆ ಇದ್ರೆ, ಅಂದ್ರೆ ಅದರ ಹಂಚಿಕೆ ಉಂಟಲ್ಲ ಅದು ಕರೆಕ್ಟ್ ಆಗಿ ಆಗಬೇಕು. ಕೇಂದ್ರ ಸರ್ಕಾರದ ಹಂಚಿಕೆಗೆ ಹೋದಾಗ KPS ನೋಡಿ ಎಷ್ಟು ಶಾಲೆಗಳನ್ನು ಇಟ್ಟಿದ್ದಾರೆ. ಈ ಸಲ ಮಧುಬಾಗಲಪುರವರು ಕನಸು 2,000 ಶಾಲೆ ಮಾಡ್ತಾರೆ. ಅದು ಆ ಯೋಜನೆಗಳೆಲ್ಲ ಸುಮ್ಮನೆ ನಮಗೆ ಸತ್ಯ ಕೇಳುದಂದ್ರೆ ಕಂಪ್ಲೀಟ್ ಅನ್ಯಾಯ ಮಾಡ್ತಿರೋದೇ ಇಲಾಖೆ. ಆಮೇಲೆ ಶಿಕ್ಷಕರ ಸಂಘ, ಪಾಠ ಮಾಡಿದ ಶಿಕ್ಷಕರ ಕೊರತೆ ಅಂತ ಹೇಳೋದಕ್ಕಿಂತ ಶಿಕ್ಷಕರು ಪಾಠ ಮಾಡಿದ ತಿರುಗದೇ ಇರುವಂತ ಶಾಲೆಗಳಲ್ಲಿ ಆಗುವ ಪಾಠದ ನಷ್ಟವನ್ನು ಕೇಳಲಿಕ್ಕೆ ಯಾರು ಇಲ್ಲ. ಗ್ರಾಮ ಪಂಚಾಯತಿಗೆ ಕಡ್ಡಾಯವಾಗಿ ಸರ್ಕಾರಿ ಶಾಲೆಗೆ ಒಂದಿಷ್ಟು ಕೆಲಸ ಮಾಡುವಾಗೆ ಮಾಡಬೇಕು. ನಮಗೆ ಕಳೆದ ವರ್ಷ ಕೊಟ್ಟಿದ್ದಾರೆ 19,000 ಚಿಲ್ಲರೆ ಕೊಟ್ಟಿದ್ದಾರೆ. ಹೌದು, ಕಳೆದ ಸಲ ನೋಡಿ ಹೊಸದಾಗಿ ಬಂದಿರೋ ನಿಯಮಗಳಲ್ಲಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಮೂಲಭೂತ ಸೌಕರ್ಯ ನೇರ ಗ್ರಾಮ ಪಂಚಾಯತ್ ಮಾಡಿದ್ರು. ಆದ್ರೆ ಏನ್ ಗೊತ್ತಾ, ಮಾಹಿತಿ ಇಲ್ಲ ಸರ್. PDOಗಳಿಗೆ ಮಾಹಿತಿ ಇಲ್ಲ. ಸರ್ಕಾರಿ ಶಾಲೆ ಅದಕ್ಕೆ ನಾವು ಒಂದು ಟಾಯ್ಲೆಟ್ ಹೋಗಿ ನೋಡಿ ನಾವೆಲ್ಲ ಮಾಡಿಕೊಡ್ತೇವೆ, ನಮ್ಮ PDO ನಾನು ಗೊತ್ತಾಗಿಲ್ಲ. ಅದಲ್ಲ ವಿಷಯ, ಜನರಲ್ ಆಗಿ ಸಮಸ್ಯೆ ಹೀಗಿದೆ. ಸೊ ಇವುಗಳಿಗೆಲ್ಲ ಯಾಕೆ ಸರ್ ಶಿಕ್ಷಕರು ಯಾರ್ಯಾರ್ದು ಬೆನ್ನು ಬಿಡಬೇಕಾದ ಅವಶ್ಯಕತೆ ಬರಬೇಕು? ಇದೆಲ್ಲ ಸ್ಮೂತ್ ಆಗಿ ನಡ್ಕೊಂಡು ಹೋಗುವಾಗೆ ವ್ಯವಸ್ಥೆ ಆಗಬೇಕು. ಎಲ್ಲವನ್ನೂ ತಲೆಮೇಲೆ ಹೊತ್ಕೊಂಡು ಮಾಡ್ಲಿಕ್ಕೆ ಆಗುದಿಲ್ಲ. ಮಾಡುವ ಜವಾಬ್ದಾರಿ ಎಲ್ಲರೂ ಮಾಡ್ತಾರೆ, ಆದ್ರೆ ವ್ಯವಸ್ಥೆ ಆಗಿದ್ದಿಲ್ಲ. ಸರಿ, 5th ಮತ್ತು 8th ಎಕ್ಸಾಮ್ ವಿಷಯದಲ್ಲಿ ಒಂದು ಮಕ್ಕಳನ್ನು ಕನ್ಫ್ಯೂಸ್ ಮಾಡುವ ವಿಷಯ ಮತ್ತು ಪರೀಕ್ಷೆ ಮಾಡುವ ವಿಧಾನಗಳಿರ್ಬೋದು, ಇದರಲ್ಲಿ ಸ್ವಲ್ಪ ಹೌದು ಮೌಲ್ಯಾಂಕನ. ಕಳೆದ ಸಲ ತುಂಬ ಸಲ ಅವರ ಮಕ್ಕಳೆಲ್ಲ ಇದ್ರು, ಒಮ್ಮೆ ಎಕ್ಸಾಮ್ ಉಂಟು. ಏನು ಗೊತ್ತಾ, ಹೌದು ವಿಷಯ ಏನು ಗೊತ್ತಾ ಸರ್, ನೋಡಿ ಇಲಾಖೆ ಏನೆಲ್ಲ ಮಾಡ್ತಾ ಇದೆ, ಅವ್ರಿಗೆ ಏನು ಮುಖ್ಯ, ಕಂಪ್ಯೂಟರಲ್ಲಿ ಏನು ಎಂಟ್ರಿ ಆಗಿ ಮೇಲೆಗೆ ಹೋಗ್ತದೆ ಅದು ಮುಖ್ಯ. ನಮಗೆ ಅದೆಲ್ಲ ಮುಖ್ಯ. ಅವ್ರು ಏನಾದರೂ ಮೇಲೆ ಕಳಿಸಿ ನಮಗೆ ಅದೆಲ್ಲ ಮುಖ್ಯ. ನಮ್ಮ ಮಗುವಿಗೆ ಏನಾಗ್ತದೆ ನಮಗೆ ಅದು ಮುಖ್ಯ. ಯಾಕಂದ್ರೆ ನೀವೀಗ ಪೋಷಕರ ಮಟ್ಟ ಅಂದರೆ ನೀವು ಸರಿಯಾದ ಲೆವೆಲಲ್ಲಿ ಕೂತಿದ್ದೀರಿ. ಈ ಹೈರಾರ್ಕಿಯೇ ರಾಂಗ್ ಆಗಿದೆ. ಈ
ಇಲಾಖೆಯ ಹೈರಾರ್ಕಿ ಹೇಗೆ ರಾಂಗ್ ಆಗಿದೆ ಅಂದ್ರೆ ಶಿಕ್ಷಣ ಸಚಿವರಿಂದ ಸ್ಟಾರ್ಟ್ ಆಗಿ ಶಾಲೆ ಮಗು ತನಕ ಬರ್ತದೆ. ಉಲ್ಟಾಗ್ಬೇಕು ಸರ್, ಮಗು ಮೇಲೆ ಇರ್ಬೇಕು. ಮಗು ಮೇಲೆ ಇದ್ದರೆ ಮಾತ್ರ ಇವರಿಗೆಲ್ಲ ಮಗು ಕಾಣಿಸ್ತದೆ. ನಾವು ಹೀಗಿದ್ದೇವೆ, ಇಲ್ಲಿಗೆ ಏನು ಬರ್ತಾನೆ ಇಲ್ಲ, ಅದೆಲ್ಲ ಟ್ಯಾಪ್ ತೂತಾಗಿದೆ. ಹೀಗೆ ಮಾಡಿ ಅದನ್ನು ಮೇಲೆ ಮಗುವನ್ನು ಇಡಿ, ಅವಾಗ ಎಲ್ಲವೂ ಸರಿ ಆಗ್ತದೆ. ಈ ಸಿಸ್ಟಮ್ ಅಲ್ಲಿ ಥಿಂಕ್ ಮಾಡೋ ವೇ ಹಾಗೆ ಆಗಬೇಕು. ಈ ಮೌಲ್ಯಾಂಕನದ ವಿಷಯದಲ್ಲಿ ಶಿಕ್ಷಕರಿಗೆ ಪರೀಕ್ಷೆ ನಡೆಸುವ ಕೆಲಸ, ಪಾಠ ಮುಗಿಸುವ ಕೆಲಸ, ಅಧಿಕಾರಿಗಳಿಗೆ ಜೀಪಲ್ಲಿ ಕೂತು ಶಾಲೆಗೆ ಭೇಟಿ ಕೊಡುವ ಕೆಲಸ, ಕಷ್ಟಪತ್ರಿಕೆ ಮಾಡುವಂಥದ್ದು ಒಂದಿಷ್ಟು ಜನರ ಕೆಲಸ ಬಿಟ್ರೆ, ಎಲ್ಲದಕ್ಕಿಂತ ಅತಿ ಒತ್ತಡ ಇರುವಂಥದ್ದು ಮಗುವಿಗೆ. ಉಂಟು ಈ ವಾರ, ಬರುವ ವಾರ ಇಲ್ಲ, ಮತ್ತೆ ವಾರ ಉಂಟು, ಮತ್ತೊಂದು ವಾರ ಇಲ್ಲ, ಅದು ಇದು ಇದರಿಂದಾಗಿ ನೋಡಿ, ಈ ಪರವಾನಗಿ ವಿಷಯದಲ್ಲಿ ನಾನು ಖಾಸಗಿ ಶಾಲೆ ಹೇಳಿದೆ, ಆ ಮಕ್ಕಳು ಎಷ್ಟು ಒತ್ತಡದಲ್ಲಿದ್ದಾರೆ, ಅವರಿಗೆ ಪಠ್ಯಕ್ರಮವೇ ಬೇರೆ. ಸೊ ಮಗುವಿನ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಈ ಪರೀಕ್ಷೆ ವಿಷಯದಲ್ಲಿ. 7th 5th ಒಂದು ಪಬ್ಲಿಕ್ ಇರ್ಬೇಕು ಸರ್. ಮೊದಲೇ ಎಷ್ಟು ಚಂದ ಇತ್ತು ಸರ್. ಒಂದೇ ತರ ಕನ್ಫ್ಯೂಷನ್ ಕೆಳಗೊಂದು ಕೆಂಪು ಅಡಿಗೆ ಬರಬೇಕು ಸರ್, ಆಗ ಮಾತ್ರ ಗೊತ್ತಾಗ್ತದೆ. ಅದನ್ನು ಬರೀರಿ ಸರ್. ಅದು ನಾನು ನಿಜವಾಗಿ ಶಿಕ್ಷಕಿಯಾಗಿ ಹೇಳಬಾರ್ದು, ಅದನ್ನು ಬರಬೇಕು. ಅಂದ್ರೆ ಎಲ್ಲರನ್ನು ಪಾಸ್ ಮಾಡಿ ಅಂತ ಹೇಳೋದೇ ಒಂದು ಒತ್ತಡ ಶಿಕ್ಷಕರಿಗೆ. ಯಾರನ್ನು ಫೈಲ್ ಮಾಡಬಾರ್ದು, ಯಾರನ್ನು ಫೇಲ್ ಮಾಡಬಾರ್ದು ಅಂತ ಹೇಳೋ ಒಂದು ಕಾನ್ಸೆಪ್ಟ್ ಇಂದ ಶಿಕ್ಷಕರಿಗೆ ಒತ್ತಡ, ಮಗುವಿಗೂ ಲಾಸ್. ಮಗುವಿಗೆ ಪಾಸ್ ಕೊಟ್ಟ ತಕ್ಷಣ ಕಲಿಯುವ ಒಂದು ಆ ಫೋರ್ಸ್ ಉಂಟಲ್ಲ, ನಾನು ಪಾಸ್ ಆಗ್ಲಿಕ್ಕೆ ಒಂದು ಪ್ರಯತ್ನ ಅಂತ ಕೊನೆ ಪ್ರಯತ್ನ ಅದಿಲ್ಲ, ಅದು ಮಕ್ಕಳಲ್ಲಿ ಇಲ್ಲದಾಗಲಿಕ್ಕೆ ಕಾರಣವೇ ಇಲ್ಲ. SSLC ಫಲಿತಾಂಶ ಕಡಿಮೆ ಹೇಳ್ತಾರೆ ಸರ್. ಮೊನ್ನೆ ರಿಪೋರ್ಟ್ ಒಂದು ಬಂತು, ಅವರಿಗೆ ಲೆಕ್ಕ ಮಾಡಲಿಕ್ಕೆ ಬರುವುದಿಲ್ಲ. ಯಾರ ಕಾರಣ ಸರ್? ಪ್ರಾಥಮಿಕ ಶಿಕ್ಷಕರ ಫೌಂಡೇಶನ್ ಕಾರಣ ಅಂತ ಹೇಳ್ತಾರೆ. ಫಸ್ಟ್ ಶಿಕ್ಷಕರ ವ್ಯವಸ್ಥೆ ಒತ್ತಡವನ್ನು ತಪ್ಪಿಸಿ ಶಿಕ್ಷಕರು ಪಾಠ ಮಾಡಲಿಕ್ಕೆ ಪಾಸ್ ಮಾಡಲಿಕ್ಕೆ ಎಷ್ಟು ಅವಕಾಶ ಕೊಡ್ತಾರೆ ಮತ್ತೆ? SSLC ಪಾಸ್ ಮಾಡಲಿಕ್ಕೆ ಮಕ್ಕಳಿಗೆ ಎಷ್ಟು ಅವಕಾಶ ಕೊಡ್ತಾರೆ? 1 ವರ್ಷಕ್ಕೆ ರನ್ನಿಂಗ್ ಅಲ್ಲಿ 3 ಆದ ತಕ್ಷಣ ಮತ್ತೊಂದು ವಾಪಸ್ ಉಂಟು, ಅದರಲ್ಲೂ ಮತ್ತೊಂದು ಬಂದಿದ್ದಲ್ಲ ಸರ್. ಆ ಫೇಲ್ ಆದ ಅದೇ ಶಾಲೆಗೆ ಇರಿಸಬೇಕು. 3ರಲ್ಲಿ ಫೇಲ್ ಆದಲ್ಲ ಶಿಕ್ಷಣ ನಾವು ಹಿಂದೆ ಎಷ್ಟು ಚಂದ. ಅದೊಂದು ಸೀರಿಯಸ್ನೆಸ್ ಆದರೂ ಮಕ್ಕಳಲ್ಲಿ ಒತ್ತಡ ಇರಲಿಲ್ಲ ಸರ್. ಈಗ ಬಹಳ ಒತ್ತಡ ಇದೆ, ಮಕ್ಕಳಿಗೆ ಒತ್ತಡ ಇದೆ, ಶಿಕ್ಷಕರಿಗೂ ಇದೆ. ಟೋಟಲ್ ಆಗಿ ನಮ್ಮ ಬೇಡಿಕೆಗಳನ್ನು ಶಿಕ್ಷಣ ಇಲಾಖೆ ಎದ್ದೇಳಬೇಕು, ಎಚ್ಚೆತ್ತುಕೊಳ್ಬೇಕು, ಸುತ್ತೋಲೆ ನಿಯಮಗಳನ್ನು ಪಾಲಿಸಬೇಕು. ಮಕ್ಕಳಿಗೆ ಅನ್ಯಾಯ ಆಗಬೇಕು, ಶಿಕ್ಷಕರಿಗೂ ಅನ್ಯಾಯ ಆಗಬೇಕು. ಅದರ ಮೂಲಕ ಎಲ್ಲ ವ್ಯವಸ್ಥೆ ಸರಿಯಾಗ್ತದೆ. ಅಧಿಕಾರಿಗಳ ಭೇಟಿ ಬರ್ಕೊಂಡಿದ್ದೀವಿ. ಸಮೂಹ ಸಂಪನ್ಮೂಲ ಆಗಿದೆ. ಇಲ್ಲ ಅದೇ ಅವರು ಮನದಾಗಿ ಸಭಾಧ್ಯಕ್ಷತೆ ವಹಿಸಿದ ನಮ್ಮ ದಿನ ಬಹಳ ದೀರ್ಘವಾಗಿ ಚರ್ಚೆ ಆಗಿದೆ. ಈ ಶಿಕ್ಷಣದ ಗುಣಮಟ್ಟ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ಕಾಯ್ದುಕೊಳ್ಬೇಕು, ಅದಕ್ಕೆ ಸಮಗ್ರವಾಗಿ ಮೇಡಮ್ ಪಾಯಿಂಟ್ ಹೇಳಿದ್ದಾರೆ. ಹಾಗೂ ಇದು ಮನೆ ಕೂಡ ಭೇಟಿ ನೀಡಿ ಅಲ್ಲಿನ ಕೆಲವು ಏನೇನು ಡಿಮಾಂಡ್ಸ್ ಬೇಕಾಗುತ್ತೆ ಶಾಲೆಗೆ ಅದನ್ನು ಕೂಡ ಒಂದು ಲಿಸ್ಟ್ ಮಾಡಿದ್ದೇವೆ. ಇದನ್ನೆಲ್ಲವನ್ನು ನಾವು ನಡವಳಿ ಮಾಡಿ ಅದನ್ನು ಸರ್ಕಾರಕ್ಕೆ ನಾವು ಕಳಿಸಿಕೊಡ್ತೇವೆ. ಯಾಕಂದರೆ ಈ ಲೆಕ್ಕ ಪರಿಶೋಧನೆ ಇದನ್ನು ಒಂದು ನಾರೇಗ ಮತ್ತು ಶಿಕ್ಷಕರಿಗೆ ಮಾಡಿದ್ದು. ಅಂದರೆ ಈ ಒಂದು ವಿಷಯ ಎಲ್ಲ ಸಾರ್ವಜನಿಕರಿಗೂ ಗೊತ್ತಾಗಬೇಕು, ಅದೇ ಪೋಷಕರಿಗೆ ಗೊತ್ತಾಗಬೇಕಂತ ಹೇಳಿ ಈ ಒಂದು ಸಮಗ್ರ ಒಂದು ಸಾಮಾಜಿಕ ಪರಿಶೋಧನೆ ಬಂದಿದೆ. ಅಂದರೆ ಈಗ
ಈಗ ಶಿಕ್ಷಣದ ಏನು ಗುಣಮಟ್ಟ ಏನಿದೆ ಕುಸಿತ ಇದೆ. ಮೊದಲೇನು ಸರ್ಕಾರಿ, ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು, ಅವಾಗ ಎಲ್ಲ ಮಕ್ಕಳು ಸರ್ಕಾರಿ ಶಾಲೆಯಲ್ಲೇ ಓದ್ತಾ ಇದ್ರು. ಯಾವಾಗ ಖಾಸಗಿ ಶಾಲೆಗಳು ಸ್ಟಾರ್ಟ್ ಆಯಿತು ಅವಾಗ ಸ್ವಲ್ಪ ಸರ್ಕಾರಿ ಶಾಲೆಗೆ ಬರುವಂಥದ್ದು ಕಡಿಮೆ ಆಯಿತು. ಇದೊಂದು ಅಭಿವೃದ್ಧಿ ಮಾಡಿ ಇನ್ನಷ್ಟು ಗುಣಮಟ್ಟದ ಶಿಕ್ಷಣ ಯಾವ ರೀತಿ ಒಪ್ಪಿಕೊಳ್ಬೇಕು ಅಂತ ಹೇಳಿ ಹಾಗೂ ನಿಮ್ಮ ಪೋಷಕರ ಅಭಿಪ್ರಾಯವನ್ನು ಪಡೆದುಕೊಂಡು ಸರ್ಕಾರಿ ನಮಗೆ ಇರುತ್ತದೆ ಅಂತ ಅನಿಸ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಇವರು EWE ಪ್ರಮೋದ್ ಸರ್ ಬರಬೇಕಿತ್ತು. ಅವರು ಕಾರಣಾಂತರದಿಂದ ನನ್ನನ್ನು ಕಳಿಸಿಕೊಟ್ಟಿದ್ದಾರೆ. ಇಷ್ಟು ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಇದರ ವತಿಯಿಂದ ನಡೆಯುವ ಸಮಗ್ರ ಶಿಕ್ಷಣ ಅಭಿಯಾನದ ಕರ್ನಾಟಕ ಸಾಮಾಜಿಕ ಪರಿಶೋಧನಾ ಪೋಷಕರ ಸಭೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀಯುತ ಜನಾರ್ದನ್ ಆಚಾರ್ಯ, ಹಿರಿಯ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ, ಪುತ್ತೂರು, ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ನಮ್ಮ ಶಾಲೆಯ STMC ಅಧ್ಯಕ್ಷರಾದ ಶ್ರೀಯುತ ನವೀನ್ ಕುಮಾರ್ ರಾಠೋಡ್, ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ನಮ್ಮ ಶಾಲೆಯ STMC ಉಪಾಧ್ಯಕ್ಷರಾದ ಶ್ರೀಮತಿ ಸಾಜಸ್, ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದ ಶ್ರೀಯುತ ಪ್ರವೀಣ್ ಸರ್, ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ಸವಿತಾ ಮೇಡಮ್, ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ ನಮ್ಮ ಶಾಲಾ ಮುಖ್ಯ ಗುರುಗಳಾದ ಶ್ರೀಮತಿ ಪವಿತ್ರ ಮೇಡಮ್, ಇವರಿಗೂ ಶಾಲಾ ಪರವಾಗಿ ಧನ್ಯವಾದಗಳು. ಇದರಲ್ಲಿರುವಂತಹ STM ಸದಸ್ಯರು ಮತ್ತು ಪೋಷಕರು ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಹಾಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗೆ ನಮ್ಮ ಶಾಲಾ ಶಿಕ್ಷಕ ವೃಂದ, ಅಕ್ಷರದಾಸೋಹ ಸಿಬ್ಬಂದಿಗಳು, ಇವರಿಗೂ ಧನ್ಯವಾದಗಳು ತಿಳಿಸುತ್ತಾ ಧನ್ಯವಾದ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್.